ಏನ್ ವಿಷಯಣ? ಅರ್ಜೆಂಟ್ ಬರಕ್ ಹೇಳಿದಂತೆ. ಬಾಚಿ, ಇಂಥ ಪರಿಸ್ಥಿತಿಯಲ್ಲಿ ನನಗೆ ಬದುಕೋಕೆ ಇಷ್ಟ ಇಲ್ವೋ? ಸೂಸೈಡ್ ಮಾಡ್ಕೋಬೇಕು ಅಂತಿದ್ದೀನೋ? ನನ್ನ ಪಿಸ್ತೂಲ್ ತಗೊಂಡ್ ಬರೋ, ಶೂಟ್ ಮಾಡ್ಕೊಂಡ್ಬಿಡ್ತೀನಿ. ಅಂತದ್ ಏನಾಯ್ತಣ್ಣ? ಬಾಚಿ, ಬೆಂಗಳೂರಿಗೆ ಡಾನ್ ಅನಿಸ್ಕೊಂಡ್ರು ಈ ಪಿಷ್ಟ ನಿನ್ನೆ ಮೊನ್ನೆ ಫೀಲ್ಡ್ಗೆ ಬಂದಿರೋ ಜುಟ್ಟು ಹುಡುಗರುಗಳಿಗೆಲ್ಲ ಹೆದರ್ಕೊಂಡು ಈ ರೀತಿ ಬಚ್ಚಿಟ್ಕೊಂಡಿರೋದು ಅವಮಾನ ಅವಮಾನ. ಇದಕ್ಕೆಲ್ಲ ಕಾರಣ ಆ ಸೈಲೆಂಟ್ ಸಿದ್ಧ. ಅವನನ್ನು ಮುಗಿಸೋದಕ್ಕೆ ಒಂದು ಒಳ್ಳೆ ಸ್ಕೆಚ್ ರೆಡಿ ಮಾಡಿದ್ದೀನಿ. ಯಾವ ಸ್ಪಾಟು? ಹಬ್ಬಕ್ಕೆ ಹುಡುಗರಿಗೆ ಬಟ್ಟೆ ಕೊಡಿಸ್ಬೇಕು ಅಂತ ನಾಳೆ ನಮ್ಮ ಏರಿಯಾದಲ್ಲಿರೋ ಶಾಪಿಂಗ್ ಮಾಲಿಗೆ ಬರ್ತಾ ಇದ್ದಾನೆ. ಬಾಚಿ, ಬರ್ತಾನೇನೋ? ಇಷ್ಟೊತ್ತಿ ಬರ್ಬೇಕಾಗಿತ್ತು. ಬಂದೇ ಬರ್ತಾನೆ. ಬರ್ತಾನೆ. ಅಣ್ಣ ಅಲ್ಲಿ ನೋಡಿ ಬಂದ್ಬಿಟ್ಟ. ಹೇಳಿಲ್ವಾ? ಶಿವಾಜಿನಗರದಲ್ಲೋ ಚಿಕ್ಕಪೇಟೆಯಲ್ಲೋ ಬಟ್ಟೆ ತಗೊಂಡಿದ್ರೆ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಕ್ಕಿರೋದಣ್ಣ. ಇಲ್ಲೆಲ್ಲ ಬಟ್ಟೆ ತಗೊಂಡದ್ ವೇಸ್ಟ್. ಬಾರಣ ಅಲ್ಲಿಗಿಂತ ಶ್ರೀರಾಮ್ಪುರಕ್ಕೆ ಹೋದ್ರೆ ಇದಕ್ಕಿನ್ನ ಚೀಪ್ ಅಣ್ಣ. ಸಂಡೇ ಬಜಾರ್ಗೆ ಹೋದ್ರೆ ಇನ್ನೂ ಚೀಪು. ಅಯ್ಯ ನನ್ನ ಮಕ್ಳ, ಚೀಪ್ ನನ್ನ ಮಕ್ಳ, ನಿಮ್ ಚೀಪ್ ಐಡಿಯಾನ ನಿಮ್ ಮಂಡಿ ಚಿಪ್ಪಲ್ಲಿ ಇಟ್ಕೊಳ್ಳಿ. ಈಗ ಹೋಗಿ ಶಾಪಿಂಗ್ ಮಾಡಿ. ಅಣ್ಣ ನೀವು? ನಾನು ಇಲ್ಲೇ ಇರ್ತೀನಿ. ನೀವು ಒಬ್ರೇ ಇರ್ತೀರಾ? ಆಯ್ತು ನೋಡ್ರ ನೋಡ್ರ ನಡಿರೋ ನಡಿರೋ. ಹಲೋ, ಓ ಯಾಕಮ್ಮ ಅಳ್ತಿದ್ಯಾ? ಅಯ್ಯೋ ಮಿಸ್ ಆಯ್ತಣ. ತಪ್ಪಿಸ್ಕೊಂಡ್ರು. ನನ್ನ ಮಗ ನಮ್ಮನ್ನು ಬಿಡಲ್ಲ. ಏಯ್ ಎಸ್ಕೇಪ್ ಆಗಲ್ಲ, ಇಲ್ಲ ಮಟರಾಶ್ ಆಗ್ಬಿಡ್ತೀರಾ. ಈಗ ಅಣ್ಣ ಅಣ್ಣ ಈ ಕಡೆ. ನೀನು ಆ ಕಡೆ ಅಣ್ಣ, ನೀವು ಈ ಕಡೆ ಹೋಗಿ. ಬನ್ನಿ ಮೇಲೆ ಹೋಗೋಣ. ಆಯ್ತಾ? ಮಿಸ್ಟರ್, ನಿಂತ್ಕೊಳ್ರಿ ಪ್ಲೀಸ್. ಎದೇಳಿ ಅಜ್ಜಿ. ಅಲ್ರಿ, ವಯಸ್ಸಾದವ್ರನ್ನ ಒಳ್ಳೆ ಗೂಳಿ ತರ ತಳ್ಕೊಂಡ್ ಬರ್ತಾ ಇದೀರಲ್ಲ, ಕಣ್ಕಾಡ್ಸಲ್ವೇನ್ರಿ? ಹೇಳ್ತಾ ಇದ್ರು ಸುಮ್ನೆ ಕೇಳಿಸ್ಕೊಂಡ್ ನಿಂತಿರೋದ್ ನೋಡು, ಒಳ್ಳೆ ಗರಡ್ಗಂಬ ತರ. ನಿಮ್ ಅಪ್ಪ ಅಮ್ಮ ಏನ್ ಮ್ಯಾನರ್ಸ್ ಹೇಳ್ಕೊಟ್ಟಿಲ್ವಾ? ಸಾರಿ ಹೇಳ್ರಿ, ಸಾರಿ ಕೇಳ್ರಿ ಅವ್ರಿಗೀಗ. ಹಲೋ, ನಿಮ್ಗೆ ಹೇಳ್ತಾ ಇರೋದು, ಕಿವಿ ಕೇಳ್ಸಲ್ವಾ? ಸಾರಿ ಕೇಳಿ. ಸಾರಿ ಅಜ್ಜಿ, ನೋಡ್ಲಿಲ್ಲ. ಸಾರಿ ಸಾರಿ. ಅಣ್ಣ ಏನಾಯ್ತಣ್ಣ? ಅಣ್ಣ ಏನಾಯ್ತಣ್ಣ? ನಮಸ್ಕಾರ ಸರ್. ಸರ್, ಈ
ಪಿಸ್ತನ್ ಹಿಡಿಯಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಎಷ್ಟು ಕಷ್ಟ ಬಿದ್ರೂ ಸಿಕ್ಲಿಲ್ಲ, ಆದ್ರೆ ತಮ್ಮ ಹತ್ರ ಎಷ್ಟು ಈಸಿಯಾಗಿ ತಗೊಳಕೊಂಡ್ಬಿಟ್ಟಲ್ಲ ಸರ್. ಅವನೆಲ್ಲಿ ಸಿಗಾಕೊಂಡ? ಆ ಸಿದ್ಧನಿಂದ ಬಚಾವ್ ಆಗೋಕೆ ಹೊರಗಡೆಗಿಂತ ಒಳಗಡೆನೆ ಸೇಫ್ಟಿ ಅಂತ ಅರೆಸ್ಟ್ ಆಗಿದ್ದಾನೆ. ಅಲ್ಲ ಸರ್, ಆ ಸಿದ್ದನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರೆ ಬೆಂಗಳೂರಲ್ಲಿ ಅರ್ಧ ಕ್ರೈಮ್ ಕಡಿಮೆ ಆಗತ್ತಲ್ವಾ? ಆ ಸಿದ್ಧನ ಅರೆಸ್ಟ್ ಮಾಡ್ಬೇಕಾದ್ರೆ ಅವ್ನು ಮಾಡ್ತಿರೋ ದಂಧೆಗಳಿಗೆಲ್ಲ ಸರಿಯಾದ ಸಾಕ್ಷಿಗಳು ನಮ್ಮ ಹತ್ರ ಇಲ್ಲ. ಎಷ್ಟೊತ್ತ ಕೊಚ್ತೀಯ ಕೊಚ್ಚದ್ ಕಲ್ತ್ಕೊಳ್ಳಲೇ. ನಮ್ ಶಿಷ್ಯರಿಗೂ ಕೊಡೋ, ಕುಡು ತಣ್ಣಗಿರ್ಲಿ, ಕೊಡೋ. ಈಟ್ ಇಡ್ಸ್ಕೊಳಕ್ ಎಳ್ನೀರ್ ಕುಡಿತಿದ್ಯಾ ಮಗ? ಈ ಸಿದ್ಧನ್ ಟೆನ್ಷನ್ ಇಳಿಬೇಕು ಅಂದ್ರೆ ಎಳ್ನೀರಲ್ಲ, ಬಾಯಿಗೆ ಎಳ್ಳು ನೀರ್ ಬಿಡ್ಬೇಕಾಗತ್ತೆ. ಸಿದ್ಧ ನನ್ ಮಾತ್ರ ಏನು ಮಾಡ್ಬೇಡ, ಬಿಟ್ಬಿಡು, ನಿನ್ ಕಾಲ್ ಹಿಡ್ಕೋತೀನಿ. ಅಣ್ಣ ಈ ನನ್ ಮಗ ಟವ್ ಮಾಡ್ತಾವ್ನೆ. ಬಿಡ್ಬೇಡ ಬಿಡ್ಬೇಡಣ್ಣ. ಬಿಡ್ಬೇಡ. ಹಲೋ, ಜನರನ್ನ ಹೊಡೆಯೋದು ಸಾಯಿಸೋದು ತಪ್ಪಲ್ವಾ? ಕತ್ತಿ ಬಿಸಾಕು. ಗುಡ್ ಬಾಯ್. ಇನ್ಮೇಲೆ ಈ ತರ ಎಲ್ಲ ಮಾಡಬಾರ್ದು. ಎಲ್ಲಿ ಸಾರಿ ಹೇಳು, ಸಾರಿ ಹೇಳು. ಸಾರಿ ಹೇಳು. ಸಾರಿ. ಯಾರೋ ಇವನು? ಚಿಕ್ಕಣ್ಣ. ಚಿಕ್ಕಣ್ಣನಾ? ಏನ್ ಶೂಟಿಂಗಾ? ಯಾ ಸರ್ ಹೀರೋಯಿನು? ಹೋಗ ಸುಮ್ಮನೆ. ಸರ್ ಸೀರಿಯಲ್ ಇಲ್ಲ, ರಿಯಲ್. ನಾನ್ ಮಗನ ಅನ್ಯಾಯವಾಗಿ ಮರ್ಡರ್ ಕೇಸಲ್ಲಿ ಫಿಟ್ ಆಗ್ತಾನೆ ಅಂತ ಬಚಾವ್ ಮಾಡಕ್ ಬಂದ್ರೆ ನಾನು ಹುಡುಗಿ ಕೊಡ್ಸಿದ್ ಬಟ್ಟೆ ಎಲ್ಲ ಹಾಳು ಮಾಡ್ಬಿಟ್ಟ. ನಿನ್ನ ಹೆಲ್ಪ್ ನನ್ನ ಲೈಫಲ್ಲಿ ಮರೆಯಲ್ಲ. ಥ್ಯಾಂಕ್ ಯು ಫ್ರೆಂಡ್. ಅಣ್ಣ ಟ್ಯಾಂಕ್ಸ್ ಹೇಳ್ತಾವ್ರೆ, ಮತ್ತು ಟ್ಯಾಂಕ್ಸ್ ಹೇಳು. ಇಂಥ ಬಟ್ಟೆ 1000 ಬೇಕಾದ್ರೆ ತೆಗೆದುಕೊಡ್ತಾರೆ. ಅಣ್ಣನ ಹೆಸರು ಕೇಳಿದ್ಯಾ? ಹೇಳಿದ್ರೆ ಅಲ್ವಾ ಗೊತ್ತಾಗೋದು. ಸೈಲೆಂಟ್ ಸಿದ್ಧ. ಎನಿವೆ, ನೀವು ನನ್ನ ಫ್ರೆಂಡ್ ಅಂದ್ರಲ್ಲ, ಅದೇ ನಮ್ಗೆ ಖುಷಿ. ಇದು ನಿಮ್ಮ ಹತ್ರನೇ ಇರ್ಬೇಕಾದ್ರೆ. ಅದ್ರಲ್ಲೆಲ್ಲ ಓಪನ್ ಮಾಡಿದ್ರೆ ಡೋರ್ ಓಪನ್ ಆಗಲ್ಲಪ್ಪ. ಬಾರೋ ಇಲ್ಲಿ ಬಾರೋ, ಪರವಾಗಿಲ್ಲ. ಸುಮ್ಮನೆ ಲಾಕ್ ಹಾಳಾಗುತ್ತೆ. ತಗೋಕಿನ ಇದ್ರಲ್ಲಿ ಓಪನ್ ಮಾಡು. ಬೇಡ ಸರ್, ಬೇಡ ಸರ್.
ತಗೊಳ್ಳೋ ಇರ್ಲಿ ತಗೊಳ್ಳೋ. ಈ ಕಾರ್ ವಿಷಯ ನಿನ್ಗಿನ್ನೂ ಗೊತ್ತಿಲ್ಲ. ತುಂಬಾ ಅದೃಷ್ಟದ ಕಾರು, ಎಲ್ಲರೂ ಸೂಪರ್ ಕಾರ್ ಅಂತಾರೆ. ಆಕ್ಚುಲಿ ಈ ಕಾರ್ ತಗೊಂಡ್ಮೇಲೆ ನಾನು ತುಂಬಾ ಅದೃಷ್ಟವಂತ ಆಗಿದ್ದು. ಒಂದ್ ಕೆಲಸ ಮಾಡು, ನೀನು ಒಂದ್ ರೌಂಡ್ ಹೋಗ್ಬಾ. ಎಂತ ಅದೃಷ್ಟ ಕೊಲಾಯಿಸುತ್ತೆ ಗೊತ್ತಾ? ತಗೋ ಹೋಗು ಹೋಗು. ಬೇಡ ಸರ್ ಬೇಡ ಅರೆ, ಸುಮ್ನೆ ನನ್ನ ಮಾತು. ಅಯ್ಯೋ, ಇದೇನಿದು ಮೈ ಇಷ್ಟೊಂದು ಬಿಸಿದೆ, ಜ್ವರ ಬಂದಿದೆ. ಅಯ್ಯೋ ಹೌದು ಅಂಕಲ್, 3 ದಿವಸದಿಂದ ಹೊಟ್ಟೆಗೆ ಏನು ತಿಂದಿಲ್ಲ ಅಂಕಲ್. ಡಾಕ್ಟರ್ ಹತ್ರಕ್ಕೆ ಹೋಗೋಣ ಅಂದ್ರೆ 1 ಪೈಸಾ ದುಡ್ಡಿಲ್ಲ. ಅಯ್ಯೋ ಪಾಪವೇ. ಪೊಲೀಸಾಗಿ ಹಿಡ್ಕೊಳ್ಬೇಡಿ ಅಂಕಲ್. ನೀ ಬರ್ರಿ 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 ಕೂತ್ಕೊಳ್ಳಿ. ಅಯ್ಯೋ ಹೆದರ್ಕೋಬೇಡಯ್ಯ, ನಾನು ಡಾಕ್ಟರು. ನಿನ್ನಂತ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡೋದೇ ನನ್ನ ಕೆಲಸ. ಎಲ್ಲಿ ಕಣ್ಣು ತೋರಿಸು. ಆಹಾ, ಈ ಕಣ್ಣು ಕಾಮಾಲೆ, ಈ ಕಣ್ಣು ಕಳ್ಳ ಕಳೆ. ಎಲ್ಲಿ ಬಾಯಾನು ಹುಚ್ಚು ಅಭ್ಯಾಸನೇ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಗಂಟ್ಲೆಲ್ಲ ಗಬ್ಬೆದು ಜ್ವರ ಬಂದುಬಿಟ್ಟಿದೆ. ಅಣ್ಣ ಯಾರಿವ್ರು? ಏನಾಯ್ತು? ಪಾಪ ಇವನಿಗೆ ಜ್ವರ ಬಂದುಬಿಟ್ಟಿದೆ. ನನ್ನ ಬ್ಯಾಗಲ್ಲಿ ಪ್ರಿಸ್ಕ್ರಿಪ್ಷನ್ ಪ್ಯಾಡ್ ಇರಬೇಕು, ಕೊಡಿಲಿ. ನಾ ಬರ್ಲಕ್ಕ ಇರಲಿ, ಔಷಧಿ ಬರ್ಕೊಡ್ತಾ ಇದ್ದೀನಿ. ಈ ಮಾತ್ರೆನ ಊಟ ತಿಂಡಿ ಆದ್ಮೇಲೆ ಊಟ ತಿಂಡಿ ಅಂತ ಇದ್ದೀನಿ. ಪಾಪ ನಿನ್ನ ಹತ್ರ ದುಡ್ಡೇ ಇರೋದಲ್ಲ ಊಟ ಮಾಡೋದಕ್ಕೆ. ಇರ್ಲಿ, ತಗೋ ಇದು. ತಗೋ 500 ರೂಪಾಯಿ. ಇದ್ರಲ್ಲಿ ಊಟನು ಮಾಡು, ಹಾಗೆ ಔಷಧಿನೂ ತಗೋ, ಆಯ್ತಾ? ಇದು ನನ್ನ ವಿಸಿಟಿಂಗ್ ಕಾರ್ಡು. 3 ದಿನ ಆದ್ಮೇಲೆ ಬಂದು ನನ್ನ ನೋಡು. ಸಾರ್, ನೀವು ಮನುಷ್ಯ ಅಲ್ಲ ಸಾರ್, ಸಾಕ್ಷಾತ್ ದೇವ್ರು. ಅಯ್ಯೋ ಇರ್ಲಿ ಬಿಡಯ್ಯ, ಪರವಾಗಿಲ್ಲ ಪರವಾಗಿಲ್ಲ. ಇನ್ಮೇಲೆ ಕಳ್ತನ ಮಾಡ್ಬೇಡ, ಆಯ್ತಾ? ಹೊಟ್ಟೆಗೆ ಏನ್ ಮಾಡ್ಲಿ ಸರ್? ಈ ಕಾಮತ್ನ ನೆನ್ಸ್ಕೋ ಸಾಕು. ಕಾಮತ್ ಹೋಟ್ಲು ನಿಮ್ದ ಸರ್? ನಿನ್ನಲ್ಲೇ ಅದು ಹಾಸ್ಪಿಟ್ಲು. ಅಲ್ಲಿಗೆ ನೀನು ಬಂದ್ರೆ ಊಟನೂ ಸಿಗುತ್ತೆ, ಔಷಧಿನೂ ಸಿಗುತ್ತೆ. ಬರ್ತೀನಿ ಸರ್, ಬರ್ತೀನಿ ಓಕೆ, ಮೇಡಮ್. ದಿನ ಇಂತ ಗಿರಾಕಿ ಸಿಗ್ಬಾರ್ದ? ಅಣ್ಣ ಅವ್ನ್ ಕಳ್ಳನ? ಹೌದಮ್ಮ. ಹಾ? ಪಾಪ ಏನ್ ಮಾಡೋದು, ಬಡತನ. ಅದಕ್ಕೆ ನನ್ನ ಕಾರ್ ಕದಿಯಕ್ ಬಂದಿದ್ದಾನೆ. ಪೊಲೀಸ್ ಹಿಡ್ಕೊಡೋ ತಾನೆ? ಪೊಲೀಸ್ ಹಿಡ್ಕೊಟ್ಬಿಟ್ರೆ ಅವ್ನ್ ಜ್ವರ ಹೋಗ್ಬಿಡುತ್ತಾ? ಬಾಮ್ಮ ಬಾ, ಹೋಗೋಣ ಬಾ. ಅಣ್ಣ, ಯು ಆರ್ ಅಬ್ಸಲ್ಯೂಟ್ಲಿ ಗ್ರೇಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀನ್ ಯಾವಾಗ್ಲೂ ತಮಾಷೆನೆ. ಚಾರ್ಮಿ, ನಿನ್ಗೊಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದೆ. ಇನ್ನೊಂದು 3 ದಿನ ಆದ್ಮೇಲೆ ನನ್ನ ಕ್ಲೈಂಟ್ ಮಲೇಷ್ಯಾದಿಂದ ಬರ್ತಿದ್ದಾರೆ. ನಾವಿಬ್ರು ಹೋಗಿ ಅವ್ರನ್ನ ಮೀಟ್ ಮಾಡೋಣ. ಏನ್ ವಿಷಯ ಅಣ್ಣ? ಅವ್ರಿಗೊಬ್ಬ ತಮ್ಮ ಇದ್ದಾನೆ. ಅವನು ನನ್ನ ಹಾಗೆ ಡಾಕ್ಟರ್, ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ. ನೀನು ಒಂದು ಸರಿ ನೋಡಿ ಓಕೆ ಅನ್ಬಿಟ್ರೆ ಸಾಕು, ಅಲ್ಲೇ ಮದ್ವೆ ವಿಷಯ ಮಾತಾಡಿ ಮುಗಿಸ್ಬಿಡ್ತೀನಿ. ಮದ್ವೆನಾ? ನಾನಂತೂ ಈಗ್ಲೇ ಮದ್ವೆ ಆಗಲ್ಲ. ಈಗ್ಲೇ ಬೇಡ, ಇನ್ನೊಂದು 3 ತಿಂಗಳಾದ್ಮೇಲೆ ಆಗು. ಹಾಗಲ್ಲ ಅಣ್ಣ, ಮನೇಲಿ ನೀನೊಬ್ಬ ಡಾಕ್ಟರ್ ಇದೆಯಲ್ಲ, ಅದಕ್ಕೆ ಬೇರೆ ಡಾಕ್ಟರ್ ಯಾಕೆ ಅಂತ. ನಂಗ ಹುಡ್ಗ ಬೇಡ. ನೀನ್ ಒಂದ್ಸರಿ ಅವನ್ನ ನೋಡಿದ್ರೆ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಲ್ಲ. ಇರು, ಅವನ ಫೋಟೋ ನನ್ನ ಮೊಬೈಲ್ ಇದೆ, ತೋರಿಸ್ತೀನಿ. ಬೇಡ ಅಣ್ಣ. ಯಾವನೋ ಎಲ್ಬೋರ್ಡ್ ನೋಡ್ರಿ. ಡಿಕ್ಕಿ ಮುಚ್ಚೋ. ನಿಂತಿದ್ ಗಾಡಿಗೆ ತಂದು ಗುದ್ದಿದ್ಯಲ್ಲ, ಕಣ್ ಕಾಣಲ್ವಾ? ಆಕ್ಚುಲಿ ಫೋನು ಅದು ಆಕ್ಚುಲಿ ತಿಂಗಳಿಗೊಂದ್ಸರಿ ಕಣ್ಣ ಟೆಸ್ಟ್ ಮಾಡಿಸ್ತೀನಿ. ಏನು ಪ್ರಾಬ್ಲಮ್ ಇಲ್ಲ. ಹೇಳ್ಬೇಕು ಅಂತಂದ್ರೆ ಅದು ಯಾಕೆ ನಕ್ಕಲ್ಲ? ನಕ್ಕಲ್ ಅಂದ್ರೆ ಹೆಂಗ್ ಗುದ್ದಿದ್ದು ಅಂತ. ಅದು ಆಕ್ಚುಲಿ ಫೋನಲ್ಲಿ ಮಾತಾಡ್ಕೊಂಡು ಡ್ರೈವ್ ಮಾಡೋದು ತಪ್ಪು ಅಂತ ಗೊತ್ತಿದ್ರು ಫೋನ್ ನೋಡಿ ತಪ್ಪು ಮಾಡ್ಬಿಟ್ಟೆ. ಒಂದ್ ಕೆಲಸ ಮಾಡೋಣ, ಪೊಲೀಸ್ನವ್ರು ಕರ್ಸ್ಬಿಡ. ಏನಂತ? ಅಣ್ಣ, ಪೊಲೀಸವ್ರಿಗೆ ಹೇಳ್ತಾನಂತೆ. ಏನ್ರಿ ಪೊಲೀಸರ್ಗೆ ಹೇಳ್ತೀರಾ? ನಾವು ನೋಡ್ದಿರೋ ಪೊಲೀಸ ಕರ್ಸ್ರಿ, ಅದ್ ಯಾರನ್ನ ಕರ್ಸ್ತೀರಾ? ನಾನು ನೋಡ್ತೀನಿ. ಅಲ್ಲ, ತಪ್ಪು ಮಾಡಿದ್ಮೇಲೆ ಪೊಲೀಸ್ನವ್ರ ಕರ್ಸೋದು ನ್ಯಾಯ ಅಲ್ವೇ? ಪೊಲೀಸ್ನವ್ರ ನಂಬರ್ ಏನ್ರಿ? ನಂಬರ? ಅಯ್ಯೋ ಅಣ್ಣ, ಪಬ್ಲಿಕ್ ಅವರೇ ಬೇಡಣ್ಣ. ಇಷ್ಟು ಸಣ್ಣ ಆಕ್ಸಿಡೆಂಟ್ಗೆಲ್ಲ ಪೊಲೀಸರು ಯಾಕೆ? ನಾವು ರೆಡಿ ನೋ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಒಂದು ಕೆಲಸ ಮಾಡಿ, ಅಕ್ಕಪಕ್ಕ ಯಾವ್ದಾದ್ರು ಗ್ಯಾರೇಜ್ ಇದ್ರೆ ಹೋಗಿ ರಿಪೇರಿ ಮಾಡಿಸ್ಬಿಡಿ. ಬಿಲ್ ಎಷ್ಟಾಗುತ್ತೋ ಅಷ್ಟನ್ನು ನಾನು ಕೊಡ್ತೀನಿ. ಯಾಕೆಂದ್ರೆ ತಪ್ಪು ನಾನು ಮಾಡಿರೋದು ಬ್ರದರ್ಸ್. ಪರವಾಗಿಲ್ಲ ರೀ, ನೀವು ಹೋಗಿ. ರಿಪೇರಿ ಎಲ್ಲ ಯಾಕೆ? ನಾವ್ ಮಾಡಿಸ್ಕೊತೀವಿ, ನೀವು ಹೋಗಿ. ಇಲ್ಲ ಬ್ರದರ್ಸ್, ತಪ್ಪು ನನ್ನ ಕಡೆಯಿಂದ ಆಗಿರೋದು ಬ್ರದರ್ಸ್. ನಾವೇ ಮಾಡಿಸ್ಕೊಂತೀವಿ ಅಂತ ಹೇಳಿದ್ವಲ್ರಿ, ಯಾಕ್ರಿ ತಲೆ ತಿಂತೀರಾ? ಹೋಗ್ರಿ. ಒಂದ್ ಕೆಲಸ ಮಾಡಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ನನ್ನ ಹೆಸರು ಡಾಕ್ಟರ್ ಕಾಮತ್ ಅಂತ. ಬಿಲ್ ಎಲ್ಲ ಆದ್ಮೇಲೆ ಅದನ್ನ ನನಗೆ ತಂದು ಸರಿ. ಅದು ಎಷ್ಟಿದ್ರು ನಾನು ಕೊಡ್ತೀನಿ. ಯಾಕೆಂದ್ರೆ ತಪ್ಪು ನನ್ನ ಕಡೆಯಿಂದ ಆಗಿರೋದು ಬ್ರದರ್ಸ್. ಸರಿ ಸರಿ ಸರಿ. ಥ್ಯಾಂಕ್ ಯು. ಆಯ್ತೇನ್ರ? ಓಡಾಡೋ, ಇದ್ರೆ ಮೆದ್ಲಿಗೆ ಕೈ ಹಾಕ್ಬಿಡ್ತಾನೆ. ಬ್ರದರ್ಸ್, ಬಿಲ್ಲು ಮರಿಬೇಡಿ. ಓಡಾಡೋ. ನಡಿಯೋಣ.
ಪಾಪ ಡ್ರೈವರ್ಗೆ ತುಂಬ BP ಜಾಸ್ತಿ ಅಂತ ಕಾಣಿಸುತ್ತೆ. ಒಂದ್ಸರಿ ಚೆಕ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಅಣ್ಣ ಹಲೋ, ಹಾರ್ಟ್ ಆಪರೇಷನ್ ಮಾಡೋ ಹೃದಯವಂತರು, ಪೇಮೆಂಟ್ ಇಲ್ಲದೆ ಇದ್ರೂ ಪೇಷಂಟ್ ನ ಟ್ರೀಟ್ಮೆಂಟ್ ಮಾಡುವಂತ ಮಹಾನುಭಾವರಾದಂತ ಡಾಕ್ಟರ್ ಕಾಮತ್ ಅವರು ನೀವೇನಾ? ಹೌದೌದೌದು. ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿರೋದು? ಸರ್, ನಾನ್ ನಿಮ್ ದೊಡ್ಡ ಫ್ಯಾನ್ ಸರ್. ಥ್ಯಾಂಕ್ ಯು, ವೆರಿ ಗುಡ್. ಸರ್, ನೀವು ತುಂಬಾ ಒಳ್ಳೆಯವರು ಸರ್. ಸರ್, ನೀವು ತುಂಬಾ ಗ್ರೇಟು ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ ತಂಗಿ ನಿಮಗಿಂತ ಗ್ರೇಟು ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡೋದಕ್ಕೂ ಸೂಪರ್ ಆಗಿದ್ದಾಳೆ ಸರ್. ಒಳ್ಳೆ ಚಂದನದ ಗೊಂಬೆ ಇದ್ದಂಗಿದ್ದಾಳೆ ಸರ್. ಯಾರೋ ನೀನು? ಸರ್, ನಾನ್ ನಿಮ್ ಫ್ಯೂಚರ್ ಬ್ರದರ್ ಇಲ್ಲ ಸರ್. ಕೊಂದು ಬಿಡ್ತೀನಿ ನಿನ್ನ. ನಿಮ್ ತಂಗಿನ ನೀವೇ ವಿಧವೆ ಮಾಡ್ತೀರಾ? ಜಸ್ಟ್ ಸ್ಟಾಪ್ ಇಟ್. ಈ ಕಚಡಗಳಿಗೆ ನಮ್ಮ ಮನೆ ಫೋನ್ ನಂಬರ್ ಹೇಗಾದ್ರೂ ಸಿಗುತ್ತೋ? ಅಯೋಗ್ಯನ್ ತಗೊಂಬಂದು, ಅವಿವೇಕಿನ್ ತಗೊಂಬಂದು ಸಿಕ್ಕಿದ್ರೆ ಕೊಂದು ಹಾಕ್ಬಿಡ್ಬೇಕು ಅನ್ಸುತ್ತೆ. ಅಣ್ಣ, ನಾನ್ ಕ್ಲಾಸ್ಗೆ ಹೋಗಿ ಬರ್ತೀನಿ. ಓಕೆ ಶರ್ಮಿ, ತುಂಬಾ ಹುಷಾರಾಗಿ ಓಡ್ಬಾ. ಯಾಕೆಂದ್ರೆ ರೋಡ್ಗಳಲ್ಲಿ ರೋಡ್ ರೋಮಿಗಳು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಒಬ್ಬ ಅಣ್ಣನಿಗೆ ಸುಂದರವಾಗಿರೋ ತಂಗಿ ಇರೋದೇ ತಪ್ಪೆ. ಹಾಯ್ ಪ್ರೇಮ್. ಹಾಯ್ ಶರ್ಮಿ. ಹಲೋ ಪ್ರೇಮ್, ಹೇಗಿದ್ಯಾ? ಏನ್ ಈ ಕಡೆ? ಏನಿಲ್ಲ, ಹಾಗೆ ನಿಮ್ಮನ್ನೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ ಮೈ ಹುಷಾರಿಲ್ವಾ? ಅಯ್ಯೋ, ನೋ ಅಂಕಲ್, ಐ ಆಮ್ ವೆರಿ ಫೈನ್. ನೋಡಪ್ಪ, ನಾನು ನಿನಗಿಂತ 2 ವರ್ಷ ದೊಡ್ಡವನಿರ್ಬೋದು ಅಷ್ಟೇ. ದಯವಿಟ್ಟು ನನ್ನ ಅಂಕಲ್ ಅಂತ ಮಾತ್ರ ಕರಿಬೇಡ. ನಾನು ಡಾಕ್ಟರ್. ನನ್ನನ್ನು ಡಾಕ್ಟರ್ ಅಂತ ಕರಿ, ಇಲ್ಲ ಕಾಮತ್ ಅವರೇ ಅಂತ ಕರಿ. ಯಾಕಂದ್ರೆ ಇಡೀ ಕರ್ನಾಟಕ ನನ್ನ ಡಾಕ್ಟರ್ ಅಂತಾನೆ ಕರೆಯೋದು. ಐ ಆಮ್ ಎ ಪ್ರೊಫೆಷನಲ್ ಡಾಕ್ಟರ್. ಅದಿರ್ಲಿ, ನಿಮ್ ಮುಖದಲ್ಲಿ ಯಾಕೆ ಏನೋ ಒಂಥರ ಟೆನ್ಷನ್ ಕಾಣಿಸ್ತಾ ಇದೆಯಲ್ಲ? ಯಾವನ ಇಡಿಯಟ್ ನಮ್ಮನೆ ಫೋನ್ಗೆ ಫೋನ್ ಮಾಡಿ ನನ್ನ ಚಾರ್ಮಿ ಬಗ್ಗೆ ಉಲ್ಟಾ ಸೀದಾ ನಮ್ಮನೆ ಫೋನ್ ಅಲ್ಲ, ನಮ್ಮ ಚಾರ್ಮಿ ಬಗ್ಗೆ ಯಾವನೋ ನಮ್ಮನೆ ಫೋನು. ಆದ್ರೂ ನೀವು ಮಾಡಿ ಸರಿ ಇಲ್ಲ. ಯಾಕಪ್ಪ, ನಾನೇನ್ ಈ ಮಾಡಿದೆ? ವಿಷಯ ನನ್ಗೆ ಹೇಳೇ ಇಲ್ಲ. ಇಷ್ಟು ವರ್ಷ ಆದ್ರೂ ನೀವು ನನ್ನ ಬೇರೆ ಒಂಥರನೇ ನೋಡ್ತೀರಾ. ಚೇಚೆ, ಎಲ್ಲಾದ್ರೂ ಉಂಟಾ? ನೀನು ನನ್ನ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ನನ್ನ ಹೊಸ ಮೆಡಿಸಿನ್ಸ್ಗೆಲ್ಲ ನೀನೇ ಎಕ್ಸ್ಪೆರಿಮೆಂಟಲ್ ಬಾಡಿ. ಏನ್ ಚಾರ್ಮಿ? ಏನೇ ಆದ್ರೂ ಚಿಕ್ಕ ವಯಸ್ಸಲ್ಲಿ ಚಿಕನ್ ಗುನ್ಯಾ, ಡೆಂಗ್ಯೂ, H1N1 ಬಂದಾಗ ನನ್ನ ಟ್ರೀಟ್ ಮಾಡಿದ್ದು ಇದೇ ಫ್ಯಾಮಿಲಿ ಡಾಕ್ಟರ್ಸ್. ಈ ಫ್ಯಾಮಿಲಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಫೋನ್ ಬಂತು, ಅವಂದೇ ಇರಬೇಕು. ಆ ಫೋನ್ ಅವಂದೇನಾ? ಅವಂದೇ ಆಗಿರೋ ನನ್ ಕೊಡಿ, ನಾನ್ ಡೀಲ್ ಮಾಡ್ತೀನಿ ಅವನ ಹತ್ರ. ಹಲೋ, ಹತ್ತರಿಕೆ ಏನ್ ಡಾಕ್ಟ್ರೆ, ಅವಾಗ್ಲೇ ನಮ್ ಬಗ್ಗೆ ಕಂಪ್ಲೇಂಟಾ? ಲೇ 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 ಲೇ, ಇದೆಲ್ಲ ನಿನಗೆ ಹೇಗ್ ಗೊತ್ತಾಗ್ತಿದೆ ಹೇಳೋ? ಹತ್ತರಿಕೆ ನಿಮ್ ತಂಗಿ ಏರೋಬಿಕ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದಾಳೆ ಅಂತಾನೂ ಗೊತ್ತು. ಈ ಸರಿ ಅವಳನ್ನ ದೇವಸ್ಥಾನಕ್ಕೆ ಎತ್ತಾಕೊಂಡೋಗಿ ತಾಳಿ ಕಟ್ಟಿ ನಿಮ್ ಆಶೀರ್ವಾದ ತಗೊಳಕ್ ಬಂದೇ ಬರ್ತೀನಿ. ಶೂಟ್ ಮಾಡ್ಬಿಡ್ತೀನಿ. ಏಯ್, ಯಾರೋ ನೀನು? ಏನೋ ನಾನಾ? ನಾನ್ ಯಾರಾದ್ರೆ ನಿನಗೇನೋ? ಹೌದು ಕಣ, ನಾನು ಚಾರ್ಮಿ ಲವ್ ಮಾಡ್ತಾ ಇದ್ದೀವಿ. ಏನೋ ಇವಾಗ? ಹೌದಾ? ಮಾಡ್ಕೊಳಲ್ಲೇ. ಏನಾಯ್ತು? ಏನಂದ? ಲೈ, ನಾನು ಚಾರ್ಮಿ ಲವರ್ಸ್ ಅಂತ ಯಾಕೆ ಹೇಳ್ದೆ? ಐಸಿ, ಅವನು ಚಾರ್ಮಿನ ಕಿಡ್ನಾಪ್ ಮಾಡ್ತಾನಂತೆ. ಅಯ್ಯೋ ದೇವ್ರೆ, ಕಿಡ್ನಾಪ್ ಮಾಡ್ತಾನಂತ? ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಅವಳನ್ನ ಪಿಕಪ್ ಡ್ರಾಪ್ ಎರಡು ನಾನೇ ಮಾಡ್ತೀನಿ. ಗುಡ್ ಐಡಿಯಾ ಅಣ್ಣ, ಅದ್ ನಿಮ್ಗೇನ್ ಯೋಚನೆ ಇರಲ್ಲ. ಅಯ್ಯೋ ಕಂದ, ಯೋಚನೆ ಮಾಡ್ದೆ ಹೇಗೋ ಇರ್ಲಿ. ಯೋಚನೆ ಮಾಡಕ್ ನಾನಿದ್ದೀನಲ್ಲ, ನೀನು ಬಾ. ಬಾಯ್ ಅಣ್ಣ. ಹಲೋ. ಏಯ್ ಸಿದ್ದು, ಮಲ್ಗಿದ್ಯಾ? ಮನುಷ್ಯನಾಗಿ ಮನುಷ್ಯರಿಗೆ ಎಷ್ಟು ಕೆಟ್ಟದಾಗ ಹೊಡಿತೀಯ ಅಲ್ವಾ? ಮನುಷ್ಯತ್ವ ಇಲ್ಲ ನಿನಗೆ? ಜನರನ್ನ ಹೆದರ್ಸಿ ದುಡ್ಡು ಕೇಳ್ತೀಯ. ಸಾರಿ ಹೇಳು, ಸಾರಿ ಹೇಳು, ಸಾರಿ ಹೇಳು. ಸಾರಿ. ಹಲೋ
ಸಿದ್ದು ಹಾಯ್ ಏನಾಯ್ತಣ್ಣ ಅಣ್ಣ ಏನಾಯ್ತು ಮೆಂಟಲ್ ಆಗೋಗಿದೆ ಹುಚ್ಚಿಡಿತಾ ಇದೆ ಕಣೋ ಹುಚ್ಚಿಡಿತಾ ಇದೆ. ನನ್ ಮಗನೇ ನಿನ್ಗೆ ಐತಿರೋ ಅಣ್ಣ ಕೂತ್ಕೊಳ್ಳೋಣ ನಾವ್ ಹೋಗಿ ಡಾಕ್ಟರ್ ನೋಡ್ಕೊಂಬತ್ತೀವಿ ನಡಿಯ. ಬ್ಲಡ್ ಶುಗರ್ ಯಾಕೋ ಸ್ವಲ್ಪ ಜಾಸ್ತಿ ಆಗಿದೆಯಲ್ಲ, ಸ್ವೀಟ್ ಏನಾದ್ರು ತಿಂದ್ರಾ? ಇಲ್ಲ ಡಾಕ್ಟ್ರೇ, ಏನು ತಿಂದಿಲ್ಲ. ಸುಳ್ಳು ಹೇಳ್ಬೇಡಿ, ನೆನಪು ಮಾಡ್ಕೊಳ್ಳಿ. ದೇವ್ರ ಪ್ರಸಾದ ಅಂತ ಸ್ವಲ್ಪ ಕೇಸರಿ ಬಾತ್ ತಿಂದೆ ಡಾಕ್ಟರ್. ನನಗೆ ಗೊತ್ತಿತ್ತು, ಪ್ರಸಾದ ತರ ತಿನ್ಬೇಕು, ಊಟ ತರ ಮಾಡೋದಲ್ಲ. ಯೋಚನೆ ಮಾಡಬೇಡಿ, ಕೆಲವು ಮಾತ್ರೆಗಳನ್ನ ಬರ್ಕೊಡ್ತೀನಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಡಾಕ್ಟರ್ ಫೀಸ್ ಎಷ್ಟು? 300 rupees, that's all. ಅಣ್ಣ ಬರ್ತಾವ್ನೆ ನಡಿಯಮ್ಮ. ಹಲೋ 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 ಹಲೋ, ಯಾರಿ ನೀವೆಲ್ಲ? ನಮಸ್ಕಾರ ಡಾಕ್ಟ್ರ. ನಾವು ಯಾರು ಅಂತ ಗೊತ್ತಾಗಿಲ್ವಾ? VIP ಆದ್ರೇನು VIP ಆದ್ರೇನು, ನನ್ನ ಕ್ಲಿನಿಕ್ ಎಲ್ಲರೂ ಕ್ಯೂನಲ್ಲೇ ಬರ್ಬೇಕು. ಕಮಾನ್ ಗೆಟ್ ಔಟ್, ಕ್ಯೂ. ಡಾಕ್ಟ್ರೇ, ಕಾರು ವಿಸಿಟಿಂಗ್ ಕಾರ್ಡ್. ಅವರ ನೀವು? ಅಯ್ಯೋ, ನಾನು ಅವತ್ತೇ ನಿಮಗೆ ಹೇಳಿದೆ, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಣ, ಇಲ್ಲಾಂದ್ರೆ ಗ್ಯಾರೇಜ್ಗೆ ಹೋಗಿ ರಿಪೇರಿ ಮಾಡಿಸೋಣ ಅಂತ. ನೀವು ಕೇಳಲಿಲ್ಲ, ಈಗಲೂ ಕಾಲ ಮಿಂಚಿಲ್ಲ. ಬಿಲ್ ಕೊಡಿ, ಪೇಮೆಂಟ್ ತಗೊಳ್ಳಿ. ಡಾಕ್ಟ್ರೆ, ನಾವು ಬಂದಿರೋದು ಪೇಮೆಂಟ್ಗಲ್ಲ, ಮತ್ತೆ ಪೇಷಂಟ್ಗೆ 5 ಕೋಟಿ ರೂಪಾಯಿ ಸಾಯಂಕಾಲ ಒಳಗೆ ಕೊಟ್ಟಿಲ್ಲ ಅಂದ್ರೆ 500 ಸ್ಟಿಚ್ಗಳು ಬೀಳ್ತಾವಲ್ಲೇ. ಹಲೋ 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 ಹಲೋ, ಯಾರಿ ನೀವು? ರೈ, ಸಿಗರೇಟ್ ಬಿಸಾಕಿ ಸಿಗರೇಟು. ರೈ, ಹೋಗ್ರಿ, ಎಲ್ಲಾ ಪೇಷಂಟ್ಗಳು ಕ್ಯೂನಲ್ಲಿ ನಿಂತಿದ್ದಾರೆ. ನೀವು ನಿಮ್ ನಂಬರ್ ಬಂದಾಗ ಬನ್ನಿ, ಹೋಗ್ರಿ, ಬಿಸಾಕಿ ಸಿಗರೇಟು. ಡಾಕ್ಟ್ರೆ, ನಂಬರ ನಿಮ್ ಮೆಂಬರ್ಗಳೇ ಓಡೋಟೋದ್ರು. ಏನ ಇವನ್ನ ನೋಡಿ ಹೆದರ್ಕೊಂಡು ಓಡೋಗ್ಬಿಟ್ರ? ಹೇ, ಇವನೇನ್ ದೊಡ್ಡ ದಾನ ಇಲ್ಲ ದೊಡ್ಡ ದಾದನ? ಹೇ, ನೀನ್ ದೊಡ್ಡ ದಾದಾಯನ? ಹೇ, ದಾದಾನ ಸಿದ್ಧ, ಸೈಲೆಂಟ್ ಸಿದ್ಧ. ಹೌದು, ಕನ್ಫರ್ಮ್ ದಾದಾನೆ. ದಾದಾನೆ. ಪ್ಲೀಸ್ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕೆ? ಹೇಳ್ ಕಳ್ಸಿದ್ರೆ ನಾನೇ ಅಲ್ಲಿಗೆ ಬರ್ತಿದ್ನಲ್ಲ ಅಂತ. ಈಗ ಕೂತ್ಕೊಳ್ಳಿ. ಬನ್ರಿ, ಕೂತ್ಕೊಳ್ರಿ, ನಿಮ್ಮ ಹತ್ರ ಮಾತಾಡ್ಬೇಕು. ಪರವಾಗಿಲ್ಲ. ಬನ್ರಿ ರೀ. ಥ್ಯಾಂಕ್ಸ್. ಡಾಕ್ಟ್ರೇ, 3 ದಿವಸದಿಂದ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಏನ್ ಮಾಡಕ್ಕೂ ಮನ್ಸಿಲ್ಲ, ಕೊನೆ ಪಕ್ಷ ಲಾಂಗ್ ಹಿಡಿಯಕ್ಕೂ ಮೂಡಿಲ್ಲ. ಹೌದಾ? ಒಂದ್ ನಿಮಿಷ, ಎಲ್ಲಿ ಕಣ್ ತೋರಿಸಿ. ಈ ಕಣ್ಣು, ಬಾಯಿ ಎಲ್ಲ ಸರಿಯಾಗಿದೆಯಲ್ಲ? ಏನಂದ್ರೆ? ಎಲ್ಲ ಚೆನ್ನಾಗಿದೆಯಲ್ಲ ಅಂತಂದೆ. ಅಯ್ಯೋ, ಹೊಡಿಬೇಡಿ, ಕುಡಿತೀರಾ? ಬಿಟ್ಬಿಡಿ. ಅವರು ನಿಮ್ ತರ ಡಾಕ್ಟ್ರೆ ನಮ್ಮ ಅಣ್ಣಂಗ್ ಚೆಕ್ ಮಾಡ್ಬಿಟ್ಟು ಏನು ಅಂತ ಹೇಳು ಅಂದ್ರೆ ಶುಗರು, BP, ನರ ವೀಕ್ನೆಸ್ ಅಂತ ಏನೇನೋ ಹೇಳ್ತಾರೆ. ಚಿಕನ್ನು ಮಟನ್ನು ತಿನ್ಬೇಡ ಅಂತ ನಮ್ಮ ಅಣ್ಣನಿಗೆ ಉದ್ದ ಮಾತ್ರೆ ಬರ್ಕೊಟ್ಟಾನೆ. ಹೊಡಿಬೇಡ್ರಿ, ಫೀಲ್ಡಲ್ಲಿ ಮಚ್ ಬಿಟ್ಬಿಟ್ಟು ಮಾತ್ರ ಹಿಡ್ಕೊಂಡ್ರೆ ಅವ್ರ ಕತೆ ಮುಗೀತು ಅಂತ ಗೊತ್ತಾ? ಅಯ್ಯೋ, ಹೊಡಿಬೇಡಿ. ಅಯ್ಯೋ, ಬೇಡಿ, ಅವ್ರು ನೋಡಿಬೇಡಿ. ಸರ್, ತಾವು? ಇವನ ನಾನು ಫೇಮಸ್ ಹಾರ್ಟ್ ಸರ್ಜನ್ ಡಾಕ್ಟರ್ ವಿಠಲ್ ರಾವ್. ಅಯ್ಯೋ, ನೀವ ಸರ್ ಅದು? MRC, FRC, MD, ಲಂಡನ್. ಏನ್ ಸರ್ ನಿಮಗೆ ಹೀಗೆ? ಡಾಕ್ಟ್ರೆ, ABC ಎಲ್ಲ ಕರೆಕ್ಟ್ ಆಗಿ ಹೇಳ್ತಾನೆ, ಆದ್ರೆ ಎಲ್ ಬೋರ್ಡ್ ನಿಮ್ಮ ಹತ್ರ ಇರ್ಸ್ಕೊಂಡು ಸ್ವಲ್ಪ ಟ್ರೈನಿಂಗ್ ಕೊಡಿ. ಓಕೆ. ನೋಡು ಬರೀ, ನಾಳೆಯಿಂದ ನನ್ನ ಕ್ಲಿನಿಕ್ಗೆ ಟ್ರೈನಿಂಗ್ ಬಂದ್ಬಿಡು. ಹೋಗಪ್ಪ, ಹೋಗು. ಗೊತ್ತಾಯ್ತು, ಹೋಗಲೇ. ಡಾಕ್ಟ್ರೆ, ನೀವು ನೋಡಿದ್ರೆ ನನಗೇನೂ ಆಗಿಲ್ಲ, ಚೆನ್ನಾಗಿದ್ದೀನಿ ಅಂತಿದ್ದೀರಾ, ಆದ್ರೆ ಜ್ವರ ಬರಲ್ಲ, ಮೈಯೆಲ್ಲ ಬಿಸಿಯಾಗಿರುತ್ತೆ, ಚಳಿ ಆಗಲ್ಲ, ಮೈಯೆಲ್ಲ ಗಿಡಿ ನಡುಗುತ್ತೆ, ಕುಂತ್ರು ನಿಂತ್ರು ತೇಲ್ತಾ ಇರುತ್ತೆ. ಯಾಕೆ? ನಿಮ್ ಪ್ರಾಬ್ಲಮ್ ಏನು ಅಂತ ನನಗೆ ಗೊತ್ತಾಗುತ್ತೆ. ನಿಮ್ಮ ಹಾರ್ಟ್ಗೆ ಯಾರೋ ಕಾಳು ಹಾಕ್ಬಿಟ್ಟಿದ್ದಾರೆ. ಕಾಳ? ಅಣ್ಣನಾಟ್ಗೆ ಯಾರೋ ಕಾಳು ಹಾಕ್ಬಿಟ್ಟವ್ರಲ್ಲಪ್ಪ. ಬೇಗ ಆಪರೇಷನ್ ಮಾಡಿ ಕಾಳು ತೆಗೆದಾಕ್ಬಿಡಿ ಡಾಕ್ಟ್ರೇ. ಅಯ್ಯೋ, ನನ್ನ ಮಕ್ಕಳ ಮುಚ್ಚರೋ ಬಾಯ್ನ. ಡಾಕ್ಟ್ರೆ, ನೀವೇನ್ ಹೇಳಿದ್ದು? ನಾನು ಹೇಳಿದ್ದು ನೀವು ಲವ್ ಅಲ್ಲಿ ಬಿದ್ದಿದ್ದೀರಾ ಅಂತ.
ಲವ್ ಅಲ್ಲ. ಲವ್ ಅಣ್ಣ, ಹ್ಮ್. ನೀನ್ ಲವ್ ಮಾಡ್ತಾ ಇರೋ ಆ ಹೆಂಗಸ್ ಯಾರಣ್ಣ? ಓ ಹೆಂಗ್ಸ್ ಅಲ್ಲಪ್ಪ, ಹುಡುಗಿ. ಆದ್ರೆ ಅದು ಲವ್ ಡವ್ ಗೊತ್ತಾಗ್ತಲ್ವೇ? ಸೈಲೆಂಟ್ ಸಿದ್ದಣ್ಣ. ನಿಮ್ ಹುಡುಗಿ ನೋಡಕ್ ಹೇಗಿದ್ದಾಳೆ? ಡಾಕ್ಟ್ರೇ ಏನ್ ಕೇಳ್ತೀರಾ? ದೇವತೆ ಡಾಕ್ಟ್ರೇ. ಅವಳ ಕಣ್ಣು, ಅವಳ ಮೂಗು, ಅವಳ ತುಟಿ, ಅವಳ ಗಲ್ಲ, ಅಬ್ಬಾ 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 ಅಬ್ಬಾ. ಈ ಪ್ರಪಂಚದಲ್ಲಿ ಅವಳು ಬಿಟ್ರೆ ಇನ್ಯಾರು ಸುಂದರವಾಗೇ ಇಲ್ಲ. ಡೌಟೇ ಇಲ್ಲ. ಹಾ, ಇದು 100% ಲವ್ವೇ. ಲವ್ವ? ಲವ್ ಕಾಯಿಲೆನೆ. ಲವ್. ಥ್ಯಾಂಕ್ ಯು ಡಾಕ್ಟ್ರೆ. ನೀವಿಷ್ಟು ಹೇಳಿದ್ಮೇಲೆ ನಾನೀಗ ಹೋಗಿ ಆ ಹುಡುಗಿ ನೋಡ್ಲೇಬೇಕು. ಓಕೆ, ಬರ್ತೀನಿ. ಬಾಯ್ 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 ಬಾಯ್. ಮ್ಯಾಜಿಕ್ ಮ್ಯಾಜಿಕ್ ಮಾಡ್ಬಿಟ್ಟಿ ಡಾಕ್ಟ್ರೆ. Thank you. ಸೂಪರ್ ಸೂಪರ್. ನೀವು ತುಂಬಾ ಇಂಟೆಲಿಜೆಂಟ್ ಡಾಕ್ಟ್ರು. ಆದ್ರೆ ನಮ್ಮ ಅಣ್ಣನ್ ಲವ್ ಏನಾದ್ರೂ ಹೊಗೆ ಹಾಕಿಸ್ಕೊಂಡ್ರೆ ಹೋಗಿ ಹಾಕ್ಸ್ಕೊಂಡ್ರೆ ನೀವು ಹೊಗೆನೆ. ಯಾಕೆ? ಇದನ್ ಲವ್ ಅಂತ ಹೇಳಿದ್ ನೀವೇ ಅಲ್ವಾ? ಸಿಸ್ಟರ್, ನನ್ನ BP ಚೆಕ್ ಮಾಡ್ರಿ. ಅಂಕಲ್ ಏನಪ್ಪ? ಅಯ್ಯೋ, ದುಡ್ಡು ಇಲ್ವಲ್ಲಪ್ಪ. ಸಿಸ್ಟರ್, ಎಸ್ ಡಾಕ್ಟರ್? ಚೆಕ್ ಬುಕ್ ಇದೆಯಾ? ಇಲ್ಲ. ಕ್ಯಾಶ್ ಎಷ್ಟಿದೆ? ಒಂದು 10,000. 10 ರೂಪಾಯಿ ಕೊಡಿ. ನಿಂಗೆ ಆವತ್ತಿಂದ ಹೇಳ್ತಾನೆ ಇದೀನಿ. ಹೇಳ್ತಾನೆ ಇರ್ತೀಯ. ನಮ್ಮ ಅಣ್ಣ ನನ್ಗೆ ಮಲೇಷಿಯನ್ ಹುಡುಗನ್ ಜೊತೆ ಮದ್ವೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ನೀನ್ ನೋಡಿದ್ರೆ ಟೆನ್ಷನ್ ತಗೊಂಡೆ ಆರಾಮಾಗಿದ್ಯಾ? ನಿಜವಾಗ್ಲೂ ನೀನ್ ನನ್ ಲವ್ ಮಾಡ್ತಿದ್ರೆ ಈ ಮದ್ವೆ ನಿಲ್ಸಕ್ಕೆ ಏನಾದ್ರು ರೀಸನ್ ಕೊಡು. ಈಗ ರೀಸನ್ ಸಿಗ್ಲಿಲ್ಲ ಅಂದ್ರೆ ಮದ್ವೆ ಆಗ್ಬಿಟ್ಯಾ? ನಮ್ಮ ಅಣ್ಣನ್ ಮಾತನ್ನ ಮೀರಕ್ಕಾಗಲ್ಲ. ನನ್ಗೋಸ್ಕರ ನಮ್ಮ ಅಣ್ಣ ಮದ್ವೆ ಆಗದೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನನ್ ಸಾಕಿದ್ದಾರೆ. ನೀನೇನಾದ್ರೂ ಮಾಡು. ಇಲ್ಲ ಅಂದ್ರೆ ನನ್ನ ಮರ್ತ್ಬಿಡು. ಬೇಜಾರು ಮಾಡ್ಕೊಬೇಡ ಚಿನ್ನ, ಅಳ್ಬೇಡ. ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ಬೇಕಂತ ನನಗೆ ಗೊತ್ತು. ಅಯ್ಯೋ, ಹೇಳದ್ನಲ್ಲಪ್ಪ, ಬೆಳಗ್ಗೆ 2, ಮಧ್ಯಾಹ್ನ 1, ರಾತ್ರಿ 2 ಅಂತ. ಹಾ, ಕುಡಿಬೋದು ಕುಡಿಬೋದು, ಚೆನ್ನಾಗಿ ಕುಡಿಬೋದು. ರೀ, ನಾನ್ ಹೇಳಿದ್ದು ನೀರ್ನ, ಬೀರ್ನಲ್ಲ. ಇಡ್ರಿ ಫೋನು. ನಾನ್ ಸೆನ್ಸ್. ಹಲೋ ಡಾಕ್ಟರ್ ಕಾಮತ್. ಲೈ, ನೀನ್ ಯಾಕೋ ಫೋನ್ ಮಾಡ್ದೆ? ಕಾಮತ್ ಸರ್, ನೀವು ತುಂಬಾ ಒಳ್ಳೆಯವರು ಸರ್. ಆದ್ರೆ ನೀನು ಲೋಫರ್, ರಾಸ್ಕಲ್, ಅಯೋಗ್ಯ, ಅವಿವೇಕಿ, ಮುಟ್ಟಾಳ, ಮೂರ್ಖ. ಬೈರಿ ಬೈರಿ, ನೀವಲ್ದೆ ಇನ್ಯಾರು ಬೈಬೇಕು? ಎಷ್ಟೇ ಆದ್ರೂ ನೀವು ನನ್ನ ಬಾವಿ ಬ್ರದರ್ ಇಲ್ಲ ಅಲ್ವೇ? ಬ್ರದರ್ ಇಲ್ಲ ಅಲ್ವೋ? ಟಾರ್ಚರ್ ಕೊಡೋ ತಬಲ. ಅದೆಲ್ಲ ಇರ್ಲಿ, ನಿಮ್ ತಂಗಿನ ನಾನೇ ಮದುವೆ ಆಗೋದು ಅಂತ ಗೊತ್ತಿದ್ರು ಅದ್ಯಾವ್ದೋ ಮಲೇಷಿಯಾ ಹುಡುಗನು ಕೊಟ್ಟು ಮದುವೆ ಮಾಡ್ತೀನಿ ಅಂತಿದ್ರಂತ. ಏಯ್, ಅದು ನನ್ನ ಇಷ್ಟ. ನಾನು ಯಾವನು ಬೇಕಾದ್ರೆ ಕೊಟ್ಟು ಮದುವೆ ಮಾಡ್ತೀನೋ ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು? ಹೌದು, ಈ ವಿಷಯನೆಲ್ಲ ನಿನಗೆ ಯಾವನು ಹೇಳ್ತಿರೋದು? ಕಾಸು ಕೊಟ್ಟು ಕಣಿ ಕೇಳ್ದ. ಏಯ್, ನನ್ನ ಮಗನೇ, ನೀನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅನಾಸ್ತಿಷ್ಯ ಕೊಡದೆ ಆಪರೇಷನ್ ಮಾಡ್ಕೊಂಡು ಹಾಕ್ಬಿಡ್ತೀನೋ. ಡಾಕ್ಟ್ರ, ಕಾಲ್ ತೊಳ್ದು ಕನ್ಯಾದಾನ ಮಾಡ್ರಿ ಅಂದ್ರೆ ಕೊಲ್ಲೋ ಮಾತಾಡ್ತೀರಾ. ಈಗ ಹೇಳ್ತೀನಿ ಕೇಳಿ, ಈ ಮೈಸೂರು ಹುಡುಗನಿಗೆ ಬಿಟ್ಟು ಮಲೇಷ್ಯಾ ಹುಡುಗನಿಗೆ ಏನಾದ್ರೂ ಕೊಟ್ಟು ನಿಮ್ ತಂಗಿನ ಮದ್ವೆ ಮಾಡ್ತೀನಿ ಅಂದ್ರೆ ನಿಮ್ಗೇನು ಮಾಡಲ್ಲ. ನಿಮ್ಮ ತಂಗಿನ ಹಲೋ, ಅಬ್ಬಾ, ನಗ್ತಾ ನಗ್ತಾ ಗಂಟ್ಲೆ ಹೊಣಗೋಯ್ತು. ಈಗ ನೋಡ್ತಾ ಇರು, ನಿಮ್ಮ ಅಣ್ಣ ಮಲೇಷ್ಯಾ ಹುಡುಗನ ಕ್ಯಾನ್ಸಲ್ ಮಾಡಿಸಿ ಈ ಮೈಸೂರು ಹುಡುಗನಿಗೆ ಮದುವೆ ಮಾಡಿಸ್ತಾನೆ. ಮೈಸೂರು ಕೂಲಾಗಿದೆ, ವಾ ವಾ. ರಾಸ್ಕಲ್, ನನ್ನ ಮೊಬೈಲ್ ಫೋನ್ ಮಾಡಿದ್ರೆ ಎಲ್ಲಿ ನಂಬರ್ ಗೊತ್ತಾಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಹೇಳಿ ಲ್ಯಾಂಡ್ ಲೈನ್ ಫೋನ್ ಮಾಡ್ತಾನೆ. ನಿನ್ನ ಬಿಡಲ್ವೋ? ಈ ನಂಬರ್ ಕಂಡಿಡಿದು ನಿನ್ನ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗಾಕ್ಸಿಲ್ಲ. ನನ್ನ ಹೆಸರು ಡಾಕ್ಟರ್ ಕಾಮತ್ತೆ ಅಲ್ಲ, ಡಾಕ್ಟರ್ ಕಾಮತ್ತೆ ಅಲ್ಲ. ಡಾಕ್ಟ್ರೇ, ಡಾಕ್ಟ್ರೇ, ಏನ್ ಡಾಕ್ಟ್ರೇ ತುಂಬಾ ಅಪ್ಸೆಟ್ ಆಗಿರೋ ಆಗಿದೆ? ಪ್ರೇಮ್, ನನಗಂತೂ ತುಂಬಾ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ಆ ಟೆಲಿಫೋನ್ ಗುಂಡನ ಕಾಟ ಅತಿಯಾಗೋಗ್ಬಿಡ್ತು. ತುಂಬಾ ಡೇಂಜರಸ್ ಇದೆ. ನಾನು ನಮ್ಮ ವಿಷಯ ಎಲ್ಲ ಅವನಿಗೆ ಹೇಗ್ ಗೊತ್ತಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಆ ಮಲೇಷ್ಯಾ ಹುಡುಗನ ಜೊತೆ ಸಂಬಂಧ ಬೆಳೆಸಿರೋದು ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಅಣ್ಣ, ಈ ತರ ಸೈಕೋ ಲವರ್ಸ್ಗಳು
ಏನ್ ಬೇಕಾದ್ರೂ ಮಾಡ್ತಾರೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಯ್ಯೋ ಈಗೇನಪ್ಪ ಮಾಡೋದು? ನಾಳೆ ಮಲೇಷ್ಯಾದಿಂದ ಹುಡುಗ ಬೇರೆ ಬರ್ತಿದ್ದಾನೆ, ಇವಳನ್ನ ಬೇರೆ ಮನೆ ಕರ್ಕೊಂಡ್ ಬರ್ತಿಂದ ಮಾತು ಕೊಟ್ಬಿಟ್ಟೆ. ಫೋನಲ್ಲಿ ಬೇರೆ ಆ ಗುಂಡ ಫೋನ್ ಮಾಡಿ 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 ಹೆದರ್ಸ್ತಾ ಇದ್ದಾನೆ. ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಡಾಕ್ಟ್ರೆ, ಹಿಂಗ್ ಮಾಡಿದ್ರೆ ಹೆಂಗೆ? ಹೆಂಗೆ? ಚಾರ್ಮಿನ ಇಲ್ಲೇ ಬಿಟ್ಟು ನೀವೊಬ್ರೇ ಹೋಗಿ ಬಂದ್ರೆ ಹೆಂಗೆ? ನನ್ನ ಮನೆ ಹಾಳಾದಂಗೆ. ಚಾರ್ಮಿನ ಒಬ್ಳನ್ನೇ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಅಯ್ಯ, ಒಳ್ಳೆ ಆಯಿಲು. ಹೌದೌದು, ನಾನ್ ಒಬ್ಳೇ ಇದೀನಿ ಅಂತ ಅವ್ನಿಗೆ ಗೊತ್ತಾದ್ರೆ ಏನ್ ಬೇಕಾದ್ರೂ ಆಗ್ಬೋದು. ನೋಡ್ದ್ಯಾ 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 ನೋಡ್ದ್ಯಾ? ನೋಡ್ತಾನೇ ಇದೀನಿ. ಏನು ನೋಡ್ತಾ ಇದ್ಯಾ? ನೀವು ಮಾತಾಡೋದು ನೋಡ್ತಾ ಇದ್ದೀನಿ. ನೋಡ್ಕೊಂಡ್ ಮಾತಾಡಲೆ. ಓ ಡಾಕ್ಟ್ರೇ, ನೀವು ತುಂಬಾ ಸೈಲೆಂಟು. ಆ ಫೋನ್ ರೌಡಿ ತುಂಬಾ ವೈಲೆಂಟು. ನೀವು ಆ ಮಲೇಷ್ಯಾ ಹುಡುಗನ ಮನೆಗೆ ಹೋದಾಗ ಅಕಸ್ಮಾತ್ ಅವನೇನಾದ್ರೂ ಅಲ್ಲಿಗೆ ಬಂದ್ರೆ ನಿಮಗೆ ನಂತರ ಫೈಟ್ ಮಾಡಕ್ ಆಗುತ್ತಾ? ಅಲ್ಲ, ಆಗುತ್ತಾ? ನನಗೂ ಫೈಟ್ಗೂ ತುಂಬಾ ದೂರ. ಆದ್ರೆ ನನಗೊಬ್ಬ ಫ್ರೆಂಡ್ ಇದ್ದ, ಅವನು ದೊಡ್ಡ ಕರಾಟೆ ಕಿಂಗ್. ಅವನೇನಾದ್ರೂ ಇವತ್ತಿದ್ದಿದ್ರೆ ಅಯ್ಯೋ, ಇದ್ದಿದ್ದಿದ್ದಿದ್ರೆ ಆದ್ರೆ ಇವತ್ತಿಲ್ವಲ್ಲ ನಮ್ ದುರದೃಷ್ಟಕ್ಕೆ. ಅಟ್ಲೀಸ್ಟ್ ಚಾರ್ಮಿಯಿಂದ ನಂತರ ಒಬ್ಬ ಬಾಡಿ ಗಾರ್ಡ್ ಆದ್ರೂ ಇದ್ದಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇತ್ತಾ? ನಿಂತರ ಬಾಡಿ ಗಾರ್ಡ್. ಎಸ್. ನೀನೇ ಬಾಡಿ ಗಾರ್ಡ್. ಅಂಕಲ್, ನನಗೆ ತುಂಬಾ ಕೆಲಸ ಇದೆ. ಯು ನೋ, ಐ ಆಮ್ ವೆರಿ ಬಿಸಿ. ತಗದ್ ಕಪಾಳ ಕೊಡ್ಬಿಡ್ತೀನಿ. ಕೆಲಸ ಅಂತ ಕೆಲಸ ಕೆಲಸ ಅಲ್ಲದೆ 3 ಹೊತ್ತು ನಮ್ಮಲ್ಲೇ ಬಿದ್ದಿರ್ತೀಯ. ಇನ್ನೆಂತ ಕೆಲಸ ನಿನ್ಗೆ? ಹಾ ಹಾ, ಪಾಪ ನನ್ಗೋಸ್ಕರ ನಿನ್ ಟೈಮ್ ಯಾಕೆ ಹಾಳು ಮಾಡ್ಬೇಕು? ಹೋಗ್ಲಿ, ಬಿಟ್ಬಿಡೋಣ. ಯಾರಾದ್ರೂ ಬೇರೆ ಹುಡುಗ. ನಾನು ಬಿಸಿ ಅಂದ್ರೆ ಹಾಗಲ್ಲ ಹೇಳಿದ್ದು. ನಿಮಗೋಸ್ಕರ ನಾನು ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಥ್ಯಾಂಕ್ ಯು ಪ್ರೇಮ್. ಅದು ಅಲ್ಲದೆ ನೀನು ನಮ್ಮ ಜೊತೆ ಇದ್ರೆ ನಮಗೊಂಥರ ಧೈರ್ಯ. ನಮ್ಮ ಚಾರ್ಮಿಗೂ ಸೇಫ್ಟಿ. ಡೋಂಟ್ ವರಿ ಡಾಕ್ಟ್ರೆ, ನಾನ್ ಇರ್ಬೇಕಾದ್ರೆ ನಮ್ ಚಾರ್ಮಿನ ಯಾವ ಕಪ್ಪೆನು ಕಲ್ತೆತ್ತು ನೋಡ್ಬಾರ್ದು. ಹಾಗೆ ನೋಡ್ಕೋತೀನಿ. ಅದೇನಿದು ಕಪ್ಪೆ? ಡೈಲಾಗ್ ಸ್ವಲ್ಪ ಚೇಂಜ್ ಇರ್ಲಿ. ವೆರಿ ಗುಡ್, ಐ ಲೈಕ್ ಇಟ್. ಕೈನಾ, ನೀನು ಓನ್ಲಿ ಬಾಡಿಗೆ ಗಾರ್ಡ್. ಓಕೆ ಮೈ ಲಾರ್ಡ್. ತರ್ಲೆಗಳ ಬುದ್ಧಿ ಇದೆಯೇನ್ರ ನಿಮ್ಗೆ? ಅಣ್ಣ, ಅದ್ಕೆಗೆ ಏನು ಡ್ಯಾಮೇಜ್ ಆಗ್ದಂಗೆ ಸೇಫ್ ಆಗಿ ಎತ್ಕೊಂಡ್ ಬಂದಿದೀವಣ್ಣ. ಅದ್ಕೇನಾ? ಇಡಿಯಟ್ಸ್. ನನಗ್ ಮೊದ್ಲಿಂದಾನೇ ಗೊತ್ತಿತ್ತು ಇವನು ನಂಬರ್ 1 ಗೂಂಡ ಅಂತ. ಅದ್ಕೆ ಅಣ್ಣ ಗುಂಡ ಅಲ್ಲ, ನಿನ್ ಗಂಡ. ಇಂಥವ್ ನನ್ ಮದ್ವೆ ಆಗೋದಕ್ಕಿಂತ ಸಾಯೋದ್ ವಾಸಿ. ಹಾಗೇಳ್ಬಿಡಿ, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ಐ ಲವ್ ಯು. ನಿಂಗೆ ಲವ್ ಬೇಡ. ಅಣ್ಣ ಅಣ್ಣ ಅಣ್ಣ, ಏನಾಯ್ತು ಅಣ್ಣ? ಮತ್ತೆ ಕನ್ಸಲ್ ಬಂದ್ಲಣ್ಣ? ಕಾಪಾಡಕ್ ಹೊಡ್ಲ ಅಣ್ಣ. ಅವಳು ಮತ್ತೆ ಮತ್ತೆ ಅಣ್ಣನ್ ಕನ್ಸಲ್ ಬಂದು ಸಿಕ್ಕಾಪಟ್ಟೆ ಸಾರ್ಚರ್ ಕೊಡ್ತಾವಳೆ. ಅಣ್ಣ, ಆ ಮೈಸೂರು ಸ್ಯಾಂಡಲ್ನ ಈಗ ಹೋಗಿ ಎತ್ತಾಕೊಂಬರ್ಲ ಅಣ್ಣ. ಎತ್ತಾಕೊಂಡು ಬಂದ್ರೆ ಏನಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳಾಗೆ ನನ್ನ ಹತ್ರ ಬರೋ ಥರ ಮಾಡಬೇಕು. ಅದಕ್ಕೆ ಐಡಿಯಾ ಆ ಡಾಕ್ಟ್ರೇ ಕೊಡಬೇಕು. ಹಲೋ, ಹಾಯ್ ಡಾಕ್ಟರ್. ಅನಸ್ತಿಷ ಕೊಟ್ಟು ಎಷ್ಟೊತ್ತಾಯ್ತು? 10 ನಿಮಿಷ ಆಯ್ತು ಸರ್. ವೆರಿ ಗುಡ್. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಪ್ರಕಾಶ್. ಪ್ರಕಾಶ್. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಅನಸ್ತಿಷ ಕೊಟ್ಟ ಮೇಲೆ ನೀವಿಲ್ಲಿ ಸ್ವರ್ಗದಲ್ಲಿದ್ದಾಗಿರ್ತೀರಾ. ಡಾಕ್ಟ್ರ ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಹಲೋ, ನಿಮ್ಮನ್ನ ಯಾರು ಒಳಗಡೆ ಬಿಟ್ಟಿದ್ದು? ಇದು ಆಪರೇಷನ್ ಥಿಯೇಟರ್. ನಡೀರಿ ಆಚೆ. ಡಾಕ್ಟ್ರೇ, ಮ್ಯಾಟ್ರು ತುಂಬಾ ಸೀರಿಯಸ್. ಇಲ್ಲಿ ಪೇಷಂಟೇ ಸೀರಿಯಸ್. ಇನ್ನು ಎಷ್ಟೊತ್ತಾಗುತ್ತೆ? 2 hours ಆಗುತ್ತೆ. ಇದ್ರಲ್ಲಿ ಮಾಡಿದ್ರೆ 2 hours ಆಗುತ್ತೆ, 4 hours ಆಗುತ್ತೆ. ತಗೊಳ್ಳಿ ಲಾಂಗು. ಬನ್ನಿ ಡಾಕ್ಟ್ರ, ಅಣ್ಣನ್ ನೋಡೋಣ. ಹಲೋ, ನಾನು ಹೇಳ ಮತ್ ಕೇಳ್ರಿ. ಬಿಡ್ರಿ ನನ್ನ. ಹಲೋ ಬಿಡ್ರಿ ಕೈನಾ. ರೈ, ಆಸ್ಪತ್ರೆ ಒಳಗಡೆ ಬಂದ್ಬಿಟ್ಟು ಏನ್ರಿ ನಿಮ್ಮ ದೌರ್ಜನ್ಯ? ಡಾಕ್ಟ್ರೇ, ನನಗೆ ಲವ್ ಕಾಯಿಲೆ ಇದೆ ಅಂತ ಹೇಳಿದ್ರಿ, ಆದ್ರೆ ಅದನ್ನ ವಾಸಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರ? ಹೌದೌದು, ಲವ್ ಕಾಯಿಲೆನ ವಾಸಿ ಮಾಡಬಹುದು. ಬೇಗ ಮಾಡ್ಬೇಕು. ನಮ್ಮಣ್ಣ ಮೊದಲ ತರ ಆಗ್ಬೇಕು. ಹೌದೌದು, ನಿಮ್ಮಣ್ಣ ಮುಂಚಿನ ತರ ಆಗ್ಲೇಬೇಕು. ಆದ್ರೆ ಲವ್ ಕಾಯಿಲೆಗೆ ಔಷಧಿನೇ ಕಂಡಿದಿಲ್ವಲ್ಲ. ಅಂದ್ರೆ ನನ್ ಗತಿ ಇಷ್ಟೇನಾ? ನಾನು ರೆಡಿ ಮಾಡಕ್ಕಾಗಲ್ವಾ? ಮಾಡ್ಬೋದು. ಅದೇ ಹೇಗೆ?
ಆ ಹುಡುಗಿ ಯಾವ ಹುಡುಗಿ? ಅದೇ ನೀವು ಲವ್ ಮಾಡ್ತಿದ್ರಲ್ಲ ಆ ಹುಡುಗಿ ಹಾ. ನಿಮ್ಮನ್ನ ಲವ್ ಮಾಡ್ತಿದ್ದಳ? ಗೊತ್ತಿಲ್ಲ. ತಿಳ್ಕೋಬೇಕು. ಆ ಹುಡುಗಿ ಯಾರು, ಏನು, ಎತ್ತ ಅಂತ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೋಬೇಕು. ತಿಳ್ಕೊಂಡು ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು. ಬೆಳೆಸ್ಕೊಂಡು ಕ್ಲೋಸ್ ಆಗಿ ಮೂವ್ ಮಾಡ್ಬೇಕು. ಆಮೇಲೆ 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 ಏನ್ರಿ ಪಿಂಡ? ಲವ್ ಆದ್ಮೇಲೆ ಮದ್ವೆ ಆಗುತ್ತೆ, ಮದ್ವೆ ಆದ್ಮೇಲೆ ಮಕ್ಳಾಗ್ತವೆ, ಮಕ್ಳಾದ್ಮೇಲೆ ಮೊಮ್ಮಕ್ಳಾಗ್ತವೆ, ಆಮೇಲೆ ಕಾಯಿಲೆ ವಾಸಿ. ಡಾಕ್ಟ್ರೆ ನೀವು ಭರ್ಜರಿ. ಹೋಗಿ ಸರ್ಜರಿ ಮಾಡಿ. ನಾನು ಆ ಹುಡುಗಿನ ಹುಡುಕಿ ಫ್ರೆಂಡ್ಶಿಪ್ ಬೆಳೆಸಿ ಲವ್ ಮಾಡ್ತೀನಿ. ಓಕೆ ಬಾಯ್. ಡಾಕ್ಟ್ರೆ ಇನ್ನೂ ಯಾಕೆ ನಿಂತಿದ್ದೀರಾ? ಹೋಗಿ. ಡಾಕ್ಟ್ರೆ ನೀವು ಸೂಪರ್ ಡಾಕ್ಟ್ರೆ, ಸೂಪರ್. Stupid fellow. ಅಂಕಲ್ ದುಡ್ಡು ಬೇರೆ ಇಲ್ವಲ್ಲ? ಸಿಸ್ಟರ್, ಎಸ್ ಡಾಕ್ಟರ್? ಚೆಕ್ ಬುಕ್ ಇದೆಯಾ? ಇಲ್ಲ ಡಾಕ್ಟರ್. ಕ್ಯಾಶ್ ಎಷ್ಟಿದೆ? 10,000. 10 ರೂಪಾಯಿ ಕೊಡಿ. Ready? Let's start. 1, 2, 3, 4, 5, 6, 7, and 8. 2, 2, 3, 4, 5, 6. Next, change. You're not doing it correctly. Lift the leg. Yeah. Very good. Now 4, 5, 6, 7, 8. Okay, now stop. Next stretch, okay? 1, 2, 3, 4, 5, 6, 7, 8. 1, 2, 3, 4, 5, 6, and 7, and 8. All right, all of you did a great job. Thank you. See you tomorrow. Have a nice day. Bye. Thank you. Bye, bye. See you. Thank you, ma'am. Hey. ಗೋ. Let's go for movie. ನಮಸ್ಕಾರ ಮೇಡಮ್. ಯಾರ್ ನೀವು? ಅಣ್ಣನ್ ಕಡೆಯವರು. ನಮ್ಮಣ್ಣನ ಕಡೆಯವರ? ಅಲ್ಲ, ನಮ್ಮಣ್ಣನ ಕಡೆಯವರು. ನಿಮ್ಮಣ್ಣ ಯಾರು? ಹಲೋ. ಏಯ್ ಜಾಸ್ತಿ ಮಾತಾಡಿದ್ರೆ ಎತ್ಬಿಡ. ಫೀಲ್ಡ್ ಅಲ್ಲಿ ಸೆಂಟಿಮೆಂಟ್ ಗಿಂಟಿಮೆಂಟ್ ಎಲ್ಲ ಏನಿಲ್ಲ. ಅಣ್ಣ ಬಿಸಿ ಇದೀನಿ, ಇಡ ಫೋನ್ ಅಲ್ಲೇ. ನಮಸ್ಕಾರ. ಓಹ್, ನೀವಾ? ನಾನೇ. ನೀವು ರೌಡಿಸಮ್ ಇನ್ನು ಬಿಟ್ಟಿಲ್ವಾ? ಅದೊಂಥರ ಅಂಟ್ರೋಗ ಇದ್ದಂಗೆ, ಒಂದ್ಸಲ ಅಂಟ್ಸ್ಕೊಂಡ್ರೆ ಮುಗ್ದೋಯ್ತು. ಸರಿ, ಇಲ್ಲಿಗೆ ಯಾಕೆ ಬಂದ್ರಿ? ನಿಮ್ನ ನೋಡಕ್ಕೆ. ನನ್ನ? ಹಾ, ಯಾಕೆ? ನಿಮ್ ಡ್ಯಾನ್ಸ್ ಸೂಪರ್ ಆಗಿರುತ್ತೆ ಅದಕ್ಕೆ. ಡಾನ್ಸ್ ಅಲ್ಲ, ನಾನ್ ಮಾಡೋ ಡಾನ್ಸ್ ಅಲ್ಲ, ಏರೋಬಿಕ್ಸ್. ಒಂಥರ ಭರತನಾಟ್ಯ ಇದ್ದಂಗೆ. ಅದೊಂಥರ ಶೇಕ್ ಬ್ರೇಕ್ ಇದ್ದಾಗೆ. ಈ ತರ ಡ್ಯಾನ್ಸ್ ಕಲಿಬೇಕು ಅಂತ ನಮ್ಮ ಅಣ್ಣಂಗೆ ತುಂಬಾ ಆಸೆ. ನೀವು ಏರೋಬಿಕ್ಸ್ ಮಾಡ್ತೀರಾ? ಯಾಕೆ ಮಾಡಕ್ಕಾಗಲ್ವಾ? ಆಗುತ್ತೆ, ಬಟ್ ಮತ್ತೆ ಮಗ ಹೇಳ್ಬಿಡಿ. ಈ ಬ್ಯಾಚ್ ಫುಲ್ ಇದೆ. ನೆಕ್ಸ್ಟ್ ಬ್ಯಾಚ್ ಬಂದ್ಬಿಡಿ. ಅಲ್ಲಿವರೆಗೂ ಕಾಯಕಾಗಲ್ಲ. ಈ ಬ್ಯಾಚ್ ಅಲ್ಲಿ ಯಾರನ್ನಾದ್ರು ಕಿತ್ತಾಕ್ಬಿಟ್ಟು ನಮ್ಮ ಅಣ್ಣನ್ ಸೇರ್ಸ್ಕೊಂಡ್ಬಿಡಿ. ಹಾ ಕರೆಕ್ಟ್. ಕಿತ್ತಾಕಿ ನನ್ ಶರ್ಟ್ ಬಟನ್ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಜಾಯ್ನ್ ಆಗಿ. ಆಗಲ್ಲ. ಏಯ್ ಮುಚ್ಚಳ ಬಾಯ್ನ. ಅವ್ರೇನೋ ಹೇಳ್ತಾ ಇದಾರೆ ಕೇಳಿಸ್ಕೊಳ್ರ. ನಾನು ನೆಕ್ಸ್ಟ್ ಬ್ಯಾಚ್ಗೆ ಜಾಯ್ನ್ ಆಗ್ತೀನಿ. ಓಕೆ, ಒಂದ್ ನಿಮಿಷ ತಗೊಳ್ಳಿ. ಯಾಕೆ? ನಿಮ್ ಜೊತೆಲಿ ಫ್ರೆಂಡ್ಶಿಪ್ ಬೆಳೆಸ್ಕೊಳಕ್ಕೆ. ಫ್ರೆಂಡಾ? ನಾನು ಸಿದ್ಧ, ನೀವು? ಚಾರ್ಮಿ. ಚರ್ಮಿನಾ? ಒಂಥರ ಚರ್ಬಿ ತರ ಇಲ್ವಣ್ಣ? ಚಿಚೆ ಚೆನ್ನಾಗಿದೆ. ನಾನ್ ನಿಮ್ನ ಚೆರಿ ಅಂತ ಕರೀಲ? ಚೆರಿ ಚೆರಿ ಚೆನ್ನಾಗಿದೆ ಅಲ್ಲ? ನೀವ್ ಹೇಳಿದ್ಮೇಲೆ ಮುಗಿತ. ಚೆರಿ, ಓ ಮೈ ಚೆರಿ. ಆರಾಮಾಗಿದ್ದೀರಲ್ಲ? ನೋಡಿ, ಮೊದಲು ನೀವು ಪೇಷಂಟ್ ಆಗಿ ಬಂದ್ರಿ, ಆಮೇಲೆ ಪರಿಚಯದವರು ಆದ್ರಿ. ಈಗ ನಿಮ್ಮ ತಮ್ಮನಿಗೆ ನನ್ನ ತಂಗಿನ ತಂದ್ಕೊಂಡು ಈಗ ಸಂಬಂಧಿಕರಾಗ್ತಾ ಇದೀವಿ. ತಗೊಳ್ಳೋ. ಮೊದ್ಲು ನಾನು ಕಾಫಿ ಕುಡಿತೀರಾ? ಲೊಟ್ಟೆ ಪುಸ್ಕಿ. ಮದುವೆ ಆದ್ಮೇಲೆ ನೀವು ನಮ್ಮ ಜೊತೆಲಿ ಮಲೇಷ್ಯಾಗೆ ಬಂದ್ಬಿಡಿ. ಇಲ್ಲಿ ಯಾಕೆ ಒಬ್ಬರೇ ಇರ್ತೀರಾ? ಅಯ್ಯೋ, ನೀವೊಂದು ಒಳ್ಳೆ ತಮಾಷೆ. ಬೆಂಗಳೂರಲ್ಲಿ ನನ್ನೇ ನಂಬ್ಕೊಂಡ್ರು ತುಂಬಾ ಜನ ಪೇಷಂಟ್ಗಳಿದ್ದಾರೆ. ಅವರು ನಾ ಹೇಳಿದ ಪಥ್ಯದಲ್ಲಿ ಇರ್ತಾರೆ. ಮಲೇಷ್ಯಾದಲ್ಲಿ ಯಾರು ಪಥ್ಯದಲ್ಲಿ ಇರ್ತಾರೆ? ಆಮೇಲೆ ಆ ಊರಲ್ಲಿ ಹಲ್ಲಿ ಪಲ್ಲಿ ಎಲ್ಲ ತಿಂತಾರಂತೆ, ನಿಜವೇ? Yes, yes. ಅಲ್ಲೆಲ್ಲ ನನ್ನ ಮೆಡಿಸಿನ್ಸ್ ವರ್ಕೌಟ್ ಆಗಲ್ಲ ಬಿಡಿ, ನಾವಿಲ್ಲಿ ಆರಾಮಾಗಿದ್ದು ಬಿಡ್ತೀವಿ. ಡಾಕ್ಟರ್, ಎಸ್, ಚಾರ್ಮಿ ಹಿಂದ್ಗಡೆ ನಿಂತಿದ್ದಾನಲ್ಲ, ಆ ಹುಡ್ಗ ಯಾರು?
ಅವನು ಪ್ರೇಮ್ ಅಂತ ನನ್ನ ತಂಗಿ ಬಾಡಿ ಗಾರ್ಡ್. ಹೌದೌದು, ಸಮಸ್ಯೆ ಏನಿಲ್ಲ, ಗಾಬರಿ ಆಗ್ಬೇಡಿ. ಇತ್ತೀಚಿನ ಬೆಂಗಳೂರಿನ ವಾತಾವರಣ ನಿಮಗೆ ಗೊತ್ತಿದೆಯಲ್ಲ, ಕೊಲೆ, ಸುಲಿಗೆ, ದರೋಡೆ, ವಂಚನೆ, ಮೋಸ ಎಲ್ಲ ನಡೀತಾ ಇದೆ. ಜೊತೆಗೆ ನನ್ನ ತಂಗಿ ನೋಡ್ಕೊಳಕ್ ನನ್ನ ಕೈಲೂ ಆಗ್ತಾ ಇಲ್ಲ. 24 ಗಂಟೆನೂ ಕೆಲಸ. ಹುಡುಗ ತುಂಬಾ ಒಳ್ಳೆಯವನು, ನಮ್ಮ ಪಕ್ಕದ ಮನೇಲೇ ಇದ್ದ. ಪಕ್ಕದ ಮನೇಲಿ ಯಾಕಿರೋದು ಅಂತ ನಮ್ಮ ಮನೇಲೆ ಇಟ್ಕೊಂಡ್ಬಿಟ್ಟಿದೀನಿ. ತಗೊಳ್ಳಿ, ಟ್ರೈ ಮಾಡ್ರಿ. ಬೇಡ. ಕೊಡಿ. ತಗೊಳ್ಳೆ. ಅದು ನೀವು ತುಂಬಾ ಸೈಲೆಂಟ್ ಸಾಫ್ಟ್ ಅನ್ಸುತ್ತೆ. ಥ್ಯಾಂಕ್ ಯು. ನೀವು ನೋಡೋದಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಪ್ಪ. ಥ್ಯಾಂಕ್ ಯು ಸೋ ಮಚ್. ನಿಮ್ ಕಡೆ ಮದುವೆಗೆಲ್ಲ ಹಿಂಗೇನ ಜುಟ್ ಬೆಳ್ಸೋದು? ನಾವು ತಲೆ ಬೋಳಿಸ್ಕೊತೀವಿ. ಓಹ್, ಚೆನ್ನಾಗಿ ನಕ್ಯ ಕಳ್ಳ. ಬಿಡ್ಲಾ? ಏನು? ನೀವು ಚಾರ್ಮಿನ ಮದುವೆ ಆದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಗಾಕೋತೀರ. ಹೌದಾ? ಬೆಂಗಳೂರು ಡಾನ್ ಒಬ್ಬ ಚಾರ್ಮಿನ ತುಂಬಾ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದಾನೆ. ಹೌದಾ? ಆ ಡಾನು ಇವ್ರ ಅಣ್ಣಂಗೆ ಫೋನ್ ಮಾಡಿ ಹೆದರ್ಸ್ತಿದ್ದಾನೆ. ಅವನ್ನ ಬಿಟ್ಟು ಇವಳನ್ನ ಬೇರೆ ಯಾರಾದ್ರೂ ಮದುವೆ ಆದ್ರೆ ಅವ್ರ ಕತೆ ಕಚಕ್. ಅದಕ್ಕೆ ಏನು ಏನಾಯ್ತು? ಅಲ್ಲಿದಾರಲ್ಲ ಅವ್ರ ಬಾಡಿಗಾರ್ಡು, ಹ್ಮ್ ನನ್ಗೆಲ್ಲ ವಿಷಯ ಹೇಳ್ಬಿಟ್ರು. ಏನ್ ವಿಷಯನೋ? ಎಲ್ಲ ವಿಷಯನೂ ಹೇಳ್ಬಿಟ್ರು. ಅದಕ್ಕೆ ಪಾಪಿ, ಬುದ್ಧಿಗಿದ್ದೀನಿ, ಆ ವಿಷಯ ಹೇಳ್ಬೇಡ ಅಂತ ಹೇಳಿದೆ. ಯಾಕೋ ಹೇಳ್ದೆ? ಅದು ಏನ್ ವಿಷಯ? ಯಾಕೆ ಇಷ್ಟು ಟೆನ್ಷನ್ ತಗೊಳ್ತಾ ಇದ್ದೀರಾ? ಏನಿಲ್ಲ, ಇವನಿದಲ್ಲ, ಇವನು ಎಲ್ಲ ಹಾಳು ಮಾಡ್ಬಿಟ್ಟ. ಡಾಕ್ಟ್ರೆ, ಇವ್ರನ್ನ ಯಾಕೆ ಬೈತೀರಾ? ಇವ್ರೇನ್ ವಿಷಯನೇ ಹೇಳಿಲ್ಲ. ಹೌದಾ? ಮತ್ತೆ ಯಾವ ವಿಷಯ ಹೇಳ್ದ? ಚಾರ್ಮಿ ತುಂಬಾ ಒಳ್ಳೆಯವಳು, ಏರೋಬಿಕ್ಸ್ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದ್ರು ಅಲ್ವಾ ಸರ್? ಏನೋ ಜಾಂಗಿರಿ ಕಟಿಂಗ್ ಹೊಡಿತಾ ಇದ್ದಾನಲ್ಲ. ಐ ಸಿ. ಪ್ರೇಮ್, ಸಾರಿ, ಐ ಆಮ್ ವೆರಿ ಸಾರಿ. ಸುಮ್ಮನೆ ಟೆನ್ಷನ್ ತಗೊಳ್ತಾ ಇದ್ದೀರಾ? ಬನ್ನಿ ಡಾಕ್ಟ್ರೆ. ಇಲ್ಲ ಅಂಕಲ್, ಇವನು ನನ್ನ ಪೇಷಂಟೇ. ಹೇಗೆ ಎಲ್ಲರೂ ಶೇಕ್ ಆಗ್ಬಿಟ್ರಲ್ಲ? ಅವನು ಬೆಂಗಳೂರು ಡಾನ್ ಆದ್ರೆ ನಾನು ಮಲೇಷ್ಯಾ ಡಾನಮ್ಮ. ಯಾವನ್ ನನ್ಗೆ ಏನು ಮಾಡೋಕ್ಕಾಗಲ್ಲ. ನೀನು ಮಲೇಷ್ಯಾ ಡಾನ್, ನಾನು ಮೈಸೂರು ಫ್ಯಾನ್. ಏನ್ರಿ ನಿಮ್ ದೌರ್ಜನ್ಯ? ಮಧ್ಯರಾತ್ರಿ ನನ್ನ ಕಿಡ್ನಾಪ್ ಮಾಡಿದ್ದು ಅಲ್ದೆ, ನನ್ನ ನೆಮ್ಮದಿ ಹಾಳು ಮಾಡಿದ್ದು ಅಲ್ದೆ, ನನ್ನ ನಿದ್ದೆ ಬೇರೆ ಹಾಳು ಮಾಡ್ತೀರಾ? ಏನೋ ಪಾಪ ರೌಡಿಗಳು ಅಂತ ಸುಮ್ಮನೆ ಇದ್ರೆ ನಿಮ್ದು ತುಂಬಾ ಜಾಸ್ತಿ ಆಯ್ತು. ಅಣ್ಣನಿಗೆ ಆವಾಜ್ ಆಗ್ತೀಯಾ? ಯಾಕೆ ಹೆಂಗೈತೆ ಮೈಗೆ? ನೀವು ಡಾಕ್ಟ್ರು, ಪೇಷಂಟ್ ಯಾವಾಗ ಬಂದ್ರು ಟ್ರೀಟ್ಮೆಂಟ್ ಕೊಡ್ಬೇಕು. ಟ್ರೀಟ್ಮೆಂಟ್ ಯಾಕೆ ಕೊಡ್ಬೇಕು? ಟ್ರೀಟ್ಮೆಂಟ್ ನಾನು ಟ್ರೀಟ್ಮೆಂಟ್ ಕೊಡಲ್ಲ, ಎಂತದಿಲ್ಲ. ನೀವು ಬೇರೆ ಡಾಕ್ಟರ್ ನೋಡ್ಕೊಳ್ಳಿ. ನೀನೇನಾದ್ರೂ ಇಲ್ಲ ಆಗಿಲ್ಲ ಅಂದ್ರೆ ಡಾಕ್ಟ್ರೆ, ದಯವಿಟ್ಟು ನನ್ನ ಕಾಪಾಡಿ. ನನ್ನ ಆ ಹುಡುಗಿನ ಒಂದ್ ಮಾಡಿ ಡಾಕ್ಟ್ರೆ. ನಮ್ಮಿಬ್ರು ಪ್ರೀತಿನ ಉಳಿಸಿ ಡಾಕ್ಟ್ರೆ. ಪ್ಲೀಸ್ ಡಾಕ್ಟ್ರೆ, ಪ್ಲೀಸ್ ಪ್ಲೀಸ್ ಡಾಕ್ಟ್ರೆ. ನಮ್ಮ ಅಣ್ಣ ಯಾರ ಮುಂದೆನೂ ಈ ರೀತಿ ಕೈ ಮುಗಿದ್ ಕೇಳ್ಕೊಂಡಿರ್ಲಿಲ್ಲ. ನಾವು ನೋಡೇ ಇಲ್ಲ. ಅವ್ರನ್ನ ಕಾಪಾಡಿ ಡಾಕ್ಟ್ರೆ. ಗೊತ್ತೇ ಸಾಕು. ನೀವು ಕಾಪಾಡಿದ ತಕ್ಷಣ ಓಡ್ ಬಂದು ಕಾಪಾಡಕ್ಕೆ ನಾನೇನು ದೇವ್ರ? ನನ್ನ ಪಾಲಿಗೆ ನೀವೇ ದೇವ್ರು. ನೀವು ಹೇಳ್ದಂಗೆ ಆ ಹುಡುಗಿ ತಲ್ಲಿ ಫ್ರೆಂಡ್ಶಿಪ್ ಮಾಡಿದೆ, ಆದ್ರೆ ನನ್ನ ಪ್ರೀತಿ ಹೇಳ್ಕೊಳಕ್ಕೆ ಹೆದರಿಕೆ ಆಗ್ತಾ ಇದೆ. ನನ್ನ ಮನಸ್ಸಲ್ಲಿರೋದೆಲ್ಲ ನಿಮಗೆ ಹೇಳ್ಬಿಡ್ತೀನಿ. ನೀವೊಂದು ಚೀಟಿ ಬರ್ಕೊಟ್ಬಿಡಿ, ನಾನು ತೊಗೊಳೋಗಿ ಕೊಟ್ಬಿಡ್ತೀನಿ. ಬೇಡ, ಹಾಗೇನಾದ್ರೂ ಮಾಡಿದ್ರೆ ಆ ಹುಡುಗಿ ಖಂಡಿತವಾಗ್ಲೂ ನಿನ್ನ ಲವ್ ಮಾಡಲ್ಲ. ಯಾಕೆಂದ್ರೆ ನಾನು ಡಾಕ್ಟ್ರು, ನಾನು ಬರೆಯೋ ಹ್ಯಾಂಡ್ ರೈಟಿಂಗು ಯಾರಿಗೂ ಅರ್ಥ ಆಗಲ್ಲ. ಮೆಡಿಕಲ್ ಸ್ಟೋರ್ ಅವರೇ ಓದಕ್ ಕಷ್ಟಪಡ್ತಾರೆ. ಪಾಪ ಆ ಹುಡುಗಿಗೆ ಇನ್ನೇನು ಅರ್ಥ ಆಗತ್ತೆ ಹೇಳು? ಮತ್ತೆ ನನ್ನ ಲವ್ ಮ್ಯಾಟ್ರನ್ನ ಹೇಗೆ ಹೇಳಿ ಡಾಕ್ಟ್ರೆ? ಆ ಹುಡುಗಿ ಬಗ್ಗೆ ಡೀಟೇಲ್ಸ್ ಏನಾದ್ರು ಗೊತ್ತಾ? ಗೊತ್ತು. ಏನು? ಅವಳ ಹೆಸರು ಚೆರಿ. ಆ ಹುಡುಗಿಗೆ ಅಪ್ಪ, ಅಮ್ಮ, ಅಣ್ಣ ಯಾರಾದ್ರೂ ಇದ್ದಾರಾ? ಯಾರಾದ್ರೂ ಇತ್ಕೊಳ್ಳಿ, ನನಗೇನಾಗಬೇಕು? ನಾನು ಅವಳ ಪ್ರೀತಿ ಮಾಡ್ತಾ ಇದ್ದೀನಿ, ಅವಳು ನನಗೆ ಸಿಗ್ಬೇಕು ಅಷ್ಟೇ. ನೀವು ಲವ್ ಮಾಡೋ ವಿಷಯದಲ್ಲಿ ತುಂಬಾ ವೀಕ್ ಅನ್ಸುತ್ತೆ. ನಾನು ಹೋಗಿ ಹುಡುಗಿನ ಕೇಳ್ಕೊಂಡು ನೀ ಹೋಗಿ ಕೇಳ್ಬಿಟ್ರೆ ಅವಳೆಲ್ಲ ವಿಷಯ ಹೇಳ್ಬಿಡ್ತಾಳ? ಹೇಳಲ್ವಾ? ಬಿಲ್ಕುಲ್ ಹೇಳಲ್ಲ. ಅಣ್ಣ ಕೇಳಿದ್ರು ಹೇಳಲ್ವಾ? ಕೀಪ್ ಕ್ವೈಟ್ ಪೀಪಲ್. ಅಣ್ಣ ಕೇಳಿದ್ರು ಹೇಳಲ್ಲ, ಸೀಮೆ ಸುಣ್ಣ ಕೇಳಿದ್ರು ಹೇಳಲ್ಲ. ಎಲ್ಲ ನಾವೇ ತಿಳ್ಕೋಬೇಕು. ಪಿಕ್ಚರ್ ನೋಡೋ ಅಭ್ಯಾಸ ಇದೆಯಾ? ಅಣ್ಣನಿಗೆ ರೀಲ್ ನೋಡಿ ಅಭ್ಯಾಸ ಇಲ್ಲ. ಏನಿದ್ರು ರಿಯಲ್, ಅದಕ್ಕೆ ಪಿಕ್ಚರ್ಗೆ ಹೋಗಲ್ಲ. ಅಲ್ಲೇ ನೀವು ತಪ್ಪು ಮಾಡ್ತಿರೋದು. ನೋಡಿ, ನಾಳೆಯಿಂದ ನೀವೊಂದು ಕೆಲಸ ಮಾಡಬೇಕು.
ಏನು? ಲವ್ ಸ್ಟೋರಿ ಸಿನಿಮಾಗಳು ಎಷ್ಟಿದಾವೋ ಅಷ್ಟನ್ನು ನಾಳೆಯಿಂದ ಹೋಗಿ ನೋಡೋದಕ್ಕೆ ಶುರು ಮಾಡ್ಬೇಕು. ಅದರಲ್ಲಿ ಹೀರೋ ಹೀರೋಯಿನ್ಗೆ ಯಾವ ರೀತಿಯ ಸ್ಟೈಲಲ್ಲಿ ಲವ್ ನ ಹೇಳ್ತಾನೋ ಅದನ್ನೆಲ್ಲ ನೋಟ್ ಮಾಡ್ಕೋಬೇಕು. ಅದರಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ಹೋಗಿ ನೀವು ಆ ಸ್ಟೈಲಲ್ಲಿ ನಿಮ್ಮ ಲವ್ ನ ಆ ಹುಡುಗಿಗೆ ಹೇಳ್ಬೇಕು. ಅಷ್ಟೇ, ಲವ್ ಸಕ್ಸಸ್, ಸಕ್ಸಸ್ ಗುರು, ಸಕ್ಸಸ್. ಅಷ್ಟೇನಾ? ಅಷ್ಟೇ. ಡಾಕ್ಟ್ರೆ, ಸಾರಿ, ಇದು ಟ್ರೀಟ್ಮೆಂಟಾ ಇಲ್ಲ ಪನಿಷ್ಮೆಂಟ್? ಅಣ್ಣ, ನೀವು ಒಳಗಡೆ ಬಂದ್ಮೇಲೆ ಹೊರಗಡೆ ನಮ್ಮ ವ್ಯಾಲ್ಯೂನೇ ಕಡಿಮೆ ಆಗೋಗಿದೆ ಅಣ್ಣ. ಆ ಸಿದ್ಧ ಬೇರೆ ಸಿಕ್ಕಿದ ಕಡೆ ನಮ್ಮ ಹುಡುಗರ ಮೇಲೆ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರ್ತಾನೆ. ಎಲ್ಲರೂ ತಪ್ಪಿಸ್ಕೊಂಡು ಓಡಾಡ್ತಿದ್ವಿ. ಸಿದ್ಧ 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 ಅವನಿರೋವರೆಗೂ ನಮಗಿದೇ ಗತಿನಿ. ಬಚ್ಚಿ, ಅವನು ಮುಗಿಸೋಕೆ ನಾನೊಂದು ಐಡಿಯಾ ಹೇಳ್ತೀನಿ. ಹೇಳ. ಪ್ರತಿ ಗುರುವಾರ ಅವನು ಸಾಯಿಬಾಬಾ ದೇವಸ್ಥಾನಕ್ಕೆ ಪ್ರಾರ್ಥನೆಗೆ ಅಂತ ಬರ್ತಾನೆ. ಹಾಂ, ಸಮಯ ನೋಡಿಕೊಂಡು ಅವನ್ನ ಮುಗಿಸ್ಬಿಡು. ನಾನು ಜೈಲಿನಿಂದ ಆಚೆ ಬರೋದ್ರೊಳಗಡೆ ಅವನಿರಕ್ಕೂಡ್ದು. ಅರ್ಥ ಆಯ್ತಾ? ಸರಿ ಅಣ್ಣ, ಬರ್ತೀನಿ. ಹೀಗೆ ಕನಸು ಕಾಣ್ತಿರ್ತೀಯಾ ಇಲ್ಲ ಫ್ಯೂಚರ್ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತೀಯಾ? ನಾನೇನ್ ಮಾಡ್ಬೇಕು ನೀನೇ ಹೇಳು. ನಮ್ ವಿಷಯ ನಮ್ಮ ಅಣ್ಣನ ಹತ್ರ ಯಾವಾಗ ಹೇಳ್ತೀಯಾ? ಅದಕ್ಕೇನಂತೆ ಅರ್ಜೆಂಟು? ಟೈಮ್ ಬರ್ಲಿ ಹೇಳ್ತೀನಿ. ಅಷ್ಟರಲ್ಲಿ ನನ್ಗ ಮಲೇಷಿಯನ್ ಹುಡುಗನ ಜೊತೆ ಮದ್ವೆ ಆಗಿರುತ್ತೆ. ಓ, ಯು ಡೋಂಟ್ ವರಿ ಚಿನ್ನ. ಆ ಮಲೇಷ್ಯಾ ಹುಡುಗನ ನಿಮ್ಮ ಅಣ್ಣನ ಇಬ್ಬರು ನಾನು ನೋಡ್ಕೋತೀನಿ. ನೀನಾ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ದಾರಿ ಬಿಡ್ತೀಯಾ? ನಿಂತ್ಕೊಳ್ಳಿ ಡಾಕ್ಟ್ರೇ. ನಿಂತೇ ಇದೀನಲ್ಲ, ಏನು ವಿಷಯ? ಸ್ವಲ್ಪ ಮೈ ಹುಷಾರಿಲ್ಲ, ನೋಡ್ತೀರಾ? ಇಲ್ಲೆಲ್ಲ ನೋಡಕ್ಕಾಯ್ತಾ? ಕ್ಲಿನಿಕ್ ಬಂದ್ಬಿಡು, ಅಲ್ಲೇ ನೋಡ್ತೀನಿ. ಹಾ, ಕ್ಲಿನಿಕ್ಗ ನೀವು ಇಂಜೆಕ್ಷನ್ ಕೊಟ್ಬಿಟ್ರೆ? ಈ ಸರಿ ಇಂಜೆಕ್ಷನ್ ಕೊಡಲ್ಲ, ಟಾನಿಕ್ ಕೊಡ್ತೀನಿ. ಯಾವಾಗ ಬಂದ್ರಿ ಡಾಕ್ಟ್ರೆ? ಹಾಯ್ ಚರ್ಮಿ. ಹಾಯ್ ಅಣ್ಣ, ನೀವೇನ್ ಇಲ್ಲಿ ಇಷ್ಟೊತ್ನಲ್ಲಿ? ಅದು ಅರ್ಜೆಂಟ್ ಆಗಿ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಈಗ 5 ನಿಮಿಷಕ್ಕೆ ಮುಂಚೆ ನಿಮ್ಮನ್ನೇ ನೆನೆಸ್ಕೊತಾ ಇದ್ಲು, ನೆನೆದವರ ಮನದಲ್ಲಿ ಅಂತ ನೀವೇ ಪ್ರತ್ಯಕ್ಷ ಆಗ್ಬಿಟ್ರಿ. ನನಗೆ ಯಾವಾಗ್ಲೂ ಅವಳ ಬಗ್ಗೆನೇ ಚಿಂತೆ. ಅವಳಿಗೂ ಅಷ್ಟೇ, ಯಾವಾಗ್ಲೂ ನಿಮ್ದೇ ಚಿಂತೆ. ಚರ್ಮಿ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಏನದು? ಅದು ನನ್ನ ಫ್ರೆಂಡ್, ಅದೇ ಮದುವೆ ಗಂಡು. ಅವನೇನೋ ಅರ್ಜೆಂಟ್ ಆಗಿ ಮಲೇಷ್ಯಾಗೆ ಹೊರಡಬೇಕಾಗಿತ್ತಂತೆ. ಅದಕ್ಕೆ ನಾಳೆನೇ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಹೇಳ್ದ. ನಾನು ಪುರೋಹಿತರಿಗೆ ಫೋನ್ ಮಾಡಿದೆ. ಅವರು 3 ತಿಂಗಳು ದಿನಗಳೇ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರು. ಆದ್ರೆ ನಾಳೆ ಒಂದೇ ಒಂದು ದಿನ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಾಳೆನೇ ಎಂಗೇಜ್ಮೆಂಟ್ ಫಿಕ್ಸ್. ಫಿಕ್ಸಾ? ಫಿಕ್ಸ್. ಇಷ್ಟು ಬೇಗ? ಕಂಕಣ ಬಲ ಕೂಡ ಬಂದ್ರೆ ಹಾಗೆ ಚಿನ್ನ. ಏನ್ ಪ್ರೇಮ್? ಅಯ್ಯೋ, ಚೆನ್ನಾಗಿ ಹೇಳಿದ್ರಿ. ಮತ್ತೆ ನೋಡಿಗೆ ನಮಗೆ ಟೈಮ್ ಇಲ್ಲ, ಬೇಗನೆ ಹೋಗಿ ಪರ್ಚೇಸಿಂಗ್ ಎಲ್ಲ ಮಾಡಿ ನಾಳೆ ರೆಡಿ ಆಗಬೇಕು. ಬಾ 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 ಬಾ. ಅಲ್ಲ ಅಣ್ಣ, ಟ್ರಾವೆಲಿಗೆ ಶಾಪಿಂಗ್. ಲೇ, ಕಸ ಎಲ್ಲ ಹೊಡೆದ್ಬಿಟ್ಟು ಸಾಮಾನೆಲ್ಲ ಎತ್ತಿಟ್ಬಿಟ್ಟು ಬೀಗ ಹಾಕೊಂಬಾ, ಹೋಗು. ಬಾ 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 ಬಾ, ನೀ ಬಾ, ನೀ ಬಾ ಬಾ. ಇದಕ್ಕೇನ್ ಕಮ್ಮಿ ಇಲ್ಲ, ಸಾಮಾನ್ಯ ತಿಕ್ಬೇಕಂತೆ ಸಾಮಾನು. ನೀ ಬಾ, ನೀ Please, ಅದು ಅಕಸ್ಮಾತ್ ನಾಳೆನೇ ಯಾಕೆ? ಅರ್ಜೆಂಟ್ ಅಲ್ಲಿ. ತೆರಿಕೆ. ಬಾ ಬಾ ಬಾ, ಒಳಗಡೆ ಕೂತ್ಕೊ ನಡಿ ನೀನು. ಯಾವ್ದೋ ಪ್ರೈವೇಟ್ ನಂಬರ್ ಅಂತ ಬರ್ತಿದ್ದಿಲ್ಲ, ಯಾವ್ದೋ VIP ನೇ ಇರಬೇಕು. ಇರ್ಲಿ. ಹಲೋ, ಯಾರು? ಡಾಕ್ಟ್ರೆ, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನಾಳೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ತೆರಿಕೆ. ಹೇ, ನೀನಾ? ನಾಳೆ ಎಂಗೇಜ್ಮೆಂಟ್ ಇರೋ ವಿಷಯ ನಿನ್ಗೆ ಗೊತ್ತಾಯ್ತು? ಅದನ್ನ ಆಮೇಲೆ ಹೇಳ್ತೀನಿ. ಮೊದ್ಲು ನಾಳೆ ಎಂಗೇಜ್ಮೆಂಟ್ ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರ ಅಲ್ಲಿಗೆ ಬಂದು ನಿನ್ ತಂಗಿನ ಎತ್ತಾಕೊಂಡೋಯ್ತೀನಿ. ಲೇ ಲೇ, ನೀ ಈ ತರ ಮಾಡ್ತೀಯ ಅಂತ ನನ್ಗೆ ಗೊತ್ತಿತ್ತು ಕಣೋ. ಅದಕ್ಕೆ ನನ್ನ ತಂಗಿಗೆ ಒಬ್ಬ ಬಾಡಿ ಗಾರ್ಡ್ ಇಟ್ಟಿದ್ದೀನಿ. ನೀನೇನಾದ್ರೂ ನನ್ನ ತಂಗಿ ತಂಟೆಗೆ ಬಂದ್ರೆ ಅವನು ನಿನ್ನ ಫುಟ್ಬಾಲ್ ಓದಂಗ್ ಓದ್ಬಿಡ್ತಾನೆ, ಎಚ್ಚರಿಕೆ. ಅವನು ಫುಟ್ಬಾಲ್ ಪ್ಲೇಯರ್ ಆದ್ರ ನಾನು ಕಟಿಂಗ್ ಪ್ಲೇಯರ್. ಸರಿಯಾದ ಜಾಗಕ್ಕೆ ಹಾಕಿ ಚೂಟಿದ್ರೆ ಲಬೋ ಲಬೋ ಅಂತ ಬಾಯ್ ಬಡ್ಕೊಳಕ್ಕೂ ಆಗ್ಬಾರ್ದು. ಈ ಫೋನ್ ಗುಣದ ಹಾವಳಿ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ.
ನಮ್ ಪ್ರೇಮ್ ಗೆಳಿ 4 ಆವಾಜ್ ಹಾಕ್ಸಿದ್ರೆ ಬುದ್ಧಿ ಬರುತ್ತೆ. ಮಾಡ್ತೀನಿ ಇರು. ನೀವ್ ಇಲ್ಲೇ ಇರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಕಟಿಂಗ್ ಪ್ಲೇಯರ್, ನಮ್ ಬಾಡಿ ಗಾರ್ಡ್ ನಾನು ಇನ್ನೂ ನೋಡಿಲ್ಲ. ಅವನ ಒಂದ್ಸಲಿ ನೋಡಿದ್ರೆ ನಿನ್ ಮೀಟರ್ ಆಫ್ ಆಗ್ತದೆ. ತಾಕತ್ತಿದ್ರೆ ನನ್ನ ಎದುರಿಗೆ ಬರ ಕೇಳು, ಅವ್ನ್ ಮೀಟ್ರೇನು ಗಾಡಿನೇ ಆಫ್ ಆಗೋಗುತ್ತೆ. ಡಾಕ್ಟ್ರೇ, ನಿನಗ್ ಮೀಟರ್ ಇದ್ರೆ ಆ ಬಾಡಿ ಗಾರ್ಡ್ನ ಕರ್ಕೊಂಬ. ಅವನ್ನ ಅಡ್ಡಡ್ಡ ಮಲಗಿಸಿ ನಿನ್ ತಂಗಿನೇ ತಾಕೊಂಡು ಹೋಗ್ಲಿಲ್ಲ. ನನ್ನ ಹೆಸರು ಏನೋ ನಿನ್ ಹೆಸರು? ನೀವು ಸಾಮಾನ್ಯ ಬೀಗ ಹಾಕ್ಬೇಕು. ಲೋಫರ್, ಲಫಂಗ, ಅಯೋಗ್ಯ, ಅವಿವೇಕಿ, ನೀನಿಂತ ಫ್ರಾಡ್ ಅಂತ ಗೊತ್ತಿರಲಿಲ್ಲ ಕಣ ನನಗೆ. ನಿನಗೆ ಹೇಗೆ ಮನಸ್ಸು ಬಂತು ನಮ್ಮಣ್ಣ ಜೊತೆ ಹೀಗೆಲ್ಲ ಮಾಡೋದಕ್ಕೆ? ಶೇಮ್ ಆನ್ ಯು. ಕ್ಷಮೆ ಕೇಳು. ನಿನ್ನ ತಲೆ ಕಡ್ದು ನನ್ನ ಕಾಲ ಇಟ್ಟು ಫುಟ್ಬಾಲ್ ಅಂತಂದ್ರು ನಾನು ಕ್ಷಮಿಸೋದಿಲ್ವೋ? ನಡಿ ಆಚೆ. ಕಾದಂಬರಿ ಏನು ನನಗೆ ಬೇಕಾಗಿಲ್ಲ. ನಡಿ ಆಚೆ. ನಿನ್ನ ಪಲ್ಲಕ್ಕಿ ಮೇಲೆ ಹೊತ್ಕೊಂಡ್ ಮೆರ್ಸನ್ನಲ್ಲೂ ಜೊತೆಲೆ ಎತ್ಕೊಂಡು ಇಂಥ ಕೆಲಸ ಮಾಡಿದ್ಯಾ? ನಿನ್ನ ದೊಡ್ಡ ಗುಣವಂತ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇಂಥ ಕೆಟ್ಟವನು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಇನ್ನೊಂದು ಸರಿ ನನ್ನ ಮನೆ ಕಡೆ ತಿರುಗಿ ನೋಡ್ಬೇಡ, ನೆನಪಿರಲಿ. ಅಣ್ಣ, ಬಿ ಕೂಲ್. ಚಿಕ್ಕ ವಯಸ್ಸಿಂದ ಚಾರ್ಮಿ ಏನೇ ಕೇಳಿದ್ರು ನಾನು ಇಲ್ಲ ಅಂತ ಹೇಳಿಲ್ಲ. ಅವಳು ಅಂದ್ರೆ ನನಗೆ ಪಂಚ ಪ್ರಾಣ. ಈಗ ಅವಳನ್ನ ಬಿಟ್ಟು ಹೇಗಿರ್ಬೇಕು ಅನ್ನೋದೇ ಯೋಚನೆ ಆಗಿದೆ. ಏನೋ ನಿಮ್ಮಂತವ್ರ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳಲ್ಲ, ಅದೇ ನನಗೆ ಸಮಾಧಾನ. ನಿಮ್ ತರ ಅನ್ನ ಪಡೆದಕ್ಕೆ ಚಾರ್ಮಿ ಬಹಳ ಪುಣ್ಯ ಮಾಡಿದಾಳೆ. ಅಂಕಲ್, ಎಲ್ಲಿ ಚಾರ್ಮಿ ಕಾಣ್ತಿಲ್ಲ? ರೆಡಿ ಆಗ್ತಿದ್ದಾಳೆ ಅಂತ ಕಾಣಿಸುತ್ತೆ. ಓಕೆ, ಹೋಗಿ ಕರ್ಕೊಂಡ್ ಬರ್ತೀನಿ ಅಂಕಲ್. ಓಕೆ, ಕ್ಯಾರಿ ಆನ್. ನಮ್ ವಿಷಯನ ನಮ್ಮ ಅಣ್ಣನ್ ಹೇಳು ಅಂತ ಬಡ್ಕೊಂಡೆ. ನಿನ್ನಂತ ಧೈರ್ಯ ಇಲ್ದವ್ರಿಗೆ ಪ್ರೀತಿ ಗೀತಿ ಯಾಕೆ? ಅಮ್ಮ ತಾಯಿ, ಸ್ವಲ್ಪ ಬಾಯಿ ಮುಚ್ತೀಯಾ? ನಿಮ್ಮ ಅಣ್ಣಂಗೆ ನಮ್ಮ ವಿಷಯ ಕೇಳಿ ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಯಾರು ಏನಾದ್ರೆ ನನಗೇನಾಗ್ಬೇಕು ಹೇಳ್ತೀನಿ ಬಿಡು. ಪ್ಲೀಸ್ ಪ್ರೇಮ್, ನಮ್ಮ ಅಣ್ಣಂಗೆ ಏನಾದ್ರೂ ಆದ್ರೆ ನಂಗೆ ನಿಜವಾಗ್ಲೂ ಬದುಕಿರಕ್ಕಾಗಲ್ಲ. ಚಿನ್ನ, ನಿಂಗೇನಾದ್ರೂ ಆದ್ರೆ ನನಗೂ ಅಷ್ಟೇ ತಡ್ಕೊಳಕ್ಕಾಗಲ್ಲ. ಈಗ ಏನ್ ಮಾಡ್ತೀಯಾ? ಒಂದ್ ಕೆಲಸ ಮಾಡೋಣ, ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಆಗೋಣ. ತಾಳಿನ ಸುಮ್ಮನೆ ಕೊಡ್ತಾರೆ, ಊಟನ ಬಿಟ್ಟಿ ಹಾಕ್ತಾರೆ. ಏನ್ ಹೇಳ್ತಾ ಇದ್ಯಾ? ಇಲ್ಲೂ ತಮಾಷೆನಾ? ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ? ಈ ಎಂಗೇಜ್ಮೆಂಟ್ ನಡೆಯಲ್ಲ, ಓಕೆನಾ? ಏನ್ ಮಾಡ್ತೀಯಾ? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಡಾಕ್ಟ್ರೇ, ಏನ್ರಿ ನಿಮ್ ಕತೆ? ನಮ್ಮ ಮದ್ವೆ ಯಾವಾಗ ಡಾಕ್ಟ್ರೇ? ಮೊದಲು ನನ್ನ ತಂಗಿ ಮದುವೆ ಆಗಿ ಆಮೇಲೆ ಧಾಮ್ ಧೂಮ್ ಅಂತ ಮದುವೆ ಆಗೋಣ. ಧಾಮ್ ಧೂಮ್ ಅಂತನಾ? ಬೇಡ ಬೇಡ. ಯಾಕೆ? ಡಮ್ ಡಮ್ ಅಂತ. ಅಯ್ಯ, ಅವಾಗ್ರಿ ಸುಮ್ನೆ ಕೆಲಸ ಬಿಡಿ. ಹಲೋ, ಹಾಯ್. ಐಲ್ ಡಾಕ್ಟರ್ ನನ್ನ ಮಗನ ಕಣ್ಣು ಕಾಣಿಸ್ತಿದೆ ಸಾಕು. ಈ ಫಂಕ್ಷನ್ ಬ್ಯಾಕಪ್ ಆದ್ರೂ ಹುಡುಗಿರಿ ಮೇಕಪ್ ಮುಗಿಯಲ್ಲ ನೋಡಪ್ಪ. ಛೇ. ಹಲೋ ಮೈ ಬಾಯ್, ಯಾಕೋ ತುಂಬಾ ಟೆನ್ಷನ್ ಆಗಿದ್ಯಾ? ನೋ BP, ಬಿ ಹ್ಯಾಪಿ. ಡಾಕ್ಟರ್, ಅದು ನಾನು ಬಂದಿದ್ದು ನನಗೆ ಗೊತ್ತು. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಅದು ನೀನ್ ಇಲ್ಲಿಗೆ ಬಂದಿರೋದು ಈ ಎಂಗೇಜ್ಮೆಂಟ್ ನ ನಿಲ್ಸೋದಿಕ್ ತಾನೇ. ಡೋಂಟ್ ವರಿ, ಈ ಎಂಗೇಜ್ಮೆಂಟ್ ನ ನಿಲ್ಸೋದಿಕ್ಕೆ ನಾನು ಒಂದು ಒಳ್ಳೆ ಪ್ಲಾನ್ ಮಾಡಿದ್ದೀನಿ. ನೀವಾ? ಯಾಕೆ? ಆಮೇಲೆ ಹೇಳ್ತೀನಿ. ನಾನು ಅಷ್ಟೇ, ಈ ಎಂಗೇಜ್ಮೆಂಟ್ ನಿಲ್ಸೋದಕ್ಕೆ ನಾನು ಒಂದು ಪ್ಲಾನ್ ಮಾಡಿದ್ದೀನಿ. ಹೌದಾ? ಏನು? ಮೊದಲು ನೀವು ನೀನು ನೀವು ನೀನು ನೀವು ಹೇಳಲೆ. ನೀವು ಓಕೆ, ನಾನೇ ಹೇಳ್ತೀನಿ. ಎಲ್ಲಿ ಮೂಗ್ ಕೊಡು. ಎಲ್ಲರೂ ಕಿವಿ ಕೇಳಿದ್ರೆ ನೀವೇನು ಮೂಗ್ ಕೇಳ್ತೀರಾ? ಅದು ಡೈಲಾಗ್ ಅಲ್ಲಿ ಸ್ವಲ್ಪ ಚೇಂಜ್ ಇರ್ಲಿ ಅಂತ. ಏನ್ ವಿಷಯ? ಅನಸ್ತಿಷ್ಯ. ನನಗೆ ಗೊತ್ತು ಮಗನೇ, ನೀನು ಬಂದೇ ಬರ್ತೀಯ ಅಂತ. ಉಪ್ಪಿಟ್ಟು ಕೇಸರಿ ಬಾತು ರೆಡಿ ಆಗಿದೆ, ಚೆನ್ನಾಗಿ ತಿನ್ಕೊಂಡು ಮಲ್ಕೋಕಂದ. ನನ್ನ ಮಗನೇ, ಎಂಗೇಜ್ಮೆಂಟ್ ನಿಲ್ಲಿಸ್ತೀಯ? ಎಂಗೇಜ್ಮೆಂಟು ಇಲ್ಲಿಗೆ ನಿಂತ್ಕೊಳಕ್ಕಾಗ್ತಿಲ್ಲ, ಯಾರು ನೋಡ್ತಿಲ್ಲ. ನನ್ನ ಮಗನೇ, ಎಂಗೇಜ್ಮೆಂಟ್ ಮುಗಿಯೋವರೆಗೂ ಹೀಗೆ ಕೂತಿರು. ಅಂಕಲ್, ನನ್ನ ಮಗನೇ, ಇಲ್ಲಿಗೂ ಬಂದ್ಬಿಟ್ಯಾ? ಸಿಸ್ಟರ್, ಎಸ್ ಡಾಕ್ಟರ್? ಚೆಕ್ ಬುಕ್ ಇದೆಯಾ? ನೋ ಡಾಕ್ಟರ್. ಕ್ಯಾಶು ನನ್ನ ಹತ್ರ ಇಲ್ಲ. ಓಕೆ, ಎಷ್ಟು ಬೇಕು? ಇಷ್ಟು ಬೇಕಾ? ಕಳ್ ನನ್ನ ಮಗನೇ, ಎಷ್ಟು ದುಡ್ಡು ಬೇಕಾ? ನಾ ಹೇಳಿದ ಕೆಲಸ ಮಾಡ್ತೀಯಾ? ಹಿಡ್ಕೋದ್ನ. ಈ ನನ್ನ ಮಗ ಯಾವಾಗ ಎಚ್ಚರ ಆಗ್ತಾನೋ ಅವಾಗೆಲ್ಲ ಅವ್ನ ಮುಖದ ಮೇಲೆ ಒತ್ತು. ಇವತ್ತು ಸಂಜೆವರೆಗೂ ಏನೇನಾಯ್ತು ಅಂತ ಅವ್ನು ಗೊತ್ತೇ ಆಗ್ಬಾರ್ದು, ಓಕೆನಾ? ದುಡ್ಡು ಸಂಜೆ ಇಸ್ಕೋ. ಅಲ್ಲಿ ಅಲ್ಲಿ
ಲೇಡೀಸ್ ಅಂಡ್ ಜೆಂಟಲ್ಮನ್ಸ್, ಇವತ್ತಿನ ಎಂಗೇಜ್ಮೆಂಟ್ ಬಂದಿರೋ ನಿಮ್ಮೆಲ್ಲರಿಗೂ ನನ್ನ ಹಾರ್ಟ್ಲಿ ವೆಲ್ಕಮ್. ನನ್ನ ತಂಗಿ ಕೈ ಹಿಡಿತಿರೋ ಮಿಸ್ಟರ್ ಕೃಪಾಕರ್, ನನ್ನ ಬ್ರದರ್ ಇಲ್ಲ, ಇಸ್ ಅ ವೆರಿ ಗುಡ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಈ ಒಂದು ಜೋಡಿಗೆ ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ, ಆಶೀರ್ವಾದ ಬೇಕು. ಪ್ಲೀಸ್ 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 ಪ್ಲೀಸ್. ಸಿದ್ಧ ನಾನೇನು ಮಾಡ್ಬೇಡ, ನಾನು ಬಿಟ್ಬಿಡು. ನಾನು ಊರ್ ಬಿಟ್ಟು ಹೋಗ್ತೀನಿ. ನೀನ್ ತಪ್ಪು ಮಾಡ್ದಾಗಲ್ಲ ನಿನ್ನ ಬಿಟ್ಬಿಡಕ್ ನೀನೇನು ಕಂಸನೂ ಅಲ್ಲ, ನಾನು ಕೃಷ್ಣನೂ ಅಲ್ಲ, ನಾನು ಸೈಲೆಂಟ್ ಸಿದ್ಧ. ಸಿದ್ಧ, ಡಾಕ್ಟ್ರೆ, ನನ್ನ ಮಗ ಬೇಗನ ಹುಡುಕ್ತಿದ್ದ, ಅದಕ್ಕೆ ಎದ್ಬಿಟ್ಟೆ. ಅದು ಸರಿ, ನೀವೇನಿಲ್ಲಿ? ಅದು ನನ್ನ ತಂಗಿ ಎಂಗೇಜ್ಮೆಂಟ್ ಇತ್ತು. ನಿಮ್ ತಂಗಿನ? ಮತ್ತೆ ನಮ್ಮನೆ ಕರೀಲಿಲ್ಲ? ಯಾರು ನಿಮ್ ತಂಗಿ? ಇವಳೇ ನನ್ನ ತಂಗಿ. ಸರಿ, ಇವಳು ನಿಮ್ ತಂಗಿನ? ಇವಳ್ದು ಎಂಗೇಜ್ಮೆಂಟ್? ಏನಾಯ್ತು ಮಣ್ಣಂಗೆ? ಏನಾಯ್ತು ಮಣ್ಣಂಗೆ? ಬಾಚಿ ಇಲ್ಲೇ ಬಿದ್ದವನೆ. ಅಣ್ಣ ಅಣ್ಣ, ಯಾರೋ ನಮ್ಮ ಮಣ್ಣಂಗೆ ಕೊಡ್ತಿದ್ದು? ಅಣ್ಣ ಅಣ್ಣ ಅಣ್ಣ, ಶಿವನೇ ಹೇಳಣ್ಣ, ಏನಾಯ್ತಣ್ಣ? ಡಾಕ್ಟ್ರೆ, ನನಗೆ ಪ್ರೀತಿ ಕಾಯಿಲೆ ಇದೆ ಅಂತ ಹೇಳಿದವರು ನೀವೇ ತಾನೆ? ಬಾಟ್ಲಲ್ಲಿ ನೀರಿದೇನಾ? ಇದಣ್ಣ, ಆ ಕಾಯಿಲೆ ಕಾರಣ ಯಾರು ಗೊತ್ತಾ? ಯಾರು? ನಾನು ಪ್ರೀತಿಸ್ತಾರ ಹುಡುಗಿ ಯಾರು ಗೊತ್ತಾ? ಯಾರು? ನಿಮ್ ತಂಗಿ, ನನ್ ಚರಿ. ಅಣ್ಣ ಅಣ್ಣ, ಸಿದ್ಧ, ನೀನು ನನ್ನ ತಂಗಿನ? ಡಾಕ್ಟ್ರೆ, ಇವತ್ತಿಂದ ನಾನು ನೀವು ಬಾಮೈಕ್ಳು. ನಿಮ್ ತಂಗಿ ಕತ್ಗೆ ತಾಳಿ ಕಟ್ಟ ಗಂಡು ನಾನೇ. ಹೊಡೀರ್ರ. ಅಯ್ಯೋ ಕೃಪಾ. ಡಾಕ್ಟ್ರೆ, ಅದು ವೇಸ್ಟ್ ಮಾಡಿ. ಡಾಕ್ಟ್ರೆ, ನಾನೇನು ಎಂಥವನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ. ಎಂಗೇಜ್ಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡಿ ಮನೆಗೆ ಹೊರಡಿ. ಪೊಲೀಸ್ ಬಂದ್ರೆ ಸಾಕ್ಷಿ ಗಿಕ್ಷಿ ಕೇಳ್ತಾರೆ, ರೈಟ್ ಹೇಳು. ಇಲ್ಲ ಅಂದ್ರೆ ಗೊತ್ತಲ್ಲ, ದನ್. ನಡಿಯೋಣ, ನಮ್ಗೆ ಹಾಕಿದೆಲ್ಲ. ಬಸಪ್ಪ ಅಲಿಯಾಸ್ ಬಾಚಿ. ಯಾರು ಕೊಲೆ ಮಾಡಿರೋದು? ಸರ್, ಸೈಲೆಂಟ್ ಸಿದ್ಧ ಸರ್. ಎನಿ ವಿಟ್ನೆಸ್? ಇಲ್ಲ ಸರ್. ಹಾಗಾದ್ರೆ ಅವನೇ ಕೊಲೆ ಮಾಡಿದೀನಿ ಅಂತ ಹೇಗೆ ಹೇಳ್ತೀರಾ ನೀವು? ಸರ್, ಸಿದ್ಧನೇ ಕೊಲೆ ಮಾಡಿರೋದು, ಆದ್ರೆ ಸಾಕ್ಷಿ ಇಲ್ಲ ಸರ್. ಆ ಸಿದ್ಧನ ವೈಲೆನ್ಸ್ ತುಂಬಾ ಜಾಸ್ತಿ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆಗ್ಲಿ ಒಂದು ದಿವಸ ನಾನೇ ಅವನಿಗೆ ಪಿಂಡ ಇಡ್ತೀನಿ.
ಕರಿತೀಯಾ? ಕಲ್ಲೇನೋ ಮಾಡ್ತೀಯಾ? ಕಲ್ಲೇನ್ ಮಾಡಣ್ಣ? ಬಣ್ಣ ಏನೋ ಬರ್ತೀಯಾ? ಏನ್ ಮಗ ಬೆಳಗ್ಗೆ ಎಣ್ಣೆ ಹೊಡ್ಕೊಂಡ್ ಬಂದಿದ್ಯಾ? ಇದೇನಪ್ಪ ನಿನ್ನೆ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಕುಡ್ಕೊಂಡ್ ಬರ್ದಿರ ಕುಂಟೆ ಬಿಲ್ಲೆ ಆಡ್ಕೊಂಡ್ ಬರ್ತಾರ. ಏನಣ್ಣ ಕುಡ್ದ್ಬಿಟ್ಟು ಏನೇನೋ ಮಾತಾಡ್ತಾವ್ರೆ? ಅವ್ನು ನನ್ನ ಫ್ರೆಂಡ್ ಏನೋ ತೊಂದರೆ ಬಂದಿದೆ ಅಂತ ಕುಡ್ಕೊಂಬಂದವನೆ. ಅವನ ಕಷ್ಟನ ನಾನು ಓದಿಸಿ ಹಂಚ್ಕೊಂತೀನಿ. ಹೋಗಿ ಎಣ್ಣೆ ತಗೊಂಬ. ಏನ್ ಮಗ ಗಿಂತ ಮೋಸ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಅದು ನಿನ್ ಸೈಡಿಂದ. ನನ್ನ ಸೈಡಿಂದ? ಮಗ ಹಿಂಗೆ ಎಣ್ಣೆ ಜಾಸ್ತಿ ಆಗಿದೆ. ಜಾಸ್ತಿ ಇರೋದು ಎಣ್ಣೆ ಅಲ್ಲ ಕಣೋ, ನನ್ ಮೇಲ? ಓಕೆ ಓಕೆ ಓಕೆ, ಬಂದ್ ವಿಷಯ ಏನ್ ಮಗ? ನನ್ ಬಂದಿದ್ದ ವಿಷಯ ಏನಂದ್ರೆ ನಿನ್ ಬಾಡಿ ಸರಿನಾ ಅಂತ ಕೇಳಕ್ಕೆ. ಸರಿನಾ? ಸರಿಯೇನು ಅಣ್ಣ ತಗೊಳ್ಳೋಣ. ಇವರಪ್ಪ ಈಗ ಹೇಳಪ್ಪ, ನನ್ನಿಂದ ಏನ್ ಮೋಸ ಆಗಿದೆ, ನೀನ್ ಏನ್ ಕೇಳಕ್ ಬಂದಿದ್ಯಾ ಅಂತ ಕೇಳು. ನಾನ್ ಬಂದಿರೋದು ಕೇಳಕ್ಕಲ್ಲ, ಹೇಳಕ್ಕೆ. ಆಯ್ತು ಹೇಳಪ್ಪ, ಹೇಳ್ರಾಜ. ಆ ಬಾಚಿನ ಕೊಚ್ಚಿ ಕೊಚ್ಚಿ ಕೊಂದಿದೆಯಲ್ಲ, ಆ ಬಾಚಿನ ಅವನ್ನ ನಾನು ಹೊಡೆದಾಕ್ತೆ ಹೋಗಿದ್ರೆ ಅವನು ನನ್ನ ಹೊಡೆದಾಕ್ಬಿಟ್ರ. ಯಾರಿಗದ ಹೊಡ್ಸ್ಕೊಂಡೋಗ್ರಪ್ಪ, ನನ್ ಪ್ರಾಬ್ಲಮ್ ಅದಲ್ಲ. ಮಗ ಎಂಗೇಜ್ಮೆಂಟಾ? ಆ ಎಂಗೇಜ್ಮೆಂಟ್ ಅಲ್ಲೂ ಒಂದು ಪ್ರಾಬ್ಲಮ್ ಇತ್ತು, ಆದ್ರೆ ನಾನು ಬಗೆಹರಿಸ್ಕೊಂಡ್ಬಿಟ್ಟೆ. ನೀನ್ ಬಗೆಹರಿಸ್ಕೊಂಡ್ಬಿಟ್ಟೆ? ಏಯ್ ಮಗ, ನೀನು ಆಟೋ ರಿಕ್ಷಾ ತರ ಸುತ್ತಿ ಸುತ್ತಿ ಬಂದ್ರೆ ನಂಗೆ ಅರ್ಥ ಆಗಲ್ಲ. ರಾಕೆಟ್ ತರ ಸ್ಟ್ರೈಟ್ ಪಾಯಿಂಟ್ ಬರ್ತೀನಿ. ನಾನು ಡಾಕ್ಟರ್ ತೆಗಿರೋ ಲವ್ ಬರ್ತಾ ಇದ್ದೀನಿ. ನೀನವಳ ಮರ್ತು ಬಿಡ್ಬೇಕಷ್ಟೇ. ಆಮೇಲೆ ಏನಿಲ್ಲ ಅಷ್ಟೇ. ನೀನು ಯಾರ ತಂಗಿನಾದ್ರೂ ಲವ್ ಮಾಡು, ಆದ್ರೆ ನಾನು ಯಾಕೆ ಮರಿಬೇಕು? ಅಣ್ಣೋ, ಅವನು ಮಾತಾಡ್ತಾ ಇರೋದು ನಿನ್ ಚೆರಿ ಬಗ್ಗೆ. ಚೆರ್ರಿನೇ. ಚೆರಿ ನಾನು ಅವಳ ಲವ್ ಬರ್ತಾ ಇದ್ದೀನಿ, ನೀನು ಅವಳ ಬರ್ತ್ ಬಿಡ್ಬೇಕು ಅಷ್ಟೇ. ಅಷ್ಟೇ ಆದ್ರೆ ಅಷ್ಟೇ ಕಣ. ನಮ್ಮ ಅಣ್ಣನ ಹುಡುಗಿ ಮೇಲೆ ನಾವು ಗಂಡ ಹಾಕಿದ್ರೆ ಕೈ ಕೊಟ್ಬಿಡ್ತೀವಿ. ನನ್ ಮಕ್ಳ ಯಾವನ್ ಅವತ್ತು? ನನ್ ಮಕ್ಳ ನಿಮಗ್ ಸಂಬಂಧ ಪಡೆದಿರೋ ಬೆಟ್ರು ಯಾವನಾದ್ರೂ ಎಂಟ್ರಿ ಆದ್ರೆ ಬಿಡ್ತಾರೆ, ಹಾಗೆ ಕಿತ್ಬಿಡ್ತಾರೆ. ಕಿತ್ಬಿಡಕ ಕೂದಲು ಹೇಳ್ಕೊಂಡಿದ್ದೀರೋ? ಕಣ್ಣು ಕರಿನ ಬಿಳಿನ ನನ್ ಮಕ್ಳ. ಕುಡ್ಕರ್ ಮೇಲೆ ಕೈ ಮಾಡಿದ್ರೆ ಫೀಲ್ಡ್ ಅಲ್ಲಿ ನಮಗ್ ಬೆಲೆ ಇರಲ್ಲ. ಇವತ್ತಿಂದ ನಂದು ನಿಂದು ಫ್ರೆಂಡ್ಶಿಪ್ ಕಟ್. ಸರಿ, ನನ್ನವಳು ಅವಳ ತಂಟೆಗೇನಾದ್ರೂ ಬಂದ್ರೆ ನೀನ್ ತಲೆ ಕಟ್. ಕಟ್ಟಂತ ಕಟ್ಟು ಹೋಗಲ್ಲ. ನೋಡೋಣ ಕಣ, ಸರಿ ಯಾರು ಸಿಗ್ತಾಳೆ, ಯಾರು ನಿಜವಾದ ಪ್ರೀತಿ, ಯಾರು ಲವ್ ವಿನ್ ಆಗುತ್ತೆ ಅಂತ ನೋಡೋಣ ಕಣ. ಚಾಲೆಂಜಾ? ಚಾಲೆಂಜಾ? ಫ್ರೆಂಡ್ಸ್ ಅಂತ ಫ್ರೆಂಡ್ಸು ಕಳ್ಳ ಮಕ್ಕಳು. ನನ್ನ ಮಕ್ಕಳ ಬಿಟ್ರೆ ಹೇಳಕ್ಕೆ ಎಸ್ತಿದ್ರು ಆಗ್ಬಿಡ್ತೀವಿ. ಕುಡಿಯಕ್ಕೆ ತಿನ್ನಕ್ಕೆ ಅಷ್ಟೇ ನನ್ನ ಮಕ್ಕಳು ಲಾಯಕ್. ಲೇಟ್ ಆಯ್ತಲ್ಲ, ನಿಂತಿಲ್ಲ ಅಲ್ಲೇ. ನಿಂದ ಎತ್ತ. ಆ ಸೇಟ್ ಕೊಟ್ಟನೇನಾ? ನಾಳೆ ಕೊಡ್ತಾನಂತ. ಯಾಕೆ? ಸಿದ್ಧ, ಏನು? ನೀನನ್ನು ಚೆಕ್ ಮಾಡಬೇಕು. ಯಾಕೆ? ಅದನ್ನ ಆಮೇಲೆ ಹೇಳ್ತೀನಿ, ಚೆಕ್ ಮಾಡ್ರಿ. ಹಲೋ ಸರ್, ಬಾಚಿ ಕೊಲೆಗೂ ನಮಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಅವನು ನಿನ್ನ ಕೇಳೋದ್ನ ನೋಡಿ ಸರ್, ನಮ್ಮನ್ನ ಈ ಥರ ಪಬ್ಲಿಕ್ ಪ್ಲೇಸಲ್ಲಿ ಚೆಕ್ ಮಾಡಿದ್ರೆ ನಮಗೆ ಮರ್ಯಾದೆ ಹೋಗುತ್ತೆ ಸರ್. ಕಳೆಯ ಸರ್, ಚೆಕ್ ಮಾಡ್ರಿ. ಎಸ್ ಸರ್. ಸರ್, ಇವನ ಹತ್ರನೂ ಒಂದಿದೆ ನೋಡಿ ಸರ್. ಯು ಆರ್ ಅಂಡರ್ ಅರೆಸ್ಟ್. ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು ಪ್ರೇಮ್. ಸರ್, ಈ ರೀತಿ ಪಬ್ಲಿಕ್ ಲೈಸೆನ್ಸ್ ಇಲ್ದರ ಗನ್ ಇಟ್ಕೊಂಡು ಓಡೋದು ನಾನ್ ಬೇಲೆಬಲ್ ಅಲ್ವಾ?
ಕೇಸ್ ಮುಗಿಯೋವರೆಗೂ ಪರ್ಮನೆಂಟ್ ಜೈಲೇ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದಾನೆ, ಸ್ವಲ್ಪ ನೋಡ್ಕೊಂಡು ರುಬ್ಬಿ. ಹೆಂಗಿದ್ದ ಹೆಂಗದ ಗೊತ್ತಾ ನಮ್ಮ ಸೈಲೆಂಟ್ ಸಿದ್ದ. ಓಹೋ, ಇವರ ನಿನ್ನಾಟ ನಮ್ಮ ಮಗನೇ, ನಾನು ಇಡ್ತೀನೋ ನಿನಗೆ. ಸಿದ್ಧಾ ಜೀಪತ್ತ. ಓಯ್ ಯಾರಪ್ಪ ನೀನು? ನೀನ್ ಯಾಕೆ ಜಿಪ್ಪತ್ತಾ ಇದೀಯಾ? ನಿನ್ಗೂ ಇದಕ್ಕೇನ್ ಸಂಬಂಧ? ನಡಿ ನಡಿ ನಡಿ. ಗನ್ನಿರೋದ್ ನಮ್ಮ ಹತ್ರ, ನೀನ್ ಯಾರ ನಮಗ್ ಗೊತ್ತೇ ಇಲ್ಲ. ಹೋಗಲೇ ಹೋಗ. ಏಯ್, 3 ಜನನ ಅರೆಸ್ಟ್ ಆಗಿದ್ದೀರಾ, ಹತ್ತಿ ಜೀಪ್ನ. ಸರ್ ಗನ್ಯ ಯಾರ ಹತ್ರ ಇತ್ತು ಸರ್? ನಮ್ಮ ಹತ್ರ. ನಮ್ಮನ್ನ ಅರೆಸ್ಟ್ ಮಾಡಿ. ಅವನು ನಿಮ್ ಜೊತೆಲೆ ತಾನೇ ಬಂದ? ನಮ್ ಜೊತೆಲಿ ಬಂದ್ಬಿಟ್ರೆ ಇವ್ರು ಅವರು ಎಲ್ಲ ಬಂದವ್ರು ಎಲ್ಲರನ್ನೂ ಅರೆಸ್ಟ್ ಮಾಡ್ತೀರೇನು? ಏನಿದೆ ಪ್ರೂಫು? ಇನ್ನೂ ನಿಂತಿದ್ಯೇನಪ್ಪ ನೀನು? ಹೋಗಪ್ಪ ನೀನು, ಹಿಡ್ಕೊಂಡು ಹೋಗು. ನನ್ನ ಮಕ್ಕಳ ತ್ಯಾಗನ, ಈ ತ್ಯಾಗದ ಫಲಿತಾಂಶ ಏನಾಗುತ್ತೆ ಅಂತ ನಾನ್ ತೋರಿಸ್ತೀನಿ. ನನ್ನ ಮಕ್ಕಳ ಹತ್ರ ಜೀಪ್ನ. ವೆರಿ ಬ್ಯಾಡ್ ಟೈಮ್. ಆ ಸಿದ್ಧ ಶನಿ ರೂಪದಲ್ಲಿ ಬಂದು ನಿನ್ನ ರಾಶಿಲಿ ಎಣಿಕ್ ನೋಡ್ತಾನೆ ಅಂತ ನಾನು ಅನ್ಕೊಂಡಿರಲ್ಲ. ಚೆ 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 ವೆರಿ ಬ್ಯಾಡ್ ಟೈಮ್. ಡಾಕ್ಟ್ರೇ, ನೀನ್ ಯಾಕೋ ಬಂದೆ ಇಲ್ಲಿಗೆ? ಡಾಕ್ಟ್ರ ನಾನು ಹೇಳಿದ್ರು ಒಂದ್ಸರಿ ಕೇಳಿ ಡಾಕ್ಟ್ರ. ನೀ ಹೇಳೋದು ನಾ ಕೇಳೋದು ಏನು ಬೇಕಾಗಿಲ್ಲ. ಹೋಗ್ತಾ ಇರಲಿಲ್ಲ, ಇಲ್ಲಾಂದ್ರೆ ಗೊತ್ತಲ್ಲ. ಏನ್ ಹೇಳಕ್ ಬಂದಿದ್ದಾನೋ ಒಂದ್ಸಲ ಕೇಳು ಪ್ಲೀಸ್ ಡಾಕ್ಟ್ರ. ನೋಡೋ, ಆ ಸಿದ್ಧನ್ ಟೆನ್ಷನ್ ಇಂದ ನಾನು ಇನ್ನೂ ಹೊರಗಡೆ ಬರಕ್ಕಾಗ್ತಿಲ್ಲ. ನೀನ್ ಯಾಕೋ ಬಂದು ಒಳ್ಳೆ ಕಬಾಬಲ್ ಕಲ್ ಸಿಕ್ತೀಯಾ? ಡಾಕ್ಟ್ರ, ಇನ್ ಮುಂದೆ ಆ ಸಿದ್ಧನ್ ಟೆನ್ಷನ್ ಇರಲ್ಲ ಡಾಕ್ಟ್ರ. ಏನ್ ಹೇಳ್ತಿದ್ಯಾ ನೀನು? ಹ್ಞೂ ಡಾಕ್ಟ್ರ, ಅವನ ಪರ್ಮನೆಂಟ್ ಆಗಿ ಜೈಲಿಗೆ ಕಳ್ಸೇ ಬಂದಿದ್ದೀನಿ. ನಿಜ ಹೇಳ್ತಿದ್ದೀನೋ? ಮುಂಡೆದೆ. ಥ್ಯಾಂಕ್ ಯು ಪ್ರೇಮ್. ಪ್ರೇಮ್ ಸಾರಿ ಕಣೋ, ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಇನ್ಮೇಲೆ ಒಳ್ಳೆ ಬಾಡಿ ಗಾರ್ಡ್ ಆಗಿ ನಮ್ಮ ಚಾರ್ಮಿ ಜೊತೆನೇ ಇದ್ದು ಬಿಡೋ. ನಾನು ಬಾಡಿ ಗಾರ್ಡ್ ಆಗಿರಲ್ಲ ಡಾಕ್ಟ್ರೆ. ಯಾಕೋ? ಒಳ್ಳೆ ಗಂಡನಾಗಿರ್ತೀನಿ. ಚಾರ್ಮಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಡಾಕ್ಟ್ರೆ. ನಾನು ಚಾರ್ಮಿನ್ ಲವ್ ಮಾಡ್ತಿದ್ದೀನಿ. ಅವಿವೇಕಿ, ನೀನ್ ಲವ್ ಮಾಡ್ಬಿಟ್ರೆ ಅವಳು ನಿನ್ನ ಲವ್ ಮಾಡ್ಬೇಕಲ್ಲೋ? ನಾನು ಲವ್ ಮಾಡ್ತಿದ್ದೀನಿ ಅಣ್ಣ. ಅಂದ್ರೆ ನೀವಿಬ್ರು? ಹೌದಣ್ಣ, ನಾವಿಬ್ರು ತುಂಬಾ ದಿನಗಳಿಂದ ಲವ್ ಮಾಡ್ತಿದೀವಿ. ಈ ವಿಷಯನ ನಿಮ್ಗೆ ಹೇಳ್ಬೇಕು ಅಂತ ಬಹಳ ಸಲ ಟ್ರೈ ಮಾಡಿದ್ವಿ. ನೀವ್ ಒಪ್ಕೊಂಡ್ರೆ ಓಕೆ, ಇಲ್ಲ ಶಾಕ್ ಅಲ್ಲಿ ನಿಮ್ಗೇನಾದ್ರೂ ಆಗೋದ್ರೆ ಏನ್ ಮಾಡೋದು ಅಂತ ಹೇಳಿಲ್ಲ. ನಮ್ ಪ್ರೀತಿಗಿಂತ ನಮ್ಗೆ ನೀವೇ ತುಂಬಾ ಮುಖ್ಯ ಅಣ್ಣ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಲ್ಲ ಕಣ ಪ್ರೇಮ್, ನನ್ನ ತಂಗಿನ ಇಷ್ಟೊಂದು ಪ್ರೀತಿಸಿನಿ ಅಂತ ನನಗೆ ಮುಂಚೆನೆ ಹೇಳೋದಲ್ವಾ? ನನಗೆ ಹೇಳಲೇ ಇಲ್ಲ ನೀನು. ಅಲ್ಲ ಕಂದ, ಹುಡುಗರಿಗೇನೋ ಧೈರ್ಯ ಕಮ್ಮಿ, ನೀನಾದ್ರೂ ಹೇಳೋದಲ್ವಾ? ನೀ ಚಿಕ್ಕವಳಿದ್ದಾಗ ಕೋತಿ ಬೇಕು ಅಂತ ಕೇಳಿದ್ದೆ, ಅದನ್ನ ಹಿಡ್ಕೊಡಿಲ್ವಾ? ಹಾಗೆ ಕಾಲೇಜ್ ಹೋಗ್ಬೇಕಾದ್ರೆ ಕಾಗೆ ಬೇಕು ಅಂತ ಕೇಳಿದ್ದೆ, ಅದನ್ನ ಹಿಡ್ಕೊಡಿಲ್ವಾ? ಹಾಗೆ ಇದನ್ನು ಹಿಡ್ಕೊಟ್ಬಿಡ್ತಿದ್ದೆ. ಹೋಗ್ಲಿ ಬಿಡು, ಇವತ್ತು ನನ್ನ ಮನೆಗೆ ಒಬ್ಬ ಮನೆ ಎಳೆಯ ಸಿಕ್ಕಿದನಲ್ಲ ಅಂತ ತುಂಬಾ ಸಂತೋಷ ಆಗ್ತಿದೆ. ಏನ ಪ್ರೇಮ? ಹೋಗ್ಲಿ ಬಿಡೋ, ತಮಾಷೆ ಮಾಡ್ದೆ. ಅಬ್ಬಾ, ಸಿದ್ಧ ಹೋದ, ಪ್ರೇಮ ಗೆದ್ದ. ಗುಂಡುಗಣ್ಣಿಗಿಂತ ಮೆಳ್ಳಗಣ್ಣೆ ವಾಸಿ. ನನಗಿವತ್ತು ತುಂಬಾ ಖುಷಿ ಆಗ್ತಿದೆ. ಹಾಗೆ ನಿಮಗ್ ಸಿಹಿ ತಿನ್ನಿಸ್ಬೇಕು ಅಂತಾನು ಅನಿಸ್ತಾ ಇದೆ. ನಾನು ಈಗಲೇ ಹೋಗಿ ಒಂದಚ್ಚು ಬೆಲ್ಲ ತಂದ್ಬಿಡ್ತೀನಿ. ಅಲ್ಲಿವರೆಗೂ ನೀವಿಬ್ರು ಡ್ಯೂಯೆಟ್ ಹಾಡ್ತೀರಿ. ಜಿಂಗಿ ಚಕ ಜಿಂಗಿ ಚಕ ಜಿಗ ಜಿಗ ಜಿಂಗ್ ಜಿಂಗ ಜಿಂಗ. ಸಾಂಗ್ ಮುಗಿತೇನ್ರಪ್ಪ? ಒಬ್ರನ್ನೊಬ್ರು ಹೇಗೆ ತುಂಬಾ ಹೊತ್ತು ನೋಡ್ತಾ ಇದ್ರೆ ಮಕ್ಕಳಾಗ್ಬಿಡ್ತವೆ. ಪ್ರೇಮ್, ನೀನು ಸಿದ್ಧನ ಕಾಟ ತಪ್ಪಿಸಿದಕ್ಕೋಸ್ಕರ ನಿನಗೆ ಸ್ವೀಟ್ ತಂದಿದ್ದೀನಿ. ಬೆಲ್ಲ ತರ್ತೀನಿ ಅಂತ ಹೇಳಿದ್ರೆ ಉಷ್ಣ ಆಗ್ಬಿಡುತ್ತೆ, ಬೇಡ. ಪ್ರೀತಿನ ಸ್ವಲ್ಪನೇ ಸವಿಸ್ಬೇಕು, ಅಲ್ಲಲ್ಲ ಸವಿಬೇಕು. ನರಕಾಸುರ ಸತ್ರೆ ದೀಪಾವಳಿ ಮಾಡೋ ತರ ನನ್ನ ಜೈಲ್ ಕಳಿಸ್ಬಿಟ್ಟು ಇಲ್ಲಿ ಸ್ವೀಟ್ ಹಂಚ್ತಾ ಇದೆಯಾ ಬಾವಾ? ಓಯ್, ಪೊಲೀಸರಿಂದ ತಪ್ಪಿಸ್ಕೊಂಬಂದ್ಬಿಟ್ರೆ ಈಗಲೇ ಫೋನ್ ಮಾಡಿ ಮತ್ತೆ ಒಳಗಾಕಿಸ್ತೇನೆ. ಏಯ್ ತಡ್ಕಳ, ಸುಮ್ನೆ ಯಾಕೆ ಕಾಲ್ ವೇಸ್ಟ್ ಮಾಡ್ತೀಯ? ನೀನ್ ಯಾವುದೇ ಕೇಸಲ್ಲಿ ಫಿಟ್ ಮಾಡು, ಸೆಕೆಂಡ್ ಅಲ್ಲಿ ಆಚೆ ಬರ್ತೀನ. ಏಯ್, ನಮ್ಮ ದಾರಿಗೆ ಅಡ್ಡ ಬಂದು ತೊಂದರೆ ಕೊಡ್ತಿರೋದು ನೀನು. ಹೋಗಿಲ್ಲಿಂದ, ಹೊಟ್ಟೋಗಿಲ್ಲಿಂದ. ನಿಜ ಹೇಳ್ಬೇಕು ಅಂದ್ರೆ ನನ್ನ ದಾರಿಗೆ ಅಡ್ಡ ಬರ್ತಾ ಇರೋದು ನೀನು ಬಾವಾ. ನಾನಾ? ಮತ್ತೆ ನನ್ನ ಚೆರಿ ಮಧ್ಯೆ ಅಡ್ಡ ಬರ್ತಾ ಇರೋದು ನೀನೇ ಅಲ್ವಾ? ಬರ್ರಿ ರೀತಾಗೆ. ಚೆರಿ, ನಾನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ಏಯ್ ಏನು ಬೇಡ ಸಿದ್ಧ, ಓವರ್ ಆಗಿ ಹೋಗ್ತಾ ಇದ್ಯಾ? ಅವಳ ಮರ್ತ್ ಬಿಡು. ಓವರ್ ಆಗಿ ಹೋಗ್ತಾರ ನೀನು, ಮೂಟೆ ಕಟ್ಬಿಡ್ತೀನಿ. ಹಂಗಿಡಿದ್ರೆ ನಾನು ರೌಡಿನೇ.
ಹೌದಾ? ಹೌದು. ನೋಡೋಣ. ಬಾರೋ. ಬಂದಿದ್ದೀನಲ್ಲ. ಬಾರೋ. ಇಲ್ಲ ಸರ್, ಸಾಕು. ಇದು ನನ್ನ ಮನೆ, ಆಟದ ಮೈದಾನ ಅಲ್ಲ. ಈ ಜಾಗದಲ್ಲಿ ಬರೀ ಡೈಲಾಗ್ ಸಾಕು, ಫೈಟಿಂಗ್ ಬೇಡ. ಡಾಕ್ಟರ್ ಬಾಬಾ ಹೇಳಿ ಅವನಿಗೆ ನನ್ನ ಚರಿ ತಂಟೆಗೇನಾದ್ರೂ ಬಂದ್ರೆ ಮುಗಿಸ್ಬಿಡ್ತೀನಿ ಅಂತ. ನಾನು ಬೇಜಾನ್ ಜನ ನೋಡಿದ್ದೀನಿ ಅಂತ ಹೇಳಿ ಡಾಕ್ಟರ್. ಡಾಕ್ಟರ್ ಬಾಬಾ ಚೇರಿನ ಯಾರು ಕೊಟ್ಟು ಮದುವೆ ಮಾಡ್ತೀರಾ? ನನ್ನ ಹತ್ರ ಕಾರು, ಬಂಗ್ಲೆ, ಹಣ, ಹೆಸರು ಎಲ್ಲ ಇದೆ. ಅವನ ಹತ್ರ ಏನಿದೆ? ಏನಾಗಿದೆ ನಿನ್ನ ಹತ್ರ? ನನ್ನ ಹತ್ರ ಪ್ರೀತಿ ಇದೆ. ನನ್ನ ಹತ್ರ ಪ್ರೀತಿ ಇದೆ. ನನ್ನ ಹತ್ರ ಪ್ರೀತಿ ಇದೆ. ಹ್ಞೂ ಇದೆ. ನಿನ್ನ ಹತ್ರ ಏನೋ ಮಾತು? ಡಾಕ್ಟರ್ ಬಾಬಾ ಆದಷ್ಟು ಬೇಗ ಮುಹೂರ್ತಕ್ಕೆ ರೆಡಿ ಮಾಡಿ. ರೆಡಿ ಮಾಡ್ತೀನಿ, ಆದ್ರೆ ಮದುವೆ ಗಂಡು ನೀನಲ್ಲ, ಪ್ರೇಮ್. ಓಹೋ ಆಗೋ, ನೀವೆಲ್ಲ ಒಂದಾಗಿದ್ದೀರೋ? ನಾನು ನೋಡ್ತೀನಿ ಅದೇ ಹೆಂಗೆ ಇವರಿಬ್ರು ಮದುವೆ ಮಾಡ್ತೀಯಾ ಅಂತ. ಒಳ್ಳೇದಾಯ್ತು, ಒಳ್ಳೇದಾಯ್ತು. ನಡೀರಿ 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 ನಡೀರಿ. ಮಹೇಶ್ವರಾಯ ನಮಃ, ಶಂಭುವೇ ನಮಃ, ಬೃಹದ್ವಜಾಯ ನಮಃ, ಸೂರ್ಯನಾಯ ನಮಃ. ಓಹೋ, ಕಾಮತ್ ಡಾಕ್ಟ್ರು ಏನು ಅಷ್ಟೋತ್ತರನೋ ಸಂಕಲ್ಪನೋ? ಇವರಿಬ್ಬರಿಗೂ ಮದುವೆ ಮಾಡಿಸ್ಬಿಡಿ. ಇವರಿಬ್ರಿಗ ಸಾಧ್ಯನೇ ಇಲ್ಲ. ಯಾಕೆ ಪೂಜಾರೆ? ಅಲ್ಲ, ಯಾವುದಕ್ಕೂ ಶುಭ ದಿನ, ಶುಭ ವೇಳೆ, ಶುಭ ಮುಹೂರ್ತ ಅಂತ ಇರುತ್ತಲ್ಲ. ಅಯ್ಯೋ ಪುರೋಹಿತ್ರೆ, ಅದಕ್ಕೆಲ್ಲ ಕಾಯಕ್ಕಾಗಲ್ಲ. ಆದಷ್ಟು ಬೇಗ ಇವರಿಬ್ರು ಮದುವೆ ಮಾಡಿಸ್ಬಿಡಿ. ಆಯ್ತು, ಹಾರ ಬದಲಾಯಿಸ್ಕೊಳ್ಳಿ. ತೊಳಿ 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 ಸುಲಗ್ನ ಸಾವಧಾನ. ಪೂಜಾರಿ, ನೀನ್ ಬಾಯಿಂದ ಒಂದೇ ಒಂದ್ ಮಂತ್ರ ಆಚೆ ಬಂದ್ರು ನೀನ್ ಕತೆ ಮುಗಿಸ್ಬಿಡ್ತೀನಿ. ಬೇಡ ಬೇಡ ಬೇಡ, ನಡಿ ನಡಿ. ಕೊಚ್ಚ ಮೇಲೆ ಯಾಕೆ ಕಲ್ಲಾಕೋದು? ನೀವು ನಡೀರಿ. ಪೂಜಾರಿ, ಇದಕ್ಕೊಂಚೂರು ಪೂಜೆ ಮಾಡ್ಕೊಡಿ. ಓಂ ಲಾಂಗಾಯ ನಮಃ, ಓಂ ಕತ್ಯಾಯ ನಮಃ. ಸರ್ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಾಮತ್ ಅಂತ. ಇವರು ಪ್ರೇಮ್ ಅಂತ. ಅವಳು ನನ್ನ ತಂಗಿ ಚಾರ್ಮಿ ಅಂತ. ಇವರಿಬ್ಬರಿಗೂ ಆದಷ್ಟು ಬೇಗ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಟ್ಬಿಡಿ. ಹಾರ ರೆಡಿ ಇದೆ, ಬದಲಾಯಿಸ್ಕೊಟ್ಬಿಡಿ ಪ್ಲೀಸ್. ನೀವೇನ್ ತುಂಬಾ ಸಂಪ್ರದಾಯಸ್ತ್ರ? ಯಾಕೆ? ಯಾಕೆ ಅಂದ್ರೆ ಈ ಗೆಟಪ್ ನೋಡಿದ್ರೆ ಸೀದಾ ಕಲ್ಯಾಣ ಮಂಟಪದಿಂದ ಓಡ್ ಬಂದಿರೋ ಹಾಗಿದೆ. ಅಯ್ಯೋ ಹಾಗೇನಿಲ್ಲ. ಸರಿ, ಸಾಕ್ಷಿಗಳಲ್ಲಿ? ಸಾಕ್ಷಿ ಸಾಕ್ಷಿ ನಾನಿದ್ದೀನಲ್ಲ. ಏನು ಡಾಕ್ಟ್ರೇ, ಕಾನೂನು ಗೊತ್ತಿದ್ದು ಹೀಗೆ ಮಾತಾಡ್ತಾ ಇದ್ದೀರಲ್ಲ? ಇಬ್ರು ಸಾಕ್ಷಿಗಳು ಬೇಕು. ನೀವಿದ್ದೀರಲ್ಲ. ಆಫೀಸರ್ ಆಗಿ ಸಾಕ್ಷಿಗೆ ನಾನು ಸಹಿ ಹಾಕಕ್ಕಾಗಲ್ಲ. ಏನ್ ಮಾಡೋದು ಇವಾಗ? ಡಾಕ್ಟರ್, ನನ್ನ ಫ್ರೆಂಡ್ ಫೋನ್ ಮಾಡ್ಲಾ? ಅಯ್ಯೋ ಬೇಡ 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 ಬೇಡ. ಇಲ್ಲಿ ನಡೆಯೋ ಮದುವೆ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು. ಮತ್ತೆ ಈಗೇನ್ ಮಾಡೋದು? ಅಯ್ಯೋ ಈಗ ಏನ್ ಮಾಡೋದು ಗೊತ್ತಾಗ್ತಿಲ್ಲಲ್ಲ. ಅಂಕಲ್ ಸಾಕ್ಷಿ ಸಿಕ್ಬಿಡ. ಆಪತ್ತು ಬಾಂಧವ, ಅನಾಥ ರಕ್ಷಕ. ನೀನೇನು ಇಲ್ಲಿ? ನೀವಿಲ್ಲ, ನಾನಲ್ಲೇ. ಅಂಕಲ್ ನಿನಗೆ ಎಷ್ಟು ಬೇಕು ಅಷ್ಟು ಕೊಡ್ತೀನಿ. ಅಲ್ಲೊಂದು ಸೈನ್ ಹಾಕ. ಬಾ ಬಾ ಬಾ. ಸೈನಾ? ಓಕೆ, ಇದು ನಡೀತೆ. ಬಾ 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 ಬಾ. ಸರ್, ಸಾಕ್ಷಿ ಹಾರ ಬದಲಾಯಿಸ್ಕೊಬೋದೆ? ಮೊದಲು ಸೈನ್ ಮಾಡ್ಬೇಕ್ರಿ. ಕಾಂಡ ಕೊಡೆಯ ಹಾಕೋ. ಇಲ್ಲಿ ಹೋಗ್ತು. ನೀನೇನಾದ್ರೂ ಅಲ್ಲಿ ಓದಿದ್ರೆ ನಾನು ಇಲ್ಲಿ ಓದ್ಬೇಕಾಗತ್ತೆ. ಡಾಕ್ಟರ್ ಬಾಬಾ, ನೀವು ಇವ್ರನ್ನ ಚಂದ್ರಲೋಕ ಕರ್ಕೊಂಡೋದ್ರು, ನಾವು ಅಲ್ಲೂ ಎಂಟ್ರಿ ಕೊಡ್ತೀವಿ. ನಮ್ಮಿಬ್ಬರು ಮದ್ವೆ ಸ್ವರ್ಗದಲ್ಲೇ ಆಗೋಗಿದೆ. ತಾಳಿ ಕಟ್ಟೋ ಅವಶ್ಯಕತೆ ಇಲ್ಲ. ನಾವಿಬ್ರು ಹೀಗೆ ಇದ್ರು ಜೊತೆಲ್ಲೇ ಬಾಯ್ತೀವಿ. ಹಲೋ, ಇದು ಫಾರಿನ್ ಅಲ್ಲಮ್ಮ, ಇಂಡಿಯಾ. ಇಲ್ಲಿ ತಾಳಿ ಕಟ್ಟಿದ್ರೇನೆ ಗಂಡ ಹೆಂಡತಿ ಅನ್ಸ್ಕೊಳ್ಳೋದು. ಓ, ನೀವು ನಡೀರಿ. ಬನ್ನಿ 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 ಬನ್ನಿ. ಆ ಸಿದ್ಧ ಇವರಿಬ್ರು ಮದುವೆಗೂ ಅಡ್ಡ ಬರ್ತಾ ಇದ್ದಾನೆ. ಇವರಿಬ್ರಿಗೂ ಮದುವೆ ಮಾಡಿಸ್ಬೇಕು, ಅದು ಸ್ಟೇಷನ್ನಲ್ಲೇ. ಹೌದು ಸರ್, ಇಲ್ಲೇ ಮಾಡಿಸ್ಬೇಕು ಸರ್. ಇವತ್ತಿನ ಪೊಲೀಸ್ ಸ್ಟೇಷನ್ಗಳೇ ಕಲ್ಯಾಣ ಮಂಟಪಗಳಾಗ್ಬಿಟ್ಟಿವೆ ಸರ್. ಇವತ್ತಿನ ಪ್ರೇಮಿಗಳಿಗೆ ಮದುವೆ ಆಗೋದಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಖಂಡಿತವಾಗ್ಲೂ ಸಿಗೋಲ್ಲ ಸರ್. ಗುಡ್. ಆ ಸಿದ್ಧ ಇವರಿಬ್ರು ಮದುವೆಗೂ ಯಾಕೆ ಅಡ್ಡ ಬರ್ತಾ ಇದ್ದಾನೆ? ಆ ಸಿದ್ಧ ಇವಳ ಲವ್ ಮಾಡ್ತಾ ಇದ್ದಾನೆ, ಇವಳ ನಾನ್ ಲವ್ ಮಾಡ್ತಾ ಇದ್ದೀನಿ. ನೀವು ಸಿದ್ಧನ್ ಲವ್ ಮಾಡ್ತಿದ್ದೀರಾ? ಇಲ್ಲಪ್ಪ, ಇಲ್ಲ. ನೀವು ಅವನ ಲವ್ ಮಾಡ್ತಿಲ್ಲ, ಆದ್ರೂ ಅವನು ನಿಮ್ಮನ್ನ ಲವ್ ಮಾಡ್ತಿದ್ದಾನೆ. ಅದು ಹಾಗೆ? ಆ ಕಥೆನ ನಾನು ಹೇಳ್ತೀನಿ ಸರ್. ಅವನು ಇವಳು ಲವ್ ಮಾಡ್ತಿರೋ ವಿಚಾರ ನನಗೆ ಗೊತ್ತಿರಲಿಲ್ಲ ಸರ್. ಸೇಮ್ ಟೈಮ್ ಇವನು ಇವಳು ಲವ್ ಮಾಡ್ತಿರೋ ವಿಚಾರನೂ ನನಗೆ ಗೊತ್ತಿರಲಿಲ್ಲ ಸರ್. ಸೇಮ್ ಟೈಮ್ ಒಂದು ಗಂಡನ್ನ ನೋಡಿ ನನ್ನ ತಂಗಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡೆ ಸರ್.
ಸೇಮ್ ಟೈಮ್ ಒಬ್ಬ ಗುಂಡ ಫೋನ್ ಮಾಡಿ ನನ್ನ ತಂಗಿನ ಎತ್ತಾಕೊಂಡು ಹೋಗ್ತೀನಿ ಅಂತ ನನಗೆ ಹೆದರ್ಸ್ತಾ ಇದೆ ಸರ್. ಸೇಮ್ ಟೈಮ್ ಅವನೇ ಇವಳು ಲವರ್ ಅಂತ ಗೊತ್ತಾಗೋಯ್ತು ಸರ್. ಸೇಮ್ ಟೈಮ್ ಇವನೇ ಅವನು ಅಂತ ಗೊತ್ತಾಗೋಯ್ತು ಸರ್. ಸೇಮ್ ಟೈಮ್ ಅವನು ಯಾವನ ಕೊಲೆ ಆಗ್ಬಿಟ್ಟ ಸರ್. ಸೇಮ್ ಟೈಮ್ ಅವನು ಮತ್ತೆ ಇವನು ಇಬ್ರು ಕಿತ್ತಾಡ್ಕೊಂಡ್ಬಿಟ್ಟು ಸರ್. ಸೇಮ್ ಟೈಮ್ ಮದುವೆ ಗಂಡು ಓಡೋಗ್ಬಿಟ್ಟ ಸರ್. ಸೇಮ್ ಟೈಮ್ ಇವರಿಬ್ರಿಗೂ ಮದುವೆ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದೆ ಸರ್. ಸೇಮ್ ಟೈಮ್ ಅವನ ಅಡ್ಡ ಬರ್ತಾನೆ ಇದೆ ಸರ್. ಸೇಮ್ ಟೈಮ್ ಈಗ ನಿಮ್ ಮುಂದೆ ಬಂದು ಕುತ್ಕೊಂಡಿದ್ದೀವಿ ಸರ್. ಸೇಮ್ ಟೈಮ್ ಇವರಿಬ್ರಿಗೂ ಮದುವೆ ಮಾಡಿಸಿ ಸರ್. ಕಾಳೆಯ ಸರ್ ಟೈಮ್ ಎಷ್ಟಯ್ಯ? ಸೇಮ್ ಟೈಮ್ ಸರ್. ನನ್ನ ಬ್ಯಾಡ್ ಟೈಮು. ಓಕೆ, ನಾನು ಇವರಿಬ್ಬರಿಗೂ ಮದುವೆ ಮಾಡಿಸ್ತೀನಿ. ಆದರೆ ಒಂದು ಕಂಡೀಷನ್, ಇವರಿಬ್ಬರು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಬೇಕು ಅಂದರೆ ನಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲದೆ ತಪ್ಪಿಸ್ಕೋತಿರೋ ಆ ಸೈಲೆಂಟ್ ಸಿದ್ದನ್ನ ನೀವು ಸಾಕ್ಷಿ ಸಮೇತ ಹಿಡ್ಕೊಡ್ಬೇಕು. ನಾವ ನಮ್ಮ ಕೈಲಾಗಲ್ಲ. ಹಾಗಾದ್ರೆ ಇವರಿಬ್ರು ಮದುವೆನೂ ಆಗೋಲ್ಲ. ಓಕೆ ಸರ್, ಅದೇನು ಮಾಡಬೇಕು ಹೇಳಿ ಸರ್, ಅವನ್ನ ನಾನು ಹಿಡ್ಕೊಡ್ತೀನಿ ಸರ್. ಒಬ್ಳನ್ನೇ ಪ್ರೀತಿಸೋ ಇಬ್ರು ಲವರ್ಸ್ ಒಂದೇ ಮನೆಯಲ್ಲಿರೋ ಇಬ್ರು ಓನರ್ಸ್ ಕಿತ್ತಾಡೋದು ಗ್ಯಾರಂಟಿ. ಈ ಕೆಲಸ ನಿಮ್ಮಿಬ್ರು ಕೈಲೂ ಆಗುತ್ತೆ. ಯಾರು ಮಾಡ್ತಿರೋ ಡಿಸೈಡ್ ಮಾಡ್ಕೊಳ್ಳಿ. ನಾನ್ ಮಾಡ್ತೀನಿ ಸರ್. ಬೇಡಮ್ಮ ಬೇಡ, ನಿಮ್ಮಣ್ಣ ನಾನು ಇನ್ನು ಬದುಕಿದ್ದೀನಿ. ಈ ಕೆಲಸನ ಇವತ್ತೇ ನಾನು ಮಾಡ್ತೀನಿ. ಹೇಳಿ ಸರ್, ಏನು ಮಾಡ್ಬೇಕು ಹೇಳಿ ಸರ್. ನನ್ನ ತಂಗಿಗೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧ ಸರ್. ನನಗೆ ಯಾರ ಪ್ರಾಣನೂ ಬೇಕಾಗಿಲ್ಲ. ನಾನೊಂದು ಪ್ಲಾನ್ ಹೇಳ್ತೀನಿ, ಹಾಗೆ ನಡ್ಕೊಳ್ಳಿ ಸಾಕು. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಆಸೆಯ ತೀರದಿಂದ ಬೇಸರ ಕಳೆಯಲೆಂದು ಚಂದ ಮಾಮ ನನ್ನ ಹೊಯ್ 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 ನನ್ನ ನೀನು ನಿನ್ನ ನಾನು ಕಾದುಕೊಂಡು ಆಸೆಯ ತೀರದಿಂದ ಯಾವನವನು ಡಾಕ್ಟರ್ ಬಾಬಾ, ಏಯ್ ಎತ್ತರ ಅಂಗಡಿನ. ಡಾಕ್ಟರ್ ಬಾಬಾ, ಏನಾಯ್ತು? ಬಿದ್ಬಿಟ್ರಾ? ನಾನು ಬೀಳಿಲ್ಲ, ಬೀಳಿಸ್ಬಿಟ್ರು. ಬಿಡಿಸ್ಬಿಟ್ರಾ? ಯಾರು ಬಾವಾ ನಿಮ್ನ ಬಿಡಿಸಿದ್ದು? ಹೇಳ್ ಬಾವಾ. ಇನ್ಯಾರು ಬೀಳಿಸ್ತಾರೆ? ಅವನೇ ನನ್ನ ತಂಗಿ ಲವ್ ಮಾಡ್ತಿರೋನು ಪ್ರೇಮ್. ಒಂದ್ ನಿಮಿಷ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅದು ಸರಿ, ಅವನ್ಯಾಕೆ ನಿಮ್ಗೆ ಕೊಡ್ದ? ನಾನು ಮತ್ತೆ ನನ್ನ ತಂಗಿ ಮತ್ತೆ ಅವನು 3 ಜನ ಇಸ್ಪಿಟ್ ಆಡ್ತಾ ಕೂತಿದ್ವಿ. ಸರಿ, ಹೀಗೆ ಆಡ್ತಾ 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 ಅವನು ಇದಕ್ಕಿದ್ದಂಗೆ ಸಿಗರೇಟ್ ಸೇದಕ್ ಶುರು ಮಾಡ್ಬಿಟ್ಟ. ಅದು ನನ್ನ ಮುಂದೆ. ಹೋಗ್ಲಿ ಪಾಪ ಸೇದ್ಕೊಳ್ಳಿ ಅಂತ ಸುಮ್ಮನೆ ಇದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ನಾನ್ ವೆಜ್ ಮಾತಾಡೋದಕ್ಕೆ ಶುರು. ನನಗೆ ಯಾಕೋ ಸ್ವಲ್ಪ ಹಿಂಸೆ ಆಗಕ್ಕೆ ಶುರುವಾಯ್ತು. ಯಾಕೆಂದ್ರೆ ನಾವು ನಾನೇ ತಿನ್ನ ನೋಡಿ, ಅದಕ್ಕೆ ಹಾಳಾಗೋಗ್ಲಿ ಅಂತ ಬಿಡ್ಬಿಟ್ಟೆ. ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಮುಂದೆ ಎಣ್ಣೆ ಹೊಡೆಯಕ್ಕೆ ಶುರು ಮಾಡ್ಬಿಟ್ಟ. ಅದು ಸರಿ, ಹಾಳಾಗೋಗ್ಲಿ ಅಂತ ಸುಮ್ಮನೆ ಇದ್ದೆ. ಆಮೇಲೆ ಒಂದ್ ಮಾತು ಹೇಳಿದೆ, ಇದ್ಯಾಕೋ ನನಗೆ ಸರಿ ಹೋಗ್ತಿಲ್ಲ, ನನ್ನ ತಂಗಿಗೂ ಇಷ್ಟ ಇಲ್ಲ, ದಯವಿಟ್ಟು ಇವೆಲ್ಲ ಬೇಡ ಅಂತ ಹೇಳಿದೆ. ಹೀಗೆ ಮಾತು ಬೆಳೆದು 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 ಬಾಟಲ್ ತಗೊಂಡು ತಲೆ ಹೊಡೆದ್ಬಿಟ್ಟ. ನಾನು ಎಣ್ಣೆ ಹೊಡೆದು ನಾನ್ ವೆಜ್ ಮಾತಾಡ್ಸೋಣ, ನಾನು ಸಿಗರೇಟ್ ಸೇತೀನಿ. ಬರ್ಲಿ ನಿಮ್ಮಣ್ಣ ಇದೆ. ಆಮೇಲೆ ಗೊತ್ತಾಯ್ತು, ಅವನು ಪ್ರೀತಿಸ್ತಿರೋದು ನನ್ನ ತಂಗಿನಲ್ಲ, ನಮ್ಮ ಆಸ್ತಿನ, ಅವಳ ಹೆಸರಲ್ಲಿರೋ ಬ್ಯಾಂಕ್ ಬ್ಯಾಲೆನ್ಸ್ ನ ಅಂತ. ಈಗ ಗೊತ್ತಾಯ್ತಾ ಯಾರ್ಯಾರು ಎಂತವ್ರು ಅಂತ? ಅಯ್ಯೋ ಗೊತ್ತಾಯ್ತು, ಬಿಡಿ ಬಿಡಿ, ನೀವು ಅವಂತರ ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ತಂಗಿ ನನ್ ಕೊಡಲ್ಲ ಅಂದಾಗ ನಾನೇ ನಿಮ್ಗೆ ಹೊಡಿಬೇಕಿತ್ತು. ಆದ್ರೆ ರೌಡಿ ಆದ್ರೂ ಶಾಂತಿ ಸಮಾಧಾನದಿಂದ ಇದ್ದೆ. ಆದ್ರೆ ಅವ್ನು ಹೊಡೆದ್ಬಿಟ್ನಾ. ಅದಕ್ಕೆ ಹೇಳೋದು, ಕ್ರಿಮಿನಲ್ಸ್ ನ ನಂಬೋದು, ಲವರ್ಸ್ ನ ನಂಬಾರ್ದು ಅಂತ. ಹೌದು ಅಳಿ ಅಂದ್ರೆ. ಅಳಿ ಅಂದ್ರೆ ಅಳಿ ಅಂದ್ರೆ ಓ ಅಳಿ ಅಂದ್ರೆ ಹೌದು ಅಳಿ ಅಂದ್ರೆ. ಆ ಮೋಸ್ಕಾರಿಗಿಂತ ಈ ಕೊಲೆಗಾರನೇ ಬೆಟ್ರು ಅಂತ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ದಯವಿಟ್ಟು ನೀವು ನನ್ನ ತಂಗಿನ ಮದುವೆ ಮಾಡ್ಕೋಬೇಕು, ಅವಳ ಕೈ ಹಿಡಿದು ಬಾಳ್ ಕೊಡಬೇಕು. ಅಷ್ಟೇ ಅಲ್ಲ, ನೀವು ನನ್ನ ಕ್ಷಮಿಸ್ಬೇಕು. ಯಾಕೆ? ನಿಮ್ಮನ್ನ ಬಾಯಿಗೆ ಬಂದಾಗೆಲ್ಲ ಬೈದು ಬಿಟ್ಟಿದ್ದೀನಿ, ಅದಕ್ಕೆ. ಪರವಾಗಿಲ್ಲ ಡಾಕ್ಟರ್ ಬಾಬಾ, ನೀವಾದ್ರೆ ನನ್ನ ರೌಡಿ ಗೂಂಡ ಅಂತ ಬೈದಿದ್ದೀರಾ. ಅದೇ ಪೊಲೀಸ್ ಅವ್ರು ಬೈಯೋದನ್ನ ಕೇಳಿಸ್ಕೊಂಡ್ಬಿಟ್ರೆ ಅವ್ರ ಬಾಯಲ್ಲಿ ಹಳೆ ಎಕ್ರಾಟ್ಕೊಂಡಿದ್ದಾರೆ ಅನ್ಸುತ್ತೆ. ಅಂದಾಗೆ ನನಗೆ ಎಣ್ಣೆ, ಸಿಗರೇಟು, ನಾನ್ ವೆಜ್ ಎಲ್ಲ ಚಟಗಳು ಇದೆ. ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ನೋಡಿ ಹೇಳಿ ಅಂದ್ರೆ, ನಿಮ್ಮಂತ ಡಾನ್ಗೆ ಇವೆಲ್ಲ ಸಣ್ಣ ಮ್ಯಾಟ್ರ್, ನಮ್ಮಂತವ್ರಿಗೆ ದೊಡ್ಡ ಮ್ಯಾಟ್ರ್. ಅದಕ್ಕೆ
ನಾವಿಬ್ರು ಒಂದಾಗ್ಬಿಟ್ರೆ ನೋ ಮ್ಯಾಟರ್. ಸರಿ, ಮದ್ವೆ ಯಾವಾಗ? ಡೇಟ್ ಫಿಕ್ಸ್ ಮಾಡಿ. ಅದು 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 ಹಳೆ ಲವರ್ ಇದ್ದಲ್ಲ ಪ್ರೇಮ. ಅವನ ಬಗ್ಗೆ ಏನು ತಿಳ್ಕೊಳ್ದೆ, ಅವನ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ತುಂಬಾ ಮೋಸ ಹೋಗ್ಬಿಟ್ಟೆ. ಅದಕ್ಕೆ ಈ ಸರಿ ನಿಮ್ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಂಡು ಆಮೇಲೆ ಮದ್ವೆ ಆಗಿದ್ವಿ ಅಂತ. ನನ್ನ ಬಗ್ಗೆ ಇಡೀ ಕರ್ನಾಟಕ ಜನಕ್ಕೆ ಗೊತ್ತು. ನಮಗ್ ಗೊತ್ತಿಲ್ವೇ? ಈ ವಿಚಾರ ನಾನ್ ಕೇಳ್ತಿಲ್ಲ, ನನ್ ತಂಗಿ ಅಯ್ಯೋ ನಿಮ್ಮ ಜರ್ನಿ ಕೇಳ್ತಿದ್ದಾಳೆ. ಅಯ್ಯೋ, ಆಮೇಲೆ ಸತ್ಯವಾಗ್ಲೂ ಹೇಳ್ತೀನಿ, ನೀವ್ ಹೇಳೋ ವಿಚಾರನ ನನ್ನ ಬಿಟ್ಟು ಬೇರೆ ಯಾರು ಕೇಳಿಸ್ಕೊತಿಲ್ಲ. ಸತ್ಯವಾಗ್ಲೂ ನಾನ್ ಡೀಟೇಲ್ಸ್ ತಿಳ್ಕೊಳಕ್ಕೆ ಪೊಲೀಸು ನಾಯಿ ತರ ಅಲಿತಾ ಇದಾರೆ. ಆದ್ರೂ ನಂದು ಒಂದು ಕೂದಲಷ್ಟು ವಿಚಾರ ಸಿಕ್ಕಿಲ್ಲ. ನನ್ ಚರಿಗೋಸ್ಕರ ನಾನ್ ನಿಮ್ಗೆ ಎಲ್ಲಾ ವಿಚಾರನು ಡೀಟೇಲ್ ಆಗಿ ಹೇಳ್ತೀನಿ, ಓಕೆನಾ? ನಾನು ಹುಟ್ಟಿದ್ದು ಬೆಳೆದಿದ್ದು ಏನ್ ಬೊಗಳ್ತಾ ಇದ್ದೀರಾ? ಅವ್ರಂತವ್ರಲ್ಲ. ಇವನೇನೋ ಒಳ್ಳೆನೆ, ಆ ಇನ್ಸ್ಪೆಕ್ಟರ್ ಕಮಂಗಿ ನನ್ ಮಗ ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ಇವನ್ ಯೂಸ್ ಮಾಡ್ಕಂತಾವ್ನೆ. ಯೂಸ್ ಅಂತ ಯೂಸ್ ಮಾಡ್ಕೊಳಕ್ಕೆ ನಾನು ಯೂಸ್? ಅವ್ರ ನಮ್ ಡಾಕ್ಟರ್ ಬಾವ, ಅವ್ರ ಬಗ್ಗೆ ನಾ ಕೆಡ್ದಾಗ ಮಾತಾಡೋದು ಗೊತ್ತಲ್ಲ ಅಣ್ಣ. ನಾವು ಸುಳ್ಳು ಹೇಳ್ತೀವಣ್ಣ, ಬೇಕಾದ್ರೆ ನೀವೇ ನೋಡಿ. ಬ್ಯಾಂಡೇಜ್ ಯಾರು ಮುಟ್ಬಾರ್ದಪ್ಪ. ನೋಡ್ರಣ, ನೋಡಿ ಸೀಕ್ರೆಟ್ ಮೈಕು. ಸರ್, ಈ ಮೈಕ್ರೋಫೋನ್ ಬ್ಯಾಂಡೇಜ್ ಒಳಗಡೆ ಹ್ಯಾಕ್ ಬಂತಂತ ದೇವರೇ ನನಗೆ ಗೊತ್ತಿಲ್ಲ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಪೊಲೀಸಪ್ಪ, ನೀನ್ ಚಾಪೆ ಕೆಳಗೆ ನುಗ್ಗಿದ್ರೆ ನಾನ್ ನಿನ್ ಟೋಪಿ ಒಳಗೆ ನುಗ್ತೀನಿ. ನಿನ್ನ ಆಟ ಅಲ್ಲ, ನನ್ನ ಹತ್ರ ನಡೆಯಲ್ಲ. ನಾವು ಜೈಲಿಂದ ರಿಲೀಸ್ ಆಗೋವಾಗ ಆ ಪೊಲೀಸ್ನವರು ನಿಮ್ ಸಿದ್ದನ್ ಕತೆ ಮುಗೀತು, ಆ ಇನ್ಸ್ಪೆಕ್ಟರ್ ಈ ತರ ಎಲ್ಲ ಐಡಿಯಾ ಮಾಡಿದ್ದಾನೆ ಅಂತ ಹೇಳ್ದ. ಅದಕ್ಕೆ ನಾವು ಓಡಾಡ್ ಬಂದ್ವು. ಸಿದ್ದು ಸರ್, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಇದೆಲ್ಲ ಆ ಇನ್ಸ್ಪೆಕ್ಟರ್ ಐಡಿಯಾ. ಏನ್ ಗುರು? ನಿಮ್ಮಂತ ಬಡಪಾಯಿಗಳನ್ನ ಬಳಸ್ಕೊಳ್ಳೋದು ಪೊಲೀಸರು ಜಾಯಮಾನ. ಇರ್ಲಿ, ಬೇರೆಯವ್ರಾಗಿದ್ರೆ ಅದ್ ಖಾತೆನೇ ಬೇರೆ. ಆದ್ರೆ ನಿಮ್ನ ಸುಮ್ಮನೆ ಬಿಡ್ತಾ ಇದೀನಿ. ಯಾಕೆ ಗೊತ್ತಾ? ನಾನು ಪ್ರೀತಿ ಕೊಡ್ತಾರ ಮರ್ಯಾದೆ. ಹೋಗಿ 1 ನಿಮಿಷ. ನೆಕ್ಸ್ಟ್ ಮಂಡೇ, ಮುಂದಿನ ಸೋಮವಾರ ನಾನು ನಿಮ್ ತಂಗಿನ ಮದ್ವೆ ಆಗ್ತಾ ಇದ್ದೀನಿ. ಮದ್ವೆಗೆ ಅರೇಂಜ್ ಮಾಡ್ಕೊಳ್ಳಿ. ಹಲೋ, ಏನಾದ್ರೂ ಎಡವಟ್ ಮಾಡಿದ್ರೆ ಗೊತ್ತಲ್ಲ. ಬನ್ರ, ಹೆಂಗೋ ರಿಲೀಸ್ ಆದ್ರಿ ಅಣ್ಣ? ನೋ ಲಾಜಿಕ್, ಓನ್ಲಿ ಮ್ಯಾಜಿಕ್. ಅಯ್ಯ ಡಬ್ಬಾ ನನ್ ಮಕ್ಳ. ನೀವಿಲ್ಲೇ ಇದ್ರೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ. ಅದಕ್ಕೆ ಇದೇ ಬೆಸ್ಟ್ ಐಡಿಯಾ. ನಮ್ಮ ದೇಶ ಬಿಟ್ಟು ಮಲೇಷ್ಯಾಗ ಹೋಗಿ ಮದ್ವೆ ಆಗೋದಾ? ಮಲೇಷ್ಯಾದಲ್ಲಿ ಯಾವ ಪ್ರಾಬ್ಲಮ್ ಇರಲ್ಲ, ಅರ್ಥ ಮಾಡ್ಕೋ. ಚರ್ಮಿ, ನಾನ್ ಹೇಳೋದು ನೀನ್ ಅರ್ಥ ಮಾಡ್ಕೋ. ನಮ್ ಸ್ನೇಹಿತರನ್ನ ನೆಂಟ್ರನ್ನ ಇಲ್ಬಿಟ್ಟು ಅಲ್ಲೇನೋಗಿ ಮದ್ವೆ ಆಗೋದು? ನಾನ್ ಇವತ್ತೇ ಹೋಗಿ ಆ ಸಿದ್ದನ್ನ ಮರ್ಡರ್ ಮಾಡಿ ನಾನು ಇದೇ ಊರಲ್ಲೇ ಮದ್ವೆ ಆಗ್ತೀನಿ. ಪ್ರೇಮ್, ಸಿದ್ದನ್ನ ಮರ್ಡರ್ ಮಾಡ್ತೀಯಾ? ಮಾಡ್ತೀನಿ. ನೀನು ಮರ್ಡರ್ ಮಾಡ್ತೀಯಾ? ನನ್ನ ಮದ್ವೆ ಯಾರ್ಯಾರು ಅಡ್ಡ ಬರ್ತಾರೆ ಎಲ್ಲರೂ ಮರ್ಡರ್ ಮಾಡ್ತೀನಿ. ಮದ್ವೆಗೆ ಬರೋರು ಅವ್ರು ಮರ್ಡರ್ ಮಾಡ್ತೀನಿ. ಡಾಕ್ಟ್ರೆ, ನೀವ್ ಈ ತರ ಟೈಮಲ್ಲಿ ತಮಾಷೆ ಮಾಡ್ಬೇಡಿ. ನೀವು ಆ ಸಿದ್ದನ್ನ ಮಾತ್ರ ಇವತ್ತು ಬಿಡಲ್ಲ ನಾನು. ಪ್ರೇಮ್, ನನ್ ಮಾತು ಕೇಳು ಪ್ಲೀಸ್. ಹಾಗೆ ಮಾಡ್ಬೇಡ. ನಾನು ಯಾರ ಮಾತು ಕೇಳಲ್ಲ. ಆ ಸಿದ್ದನ್ನ ಮುಗಿಸ್ದೆ ಬಿಡಲ್ಲ ನಾನು. ಪ್ರೇಮ್, 1 ನಿಮಿಷ. ನಿಮ್ಮ ಲಗೇಜ್ ನ ಚೆಕ್ ಮಾಡಬೇಕು. ಸಾಹೇಬ್ರೆ, ಇದು ನಾವು ಶಾಪಿಂಗ್ ಮಾಡಿರೋದು. ಇದು ದುಡ್ಡು ಕೊಟ್ಟು ತಗೊಂಡಿದೀವಿ. ಗೊತ್ತು, ಆದ್ರೂ ಚೆಕ್ ಮಾಡ್ಬೇಕು. ಚೆಕ್ ಮಾಡ್ರಿ. ಇರ್ರಿ. ಲೈಸೆನ್ಸ್ ಇದೆಯಾ? ನಾನು ಕೇಳಿದ್ದು ಗನ್ ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಅಲ್ಲ. ಗನ್ ಲೈಸೆನ್ಸ್ ನನ್ನ ಹತ್ರ ಇಲ್ಲ. ಲೈಸೆನ್ಸ್ ಇಲ್ಲದೆ ಗನ್ ಇಟ್ಕೊಳ್ಳೋದು ಅಪರಾಧ, ಗೊತ್ತಾ? ಅಷ್ಟೇ ಅಲ್ಲ ಸರ್, ಈ ಕೇಸ್ಗೆ ಜಾಮೀನು ಇಲ್ಲ. ನಾನ್ ಬೇಲಬಲ್ ಅಫೆನ್ಸ್ ಅಲ್ವಾ ಸರ್? ಯು ಆರ್ ಅಂಡರ್ ಅರೆಸ್ಟ್. ನಾನು ಹೇಳೋದಕ್ಕೆ ಡಾಕ್ಟರ್ ಬಾವ, ಮಲೇಷ್ಯಾಗ ಹೋಗ್ತೀರಾ? ಅಲ್ಲೋಗಿ ಇವರಿಬ್ರು ಮದುವೆ ಮಾಡ್ತೀರಾ? ಮಾಡಿ. ಆದ್ರೆ ನನಗೆ ಗಿಫ್ಟ್ ತರೋದು ಮಾತ್ರ ಮರಿಬೇಡಿ. ಸರಿ? ಓ ಮೈ ಚೆರಿ. ಸರ್, ಇದ್ರಲ್ಲಿ ನಮ್ಮ ಹುಡುಗಂದು ಏನೂ ತಪ್ಪಿಲ್ಲ ಸರ್. ಅದ್ ನನಗೆ ಗೊತ್ತು. ಮತ್ತೆ ಯಾಕೆ ಸರ್ ಅರೆಸ್ಟ್ ಮಾಡಿದ್ರಾ? ರಿಲೀಸ್ ಮಾಡ್ಬಿಡಿ ಸರ್. ಅವನು ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದಾನೆ. ಸರ್, ಅವ್ನು ತುಂಬಾ ಇನ್ನೋಸೆಂಟ್. ಬೇಕಾದ್ರೆ ಅವನ ಬಗ್ಗೆ ವಿಚಾರಿಸಿ ನೋಡಿ. ಇದುವರೆಗೂ ಒಂದ್ ಸಣ್ಣ ನಿರ್ವೆಗೂ ತೊಂದರೆ ಕೊಟ್ಟಿಲ್ಲ ಸರ್. ಇಲ್ಲಿ ಬರೀ ಸೊಳ್ಳೆ ಇದೆ ನೋಡಿ. ಅಯ್ಯೋ ನೋಡಿ ಸರ್, ನಮ್ಮ ಹುಡುಗನ ಕಷ್ಟನ ಸ್ವಲ್ಪ ಹೊಗೆ ಹಾಕ್ಸಿ ಸರ್. ಸರ್, ಇವರಿಬ್ರು ಮದ್ವೆ ನಿಲ್ಲೋದಕ್ಕೆ ಆ ಸಿದ್ದನೇ ಸರ್ ಕಾರಣ. ಅದಕ್ಕೆ ನಾನೇ ಸಾಕ್ಷಿ. ಮೊದ್ಲೋಗಿ ಅವನ್ನ ಅರೆಸ್ಟ್ ಮಾಡಿ ಸರ್. ಹಾಗಂತ ನೀವು ಒಂದು ಕಂಪ್ಲೇಂಟ್ ಬರ್ಕೊಡ್ತೀರಾ? ಬರ್ಕೊಟ್ರೆ ಇವನ್ನ ಬಿಟ್ಟು ಅವನ್ನ ಅರೆಸ್ಟ್ ಮಾಡ್ತಿರೋ? ಗನ್ ಯಾರ್ದು ಅಂತ ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೂ ಇಬ್ರನ್ನು ಬಿಡೋದಿಲ್ಲ. ಡಾಕ್ಟರ್, ನೀವು ಕಂಪ್ಲೇಂಟ್ ಬರ್ಕೊಡಿ. ಅವ್ರ ನನ್ನ ಮಗನ್ ತಂದಿಲ್ಲ ಹಾಕ್ಲಿ. ಸೊಳ್ಳೆ ಸಿಗ್ದಂಗೆ ಇಸ್ಕಾಕ್ಬಿಡ್ತೀನಿ ಹಂಗೇನೆ. ಅಣ್ಣ ಬೇಡ ಅಣ್ಣ. ಅವನನ್ನ ಕೊಲೆ ಮಾಡಿದ್ರೆ ಇವ್ ಲೈಫ್ ಲಾಂಗ್ ಜೈಲಲ್ಲಿ ಇರ್ತಾನೆ. ಆಮೇಲೆ ನಾನು ಯಾರನ್ನ ಮದ್ವೆ ಆಗ್ಲಿ? ನಮಸ್ಕಾರ ಸರ್. ನಮ್ಮ ಅಣ್ಣಂದು ಬರೋ ವಾರ ಮದುವೆ. ಮರಿದೇ ಬರ್ಬೇಕು ಇನ್ಸ್ಪೆಕ್ಟ್ರೆ. ಅದಕ್ಕೆ ಇಲ್ಲೇ ಇದ್ದಾರೆ. ಡಾಕ್ಟ್ರು ಇಲ್ಲೇ ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ.
ಅದ್ಕೆ ನಿಮ್ಗೆ ಯಾವ ಕಲರ್ ಸೀರೆ ಬೇಕು, ಯಾವ ತರ ಒಡವೆ ಬೇಕು ಅಂತ ನೀವೇ ಫೋನ್ ಮಾಡಿ ಹೇಳಿದ್ರು ಸರಿ, ಇಲ್ಲ ನೀವೇ ಬಂದ್ರು ಸರಿ. ಬರ್ಲಿಲ್ಲ ಅಂದ್ರು ಸರಿ, ನೀವು ಮದುವೆಗೆ ರೆಡಿ ಆಗ್ಬಿಟ್ರೆ ಸಾಕು. ಡಾಕ್ಟ್ರೆ ಅದ್ಕೊಂದ್ ಮರಿದಿರೋ ಮಂಟಪ ಕರ್ಕೊಂಡ್ಬಿಡಿ, ಮರಿಬೇಡಿ. ಸಾಹೇಬ್ರೆ ನೀವು ಅಷ್ಟೇ ಯುದ್ಧ ಯೂನಿಫಾರ್ಮ್ ರೆಡಿ ಆಗಿ ಬರ್ಬೇಕು. ಎಲ್ಲ ನನ್ನ ಮಕ್ಕಳ. ಓಯ್ ನನ್ ಮಕ್ಳ, ನಿಮ್ ಅಣ್ಣಂಗೆ ಹೇಳಿ 3 ದಿವಸ ಬಂದೇ ಬರ್ತೀನಿ ಅಂತ. ಊಟ ಮಾಡಕ್ಕ ಅಲ್ಲ, ಆಟ ಆಡಕ್ಕೆ. ಇವ್ನ್ ಟೆನ್ಷನ್ ಜಾಸ್ತಿ ಆಯ್ತು, ಇವ್ನಿಗೊಂದು ಇನ್ವಿಟೇಷನ್ ಕೊಡ. ಅಣ್ಣ ಗುರುಕಿರಣ್ ಆರ್ಕೆಸ್ಟ್ರಾ ಬೇರೆ ಫಿಕ್ಸ್ ಮಾಡ್ಬೇಕು, ಬೇಗ ಹೋಗೋಣ ಬಾ ಅಣ್ಣ. ಆರ್ಕೆಸ್ಟ್ರಾದವ್ರಿಗಲ್ಲೂ ಯಾವನಾರು ತಮಟೆ ಹೊಡಿ ಅವ್ನ್ ಹೇಳ್ರಿ, ನಿಮ್ ಬಾಯಿಗೆ ಬಂದ್ ಮಣ್ಣು ಹಾಕ್ತೀನಿ. ಥೋ ನಿಮ್ ಬಾಯಿ ಹುಳ ಬೀಳ. ಅಣ್ಣ ಬಾಚಿ, ನನಗೆಲ್ಲ ಗೊತ್ತು, ಮುಂದೇನ್ ಮಾಡ್ಬೇಕೋ ಮಾಡ್ತೀನಿ. ಅಡ್ಡ ಬಂದ್ರೆ ನಿಮ್ ಇನ್ಸ್ಪೆಕ್ಟರ್ ಡುಮ್ ಅನಿಸ್ಬಿಡ್ತೀನಿ. ಇನ್ಸ್ಪೆಕ್ಟರ್, ನನ್ಗೊಂದ್ ವೆಹಿಕಲ್ ಬೇಕು. 2 ವೀಲರಾ 4 ವೀಲರಾ? 4 ವೀಲರ್. ಹೋಗ್ರಯ್ಯ, 4 ವೀಲರ್ ರೆಡಿ ಮಾಡಿ, ರೆಡಿ ಮಾಡಿ. ನೀನ್ ಕಣ್ಣಿಟ್ಕೊಂಡಿರೋದು ನೋಡಿದ್ರೆ ನೀನ್ ಪೊಲೀಸ್ ಆಫೀಸರು, ನಾನ್ ಕ್ರಿಮಿನಲ್ ಅನ್ನೋ ತರ ಇದೆ. ನೀವೇನು ಹೇಳಿ ಸರ್, ನೀವು ಹೆಲ್ಪ್ ಮಾಡೋದಕ್ಕೆ ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನೋಡು, ಇದು ನಾವಿಬ್ರು ಸೇರ್ ಮಾಡಿರೋ ಪ್ಲಾನ್ ಅಂತ ಯಾರು ಗೊತ್ತಾಗ್ಬಾರ್ದು. ನೀನ್ ಹೋಗು, ನನ್ನನ್ನು ದಯವಿಟ್ಟು ಇಲ್ಲೇ ಇಳಿಸು. ಸಾರಿ ಸರ್, ಗಾಡಿ ಮಾತ್ರ ನಿಲ್ಸಕ್ಕಾಗಲ್ಲ. ಅಲ್ಲಿ ಚಾರ್ಮಿಲೆ ಫ್ರಿಸ್ಕಲ್ ಇದೆ. ನಾನು ಹೋಗೋದು ಒಂದೇ ನಿಮಿಷ ಲೇಟ್ ಆದ್ರೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ಐ ಆಮ್ ವೆರಿ ಸಾರಿ. ಗಾಡಿ ನಿಲ್ಸಯ್ಯ, ಪ್ಲೀಸ್ ಗಾಡಿ ನಿಲ್ಸಯ್ಯ. ಸರ್ ಸಾರಿ ಸರ್. ಗನ್ ಕೊಡಿಲೆ. ನನ್ನ ಮಾತು ಕೇಳು, ಸ್ವಲ್ಪ ಗಾಡಿ ನಿಲ್ಸಯ್ಯ. ಏನು ನಿಲ್ಲಿಸ್ಲೇಬೇಕಾ? ಹೌದು. ನಿಲ್ಕೊಳ್ಳಿ. ಯೋ ಯೋ ಏನ್ರಯ್ಯ, ಹೆಲ್ಪ್ ಮಾಡಿದವ್ರನ್ನೇ ರೋಡ್ ತಳ್ಬಿಟ್ಟು ಹೋಗ್ತಿರಲ್ಲ. ಏನ್ ಡಾಕ್ಟ್ರೆ, ಅಣ್ಣನ್ ವೆಲ್ಕಮ್ ಮಾಡೋದಕ್ಕೆ ಏನು ಡೆಕೋರೇಷನ್ ಮಾಡಿಲ್ಲ, ಯಾಕೆ? ಇರ್ಲಿ ಬಿಡ, ಡೆಕೋರೇಷನ್ ಗಿನ್ನ ಕೋಆಪರೇಷನ್ ಮುಖ್ಯ. ಡಾಕ್ಟರ್ ಬಾವಾ, ಮುಹೂರ್ತ ಮೀರ್ತಾ ಇದೆ, ಚರಿನ ಬೇಗ ಕರ್ಕೊಂಡ್ ಬನ್ನಿ. ಬನ್ನಿ ಬಾಬಾ, ಬನ್ನಿ. ಹಾ. ಎಲ್ಲರೂ ಯಾವ್ಯಾವ ದಾರಿಯಿಂದ ಬಂದಿದ್ರೋ ಅದೇ ದಾರಿಲಿ ವಾಪಸ್ ಹೋದ್ರೆ ಸರಿ. ಏನ್ ಹೇಳಿದ್ರಿ? ವಾಪಸ್ ಹೋಗ್ಬೇಕಾ? ಹೌದು, ಮರ್ಯಾದಿಂದ ಹೋಗ್ಬಿಡಿ, ಇಲ್ಲ ಅಂತಂದ್ರೆ ಒಬ್ಬೊಬ್ಬರು ಸಿಗದಾಕ್ಬಿಡ್ತೀನಿ. ಇವನಿಗೆ ಹಾರ ಬೇರೆ ಕಡೆ. ಏನೋ ವಯಸ್ಸಲ್ಲಿ ದೊಡ್ಡವರು ಅಣ್ಣನ್ ತರ ಅಂತ ಮರ್ಯಾದೆ ಕೊಡ್ತಾ ಇದೀನಿ. ಅಣ್ಣನ್ ತರನ? ಲೇ, ನಾನ್ ನಿನಗೆ ಅಣ್ಣ ಆದ್ರೆ ನನ್ ತಂಗಿ ನಿನಗೂ ತಂಗಿ ಅಲ್ವೇನೋ? ಮಾತು ಕೇಳ್ದೆ ನೋಡು ಡಾಕ್ಟರ್ ಬಾವಾ, ನಿಂದು ಜಾಸ್ತಿ ಆಯ್ತು. ನಾನ್ ತಲೆ ಕೆಟ್ರೆ ಗೊತ್ತಲ್ಲ. ನೀನ್ ಹೆದರ್ಸ್ತಾ ಇದ್ಯಾ? ನೀನು ಡಾನ್ ಆದ್ರೆ ನಾನು ಡಾಕ್ಟ್ರು, ನೀನು ಕುಯ್ದ್ರೆ ನಾನು ಹೊಲಿತೀನಿ, ನೀನು ಸಾಯಿಸಿದ್ರೆ ನಾನು ಉಳಿಸ್ತೀನಿ. ನಿನ್ನಂತ ರೌಡಿಗಳಿಗೆ ತಾಕತ್ತಿದ್ಯೋ ಇಲ್ಲ ನನ್ನಂತ ಅಣ್ಣಂದ್ರಿಗೆ ತಾಕತ್ತಿದ್ಯೋ ನೋಡಬೇಡ. ಬಾರೋ ಬರಲೇ. ಬರೀ ಮಾತಲ್ಲಿ ಬರೋ ತರ ಕಾಣಲ್ಲ, ನಮ್ ಸ್ಟೈಲಲ್ಲೇ ತಾಕೊಂಡು ಹೋಗ್ಬೇಕು. ಏನು ಬೇಡ, ನನ್ನ ಹತ್ರ ಬರ್ಬೇಡ. ರನ್ನಿಂಗ್ ಇರೋ ರೈಲ್ಗೆ ಲಾಂಗ್ ಹಿಡಿದ ರೌಡಿಗೆ ಅಡ್ಡ ಬಂದವನು ಯಾವತ್ತೂ ಉಳಿದಿಲ್ಲ. ಪ್ರೀತ್ಸ್ ಅವ್ರ ಮನ್ಸಲ್ಲಿರೋ ಪವರ್ ಹರಿಯೋ ನೀರಲ್ಲಿರೋ ಕರೆಂಟ್ ಇದ್ದಂಗೆ, ಅದನ್ನ ಟಚ್ ಮಾಡಿದ್ರ ನನ್ ಮಕ್ಕಳ ಬಿಡ. ಅಲ್ಲಿ ನಿಮ್ಮ ಅಣ್ಣನಿಗೆ ದನ ಅಂತ ಚೆಸ್ತಾ ಇದ್ದಾನೆ, ಅವನ್ನ ಕಾಪಾಡ್ಬಿಟ್ಟು ಇಲ್ಲಿ ನಿಂತಿದ್ದಾರೆ. ಹೋಗ್ರ ಹೋಗ. ಅವ್ನು ನೋಡಿತಾ ಇರೋದೇ ಸಾಕು, ನೀವು ಹೋಗಿ ನಮ್ಮ ಅಣ್ಣ ನೋಡಿಬೇಕಾ? ನಾವ್ ಇಟ್ಬಿಡ್ತೀವ.
ಅಣ್ಣಂದ್ರು ಕಿತ್ತಾಡ್ತಾವ್ರೆ ಬಾರ ಬಿಡ್ಸೋಣ. ಏಯ್ ಹೆಂಡ್ತೀರು ಗಲಾಟೆ ಮಾಡ್ಬೇಕಾದ್ರೆ ಗಂಡಂದ್ರು ಹೋಗ್ಬಾರ್ದು, ಅಣ್ಣಂದ್ರು ಗಲಾಟೆ ಮಾಡ್ಬೇಕಾದ್ರೆ ತಮ್ಮಂದ್ರು ಹೋಗ್ಬಾರ್ದು. ಹಿಡ್ಕೊಳ್ಳಲಿ. ಇಂಥ ದಡ್ಡನ ಮಕ್ಳ ಜೊತೆ ನಮ್ಮಂತವ್ರು ಇರಬಾರ್ದು. ಮತ್ ಬಿಡ್ರ ಕೈ. ಮಗನೇ ಚರ್ಮಿ ಸರಿ ಹೇಗಿದ್ದಾಳೆ? ನನ್ನ ಮಗನೇ ಇಷ್ಟೆಲ್ಲ ಆಗಿದ್ ನಿನ್ನಿಂದಾನೆ. ನನ್ ಚಾರ್ಮಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ನಿನ್ನ ಜೀವಂತ ಉಳಿಸಲ್ಲ. ನನ್ನ ಮಗನೇ ಇವತ್ತು ನನ್ನ ಮದ್ವೆ ನಿಲ್ಲ ಕಾಣನೆ ನೀನು. ನಾನಿನ್ನ ಸುಮ್ನೆ ಬಿಡಲ್ಲ ಕಣ. ನೀನ್ ಬಿಡಲೇ. ಇವತ್ತು ನನ್ನ ತಂಗಿಗೆ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮಿಬ್ರು ಸುಮ್ಮನೆ ಬಿಡಲ್ಲ. ಸರ್, ಅರ್ಜೆಂಟ್ ಆಗಿ 2 ಬಾಟ್ಲು ಬ್ಲಡ್ ಬೇಕು. ನಾನ್ ಕೊಡ್ತೀನಿ ಬ್ಲಡ್. ನಾನ್ ಕೊಡ್ತೀನಿ. ಬಿ ಪಾಸಿಟಿವ್ ಬ್ಲಡ್ ಆಗ್ಬೇಕು. ನಂದು ಬಿ ಪಾಸಿಟಿವ್. ನಾನ್ ಕೊಡ್ತೀನಿ. ನಿಮ್ದು? ನಂದು ನೆಗೆಟಿವ್. ನೀವು ಬನ್ನಿ. ಸರಿ ಏನೂ ಆಗಲ್ಲ, ಯೋಚನೆ ಮಾಡ್ಬೇಡಿ. ಅಂದಾಗೆ ಮುಂದಿನ ವಾರ ಮದುವೆ ಇಟ್ಕೊಳ್ಳೋಣ. ಇಷ್ಟೆಲ್ಲ ಆದ್ರೂ ನಾಚಿಕೆ ಆಗಲ್ಲ ನಿನ್ಗೆ? ಎಲ್ಲ ನಿನ್ನಿಂದ ಸಾಕು. ಡಾಕ್ಟರ್ ಬಾಬಾ, ನೀವ್ ಹೇಳಿದ್ರಿಂದ ಸುಮ್ಮನೆ ಬಿಟ್ಟಿದ್ದೀನಿ. ಇವನಿಂದ ಇವತ್ತು ನನ್ನ ಮದುವೆ ನಿಂತಿದ್ ಗೊತ್ತಾ? ಸಿದ್ಧ, ನನ್ಗೊಂದು ಉಪಕಾರ ಮಾಡ್ತೀರಾ? ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಚರಿ. ಆಗ್ಲೇ ಶೂಟ್ ಮಾಡಿದ ಬುಲೆಟು ನನ್ನ ಹೃದಯದ ಪಕ್ಕ ಬಿತ್ತು. ದಯವಿಟ್ಟು ಈಗ ನೇರವಾಗಿ ನನ್ನ ಹೃದಯಕ್ಕೆ ಶೂಟ್ ಮಾಡ್ತೀರಾ? ದಯವಿಟ್ಟು ನನ್ನಿಂದ ಯಾರು ಕಿತ್ತಾಡ್ಕೋಬೇಡಿ. ದಯವಿಟ್ಟು ನನ್ನ ಕೊಂದ್ಬಿಡಿ ಪ್ಲೀಸ್. ಚಾರ್ಮಿ, ನನ್ ಮನ್ಸಲ್ಲಿರೋ ಪ್ರೀತಿನ ಪ್ರೇಮ್ ಜೊತೆ ಹಂಚ್ಕೊಂಡಿದ್ದೀನಿ. ನಾನ್ ಮದ್ವೆ ಅಂತ ಆದ್ರೆ ಅದು ಪ್ರೇಮ್ ಜೊತೆ ಮಾತ್ರ. ಒಂದ್ ವೇಳೆ ಅದಾಗ್ಲಿಲ್ಲ ಅಂದ್ರೆ ನಾನ್ ಖಂಡಿತ ಬದುಕಿರಲ್ಲ. ಅಂದ್ರೆ ನಿನಗೆ ನನ್ನ ಮೇಲೆ ಒಂಚೂರು ಇಷ್ಟ ಇಲ್ವಾ? ಇಲ್ಲ. ಇವನಿಗಿಂತ ನಾನು ಯಾವ್ದಲ್ಲಿ ಕಮ್ಮಿ ಇದ್ದೀನಿ? ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ಹೆಲೋ, ನಿನಗೆ ನಾನ್ ಹೇಳಿದ್ರೇನೆ ಸರಿ ಅಲ್ಲ. ಅವಳು ನಿನ್ನ ಪ್ರೀತಿಸ್ತಾ ಇಲ್ಲ ಅಂತ ಹೇಳಿದ್ರು, ಯಾಕೆ ಬಲವಂತ ಮಾಡ್ತಾ ಇದೀಯ? ಇದು ತಪ್ಪು ತಾನೇ? ಸಾರಿ ಹೇಳು, ಸಾರಿ ಹೇಳು, ಸಾರಿ ಹೇಳಪ್ಪ. ಸಾರಿ. ಆಗ್ಲೇ ಪಾಸಿಟಿವ್ ನೆಗೆಟಿವ್ ಅಂದಾಗ್ಲೇ ಎಲ್ಲೋ ಹೊಡಿತಾ ಇದೆ ಅನ್ಕೊಂಡೆ. ನಿಮಗ್ ನನ್ನ ಬ್ಲಡ್ಡೇ ಮ್ಯಾಚ್ ಆಗಿಲ್ಲ ಅಂದ್ರೆ ನಾನು ನಿಮ್ಗೆ ಮ್ಯಾಚ್ ಆಗಿಲ್ಲ. ಕರೆಕ್ಟ್. ಈಗಲಾದ್ರೂ ಅರ್ಥವಾಯ್ತಲ್ಲ ಸಿದ್ದು, ಪ್ರೀತಿನ ಬಲವಂತದಿಂದ ಕೊಂಡ್ಕೊಳಕ್ಕಾಗಲ್ಲ. ಪ್ರೀತಿಯಿಂದನೇ ಗೆಲ್ಲಬೇಕು. ಕರೆಕ್ಟ್ ಡಾಕ್ಟ್ರೆ. ಈ ರೌಡಿಗೆ ಇದೆಲ್ಲ ಎಲ್ಲ ಅರ್ಥ ಆಗತ್ತೆ. ಅರ್ಥವಾಗಿದ್ದಿದ್ರೆ ಇಷ್ಟು ರಾಮಾಯಣನೇ ಆಗ್ತಿರ್ಲಿಲ್ವಲ್ಲಣ್ಣ. ಅಣ್ಣ, ಫೀಲ್ಡಲ್ಲಿ ನಮ್ಮ ತಂಟೆಗೆ ಯಾರು ಬರಲ್ಲ ಅಂದರೆ ನಾವು ಯಾರ ತಂಟೆಗೆ ಹೋಗಲ್ಲ. ಇದು ಹಂಗೆ ಅಲ್ವಣ್ಣ, ಇನ್ಯಾಕಣ್ಣ ಇವ್ರ ತಂಟೆ? ಪ್ರೇಮ್, ಸಾರಿ ಫ್ರೆಂಡ್. ಇನ್ಮೇಲಿಂದ ನನ್ನ ಕಡೆಯಿಂದ ನಿಮ್ಮ ಪ್ರೀತಿಗೆ ಯಾವ ಥರ ತೊಂದರೆನೂ ಬರೋಲ್ಲ.
ಡಾಕ್ಟ್ರೇ, ನಿಮ್ಮನ್ನಂತೂ ನಾನು ತುಂಬ ಗೋಳಿಕೊಂಬಿಟ್ಟಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸಿ. ಅಂದಾಗೆ ಮದುವೆಗೆ ನನ್ನ ಕರೀರಿ. ಅಣ್ಣ ಇವತ್ತಿಗೆ ನಿಮ್ ಕಾಯಿಲೆ ನಿಜವಾಗ್ಲೂ ವಾಸಿ ಆಗ್ಬಿಡ್ತಾಣ. ವಾಸಿ ಆಯ್ತು, ನಡೀರೋ. For more updates, like, comment, subscribe to our channel.